ನಮಸ್ಕಾರ. ಹಾ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ನಾಗರಾಜ್ ರೆಡ್ಡಿ ಅವರು ನಮಸ್ಕಾರ. ಶ್ರೀಧರ್ ಸರ್ ನಮಸ್ಕಾರ. ನಮಸ್ಕಾರ. ವಿನಾಯಕ್ ರಾಜನಹಳ್ಳಿ ಅವರೇ ನಮಸ್ಕಾರ. ಸರ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಸರ್. ಮಾಡಬಹುದು. ಇನ್ನು ಯಾರು ಬಂದಿದ್ದಾರ? ಜಾಯಿನ್ ಆಗ್ತಾರೆ ಸರ್, ಜಾಯಿನ್ ಆಗ್ತಾರೆ. ನಾವು ಇಷ್ಟ ತನಕ ಇಲ್ಲಿ ಎಲ್ಲ ಪರಸ್ಪರ ಪರಿಚಯ ಆಯ್ತು. ನಾವು ಅಧಿಕೃತವಾಗಿ ಸ್ಟಾರ್ಟ್ ಮಾಡ್ತೀನಿ, ಬಂದು ಸೇರ್ಕೊಳ್ತಾರೆ ಅವರು. ತಮ್ಮ ನಾವು ಕ್ರಮವಾಗಿ ಒಂದು ಲಿಸ್ಟ್ ಇಟ್ಕೊಂಡಿದ್ದೇವೆ ಸರ್. ಅದೇ ಟೈಪ್ ಅಲ್ಲಿ ಅವ್ರ ಪಾಯಿಂಟ್ ಹೇಳೋಕ್ಕಿಂತ ಮೊದಲು ಕೂಡ ತಮ್ಮ ಬಗ್ಗೆ ಒಂದ್ ಸಣ್ಣದಾಗಿ ಹೇಳ್ಕೊಳ್ತಾರೆ. ಈಗ ನಮ್ಮ ನಿಗದಿತ ಟೈಮ್ ಆಗಿದೆ. ಅದೇ ಸಕಾಲದಲ್ಲಿ ದಾವಣಗೆರೆ MP ಆದಂತಹ GM ಸಿದ್ದೇಶ್ ಅವರು ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಸದಾನಂದ ಹೆಗಡೆ ಅಂತ ಹೇಳಿ, ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕ, ದಾವಣಗೆರೆ ಚಿತ್ರದುರ್ಗ. ವಿಜಯ ಕರ್ನಾಟಕ ಏರ್ಪಡಿಸಿದಂತಹ ಇನ್ವೆಸ್ಟ್ ದಾವಣಗೆರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಆದರ ಮತ್ತೆ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಕೋವಿಡ್ ಕಾರಣಕ್ಕಾಗಿ ನಾವು ವೆಬಿನಾರ್ ನಲ್ಲಿ ಸಂಪರ್ಕ ಮಾಡುವಂತಹ ಅನಿವಾರ್ಯತೆ ಅಥವಾ ಅವಕಾಶ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದ್ ವೇಳೆ ಇದಾಗಿರ್ಲಿಲ್ಲ ಅಂದ್ರೆ ನಾವು ಈ ರೀತಿಯಲ್ಲಿ ಸಂಪರ್ಕ ಆಗ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಓದುಗರನ್ನು ಹೊಂದಿರುವಂತಹ ವಿಜಯ ಕರ್ನಾಟಕ ಈ ರೀತಿಯ ಇನಿಷಿಯೇಟಿವ್ ಅನ್ನ ಆಗಾಗ ಮಾಡ್ತಾ ಇದ್ದೀವಿ ನಾವು. ಕೊರೋನಾ ಮಾರಿಯ ಕಾರಣ ಉದ್ಯಮ ಅಸ್ತವ್ಯಸ್ತ ಆಗಿದೆ. 10 ವರ್ಷ ಹಿಂದ್ ಹೋಗಿದ್ದೇವೇನೋ ಅಂತ ಒಂದು ಭ್ರಮೆ ನಮಗ್ ಫೀಲ್ ಆಗ್ತಾ ಇದೆ. ಇದು ನಿಜವೂ ಇರ್ಬೋದು. ಇಂಥ ಸವಾಲನ್ನ ಹೇಗೆ ಎದುರಿಸ್ಬೇಕು, ಸವಾಲುಗಳನ್ನ ಕೂಡ ಅವಕಾಶವಾಗಿ ಬದಲಿಸ್ಕೊಳ್ಳಿಕ್ಕೆ ನಮಗೇನಾದ್ರು ಅವಕಾಶ ಇದೆಯಾ? ಈ ಸಂದರ್ಭದಲ್ಲಿ ದಾವಣಗೆರೆ ಬಗ್ಗೆ ಪ್ರೀತಿ ಇರುವಂತಹ ಇಂಥ ಸವಾಲನ್ನ ಅವಕಾಶವಾಗಿ ನಾವು ಬೆಳೆಸ್ಕೊಳ್ಳಿಕ್ಕೆ ಏನಾದ್ರೂ ಐಡಿಯಾಗಳಿದೆಯಾ? ದಾವಣಗೆರೆ ಬಗ್ಗೆ ಪ್ರೀತಿ ಇರೋರು ಅಥವಾ ದಾವಣಗೆರೆ ಇರ್ಬೋದು, ಧಾರವಾಡ, ಹುಬ್ಬಳ್ಳಿ ಇರ್ಬೋದು, ಇಂಥ ಎರಡನೇ ಹಂತದ ನಗರಗಳನ್ನ ಅಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನುವಂತ ಕನಸು ಕಾಣೋರು ಇರ್ಬೋದು. ಇಂಥವ್ರನ್ನೆಲ್ಲ ನಾವು ಒಂದು ಆಹ್ವಾನಿಸ್ಲಿಕ್ಕೆ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇನ್ಫ್ಯಾಕ್ಟ್ ಇಂಥ ಕನಸುಗಳನ್ನ ವಿಜಯ ಕರ್ನಾಟಕ ಆಗಾಗ ನಾವು ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇಂಥದ್ದು ಇನ್ನೊಂದು ಮೊದಲ ಕಾರ್ಯಕ್ರಮ ಆದಾಗ ಹೊರಗಿನ ಹುಡುಗರೆಲ್ಲ ಬಂದು ದಾವಣಗೆರೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ವಾತಾವರಣ ಇನ್ನಷ್ಟು ಚೇತೋಹಾರಿ ಆಗುತ್ತೆ ಅಂತ ಹೇಳುವಂತಹದ್ದನ್ನ ಬೇರೆ ಬೇರೆ ಉದ್ಯಮಿಗಳು ವಿಜಯ ಕರ್ನಾಟಕ ವ್ಯಕ್ತಪಡಿಸಿತ್ತು. ಇದೇ ಒಂದು ಐಡಿಯಾವನ್ನ ಪಿಕ್ ಮಾಡಿ ನಮ್ಮ ನಾಗರಾಜ್ ರೆಡ್ಡಿ ಅವರು ಇನ್ವೆಸ್ಟ್ ದಾವಣಗೆರೆ ಅಂತ ಮಾಡ್ತೀನಿ ನಾನು ಅಂತ ಮುಂದಾದ್ರು. ಇದೊಂದು ನಿಜಕ್ಕೂ ಒಂದು ಮೇಜರ್ ಆದಂತ ಇನಿಷಿಯೇಟಿವ್ ಆಯ್ತು. ಕೊರೋನಾ ನಂತರದಲ್ಲಿ ರೀಬಿಲ್ಡ್ ಕರ್ನಾಟಕ ಕಟ್ಟೋಣ ಬನ್ನಿ ಅಂತ ಕಾರ್ಯಕ್ರಮವನ್ನ ನಾವು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಕಚೇರಿಯಲ್ಲಿ ಮಾಡಿದ್ವು. ಆ ಕಾರ್ಯಕ್ರಮದಲ್ಲಿ ರಾಜ್ಯದ ಉದ್ಯಮ ಸಚಿವರಾದಂತಹ ಜಗದೀಶ್ ಶೆಟ್ಟರ್ ಅವರು ಕೊರೋನಾ ನಂತರದಲ್ಲಿ ಏನೇನು ಅವಕಾಶಗಳಿದೆ, ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಹೊಸ ಕಾನೂನನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಆಮೇಲೆ ಯಾವ್ಯಾವ ರೀತಿ ನಾವು ಹೆಲ್ಪ್ ಮಾಡ್ಬೋದು ಹೇಳುವಂತಹ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಬೆಂಗಳೂರಿನಲ್ಲಿ ಮಾಡಿದ್ರು. ನಮ್ಮ ಎಡಿಟರ್ ಆದಂತಹ ಹರಿಪ್ರಕಾಶ್ ಕೋಣೆಮನೆ ಇದ್ರು, CEO ರಂಜಿತ್ ಕಾಟೆ ಇರ್ಬೋದು, ಅವರೆಲ್ಲ ಇದ್ರು. ಇದು ಟೈಮ್ಸ್ ಕಂಪನಿಯ ಒಂದು ಇನಿಷಿಯೇಟಿವ್ ಆಗಿ ಈ ಕಾರ್ಯಕ್ರಮ ಆರಂಭ ಆದ ನಂತರ ದಾವಣಗೆರೆಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ. ಈ ರೀಬಿಲ್ಡ್ ಕರ್ನಾಟಕದ ಭಾಗವಾಗಿ ಬಿಲ್ಡ್ ದಾವಣಗೆರೆ ಅನ್ನುವಂತಹ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸೇರಿದ್ದೀವಿ. ನಮ್ಮ ಜೊತೆಗೆ ನಾನು ಇದ್ದವರು ಹೆಸರುಗಳನ್ನ ನಾವೊಮ್ಮೆ ಹೇಳ್ತೀನಿ. ಮೊಟ್ಟ ಮೊದಲಿಗೆ ಜನಪ್ರಿಯ ಸಂಸದರು ಹಾಗೆ ಸಾಕಷ್ಟು ಕನಸನ್ನು ಹೊಂದಿರುವಂತಹ ಜನಪ್ರತಿನಿಧಿಯಾಗಿರುವಂತಹ GM ಸಿದ್ದೇಶ್ವರ್ ಅವರಿಗೆ ವಿಜಯ ಕರ್ನಾಟಕ ಹಾಗೆ ಇನ್ವೆಸ್ಟ್ ದಾವಣಗೆರೆ ಫೋರಂ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಹಾಗೆ ನಮ್ ಜೊತೆಗೆ ನಾಗರಾಜ್ ರೆಡ್ಡಿ ಇದ್ದಾರೆ. ನಾಗರಾಜ್ ರೆಡ್ಡಿ ರಿಯಲ್ ಎಸ್ಟೇಟ್ ನಲ್ಲಿ ಇದ್ದಾರೆ, ಬೇರೆ ಬೇರೆ ರೀತಿಯ ಉದ್ಯಮ ಮಾಡ್ತಾ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ವಿನಾಯಕ್ ರಾಜನಹಳ್ಳಿ
ಅವರನ್ನ ಸ್ವಾಗತ ಮಾಡ್ತೀನಿ. ರಾಜೇಶ್ ಎಂಆರ್, ಸಿದ್ದರಾಮೇಶ್ ನಾರಾ ಇದ್ದಾರೆ, ಅರ್ಜುನ್ ನರ್ಸಿಪುರ್, ವಿನಾಯಕ್ ಪುರಾಣಿಕ್ ಆಸ್ಟ್ರೇಲಿಯಾದಿಂದ ಇದ್ದಾರೆ, ಕುವೈತ್ ನಿಂದ PRS ಕುಮಾರ್ ಅವರಿದ್ದಾರೆ, ನಿಧಿ ಹಾಸನ್ ಬೆಂಗಳೂರಿಂದ ಇದ್ದಾರೆ, ವಾಷಿಂಗ್ಟನ್ ನಿಂದ ರಾಘವೇಂದ್ರ ಅವರಿದ್ದಾರೆ, ಚಿದಾನಂದ್ ಹಂಚನಾಳ್ ಯುನೈಟೆಡ್ ಕಿಂಗ್ಡಮ್ ನಿಂದ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ನ್ಯೂಯಾರ್ಕ್ ನಿಂದ ಪುರುಷೋತ್ತಮ್ ಲಿಂಗಯ್ಯ ಅವರನ್ನು ಸ್ವಾಗತ ಮಾಡ್ತೀನಿ. ಬೆಂಗಳೂರಿಂದ ಹಾಲ್ಸ್ವಾಮಿ ಮಾಗೋಡ್ ಅವರು, ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ರಫೀಕ್ ರಾಜಾ ಬೆಂಗಳೂರು, ಹಾಗೆ ತುಮಕೋಸ್ನಿಂದ ಚನ್ನಗಿರಿ ತುಮಕೋಸ್ ಅಧ್ಯಕ್ಷರಾದಂತಹ ಅಡಿಕೆ ಮಾರುಕಟ್ಟೆಯ ಪ್ರಮುಖ ಸಂಸ್ಥೆಯಾದಂತಹ RM ರವಿ ತುಮಕೋಸ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಇಷ್ಟರಲ್ಲೇ ಮಂಜುನಾಥ್ ಸ್ವಾಮಿ ಜಿಲ್ಲಾ ಕೈಗಾರಿಕೆ ಇಲಾಖೆಯ ಉಪನಿರ್ದೇಶಕರು ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ, ಅವ್ರನ್ನೂ ಕೂಡ ಸ್ವಾಗತ ಮಾಡ್ತೀನಿ. ಹಾಗೆ ಶಶಿ ಸೋಪ್ನ ಮಾಲಕರು ಮಹಾರಾಜ ಇಂಡಸ್ಟ್ರೀಸ್ ನ ಡಾಕ್ಟರ್ ರವಿರಾಜ್ ಅವರು ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಸರ್ MV ಕಾಲೇಜಿನ ಶೈಕ್ಷಣಿಕ ಚಿಂತಕ, ಆಮೇಲೆ ಸರ್ವಿಕ್ MV ಕಾಲೇಜಿನ ಡೈರೆಕ್ಟರ್ ಆದಂತಹ SJ ಶ್ರೀಧರ್ ಇದ್ದಾರೆ, ಹಾಗೂ ಸ್ಥಳೀಯ ಸ್ಟಾರ್ಟ್ಅಪ್ ನ ರಾಜಶೇಖರ್ ಸಕ್ಕಟ್ಟು ಇದ್ದಾರೆ. ಜೊತೆಗೆ ನಮ್ಮ MP ಅವ್ರ PA ಆದಂತಹ ದೇವರಾಜ್ ಇದ್ದಾರೆ. ವಿಜಯ ಕರ್ನಾಟಕ ವತಿಯಿಂದ ನಮ್ಮ ವಿಭಾಗೀಯ ಸರ್ಕ್ಯುಲೇಷನ್ ಮ್ಯಾನೇಜರ್ ಆದಂತಹ ನಾಗರಾಜ್ ಹಿರೇಮಠ್ ಇದ್ದಾರೆ. ನಮ್ಮ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಆದಂತಹ ಯಳ್ನಾಡ್ ಮಂಜು ಅವರಿದ್ದಾರೆ. ಮುಖ್ಯ ಉಪಸಂಪಾದಕರಾದಂತಹ ಶಿವರಾಜ್ ಬೀದಿಮನಿ ಇದ್ದಾರೆ. ಹಾಗೆ ಇನ್ನಷ್ಟು ಜನ ಇದಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಇವತ್ತು ವಿಜಯ ಕರ್ನಾಟಕದಲ್ಲಿ ಲಿಂಕ್ ಅನ್ನ ಕೂಡ ಹಾಕಿದೀವಿ, ಎಲ್ರಿಗೂ ಕೂಡ ಬಂದು ಸೇರ್ಕೊಳ್ಬಹುದು. ಹಾಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ಅಜೆಂಡಾವನ್ನ ನಾವು ನಿಮ್ಮ ಎದುರಿಗೆ ಈಗಾಗಲೇ ನಿಮ್ಗೆ ಕೊಟ್ಟಿದ್ದೀವಿ. ಇದು ದಾವಣಗೆರೆ ಮರು ನಿರ್ಮಾಣಕ್ಕೆ ನಮಗೆ ಕನಸು ಅಂದ್ರೆ, ಈಗಾಗಲೇ ದಾವಣಗೆರೆಯಲ್ಲಿ ಸ್ವಲ್ಪ ಫೇಡ್ ಆದಂತಹ ಔದ್ಯಮಿಕ ಪಟ್ಟವನ್ನ ಮರುಸ್ಥಾಪನೆ ಹೇಗೆ ಸಾಧ್ಯ, ಮರುಸ್ಥಾಪನೆ ದಾವಣಗೆರೆಯನ್ನ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ಮಾಡ್ಲಿಕ್ಕೆ, ಮರುಸ್ಥಾಪನೆ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು ಅನ್ನುವಂತಹದ್ದು ಮೊದಲ ಅಜೆಂಡಾ. ಎರಡನೇ ಪಾಯಿಂಟ್ ಅಂದ್ರೆ, ನಮಗೆ ಈಗಾಗಲೇ ಗೊತ್ತಿದೆ ಭಾರತ ಚೀನಾ ನಡುವಿನ ಒಂದು ಭಿನ್ನಾಭಿಪ್ರಾಯದಿಂದ ಚೀನಾ ಎಷ್ಟೋ ಪ್ರಾಡಕ್ಟ್ಗಳು ಈಗ ಬ್ಯಾನ್ ಆಗಿದೆ. ಚೀನಾ ಪ್ರಾಡಕ್ಟ್ ಅನ್ನು ಬಳಸಬಾರದು ಅಂತ ಭಾರತೀಯ ಭಾವನೆ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಕೆಲವಷ್ಟು ಆಪ್ಸ್ ಇರ್ಬೋದು, ಡಿವೈಸ್ ಗಳನ್ನ ನಾವು ಬಳಸದೇ ಇರ್ಲಿಕ್ಕೆ ಆಗೋದಿಲ್ಲ. ಸ್ಥಳೀಯವಾಗಿ ನಾವು ಸ್ಟಾರ್ಟ್ ಮಾಡೋದಾದ್ರೆ, ಅಂತಹದ್ದೊಂದು ಉತ್ಪಾದನೆ ಮಾಡೋದಾದ್ರೆ ನಾವು ಯಾವ ರೀತಿ ಮುಂದೆ ಹೋಗ್ಬೇಕು, ಹೊಸ ಹೊಸ ಇನ್ನೋವೇಟಿವ್ ಐಡಿಯಾ ಸ್ಟಾರ್ಟ್ಅಪ್ ಗಳನ್ನ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬಹುದು, ಈ ರೀತಿ ಸಪೋರ್ಟ್ ಮಾಡಿದ್ರೆ ಚೈನಾದಕ್ಕೆ ನಾವು ಪರಿಹಾರವಾಗಿ ಆತ್ಮನಿರ್ಭರತಾ, ಪ್ರಧಾನ ಮಂತ್ರಿಗಳು ಆಗಾಗ ಹೇಳ್ತಾ ಇರ್ತಾರೆ ಆತ್ಮನಿರ್ಭರತಾ, ನಾವು ಸ್ವಾವಲಂಬಿಗಳಾಗಬೇಕು, ನಮಗೆ ಬೇಕಾದಂತಹ ಉತ್ಪಾದನೆ ನಾವೇ ಮಾಡ್ಕೋಬೇಕು ಅನ್ನೋಂತಹ ಕಾನ್ಸೆಪ್ಟ್ ಅನ್ನ ದಾವಣಗೆರೆಯಲ್ಲಿ ಹೇಗೆ ನಾವು ಸ್ಟಾರ್ಟ್ ಮಾಡ್ಬೋದು ಅನ್ನುವಂತಹದ್ದು ಇದು ಮೇಜರ್ ಆದಂತಹ ಪಾಯಿಂಟ್. ಮೂರನೇದಾಗಿ, ಸಾಮಾನ್ಯವಾಗಿ ಉದ್ಯಮಿಗಳು ಬರುವಾಗ ಒಂದು ಪ್ರೀತಿಯ ಸ್ವಾಗತವನ್ನ ನಿರೀಕ್ಷೆ ಮಾಡ್ತಾರೆ. ಜೊತೆಗೆ ಕೆಲವು ನಿರೀಕ್ಷೆಗಳು ಇರ್ತದೆ, ಅವರನ್ನ ಅನಾವಶ್ಯಕವಾಗಿ ಲೈಸೆನ್ಸ್ ಅನ್ನ ಬ್ಲಾಕ್ ಮಾಡಿಸಬಾರ್ದು, ಈ ರೀತಿಯ ಏನೋ ಗೆಸ್ಚರ್ ಅನ್ನ ನಾವು ದಾವಣಗೆರೆಯವರು ತೋರಿಸ್ಬೇಕು. ದಾವಣಗೆರೆ ಯಾರು ಕೂಡ ಇನ್ಸೆಕ್ಯೂರ್ ಫೀಲಿಂಗ್ ಆಗಬೇಕಾದ ಅವಶ್ಯಕತೆ ಇಲ್ಲ, ನಮ್ಮವರೇ ಇದ್ದಾರೆ. ಇದನ್ನು ಕೂಡ ನಾವು ಲೋಕಲ್ ಆದಂತಹ ಉದ್ಯಮಿಗಳಿಗೂ ಹೇಳ್ತಾ, ಲೋಕಲ್ ಉದ್ಯಮ ವಾತಾವರಣವನ್ನು ಹೊಸ ಡೈನಾಮಿಕ್ಸ್ ಇನ್ನೊಂದು ಎತ್ತರಕ್ಕೆ ನಾವು ಕೊಂಡು ಹೋಗೋಣ ಅನ್ನುವಂತಹ ಸಂಕಲ್ಪದಿಂದ ಇವತ್ತಿನ ವೆಬಿನಾರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ನಾವು ಆರಂಭಿಕವಾದಂತಹ ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ. ಒಂದು ರಿಕ್ವೆಸ್ಟ್, ಒಂದು ಮನವಿ ಅಂದ್ರೆ, ಇದು ವಿಜಯ ಕರ್ನಾಟಕ ಕನ್ನಡ ಪತ್ರಿಕೆ, ಹಾಗಾಗಿ ಆದಷ್ಟು ನೀವು ಕನ್ನಡದಲ್ಲಿ ಮಾತಾಡಿ, ಇಂಗ್ಲಿಷ್ ಮಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ. ನಾವು ಕನ್ನಡದಲ್ಲಿ ಮಾತು ಮುಂದುವರ್ಸೋಣ. ನಿಮ್ಗೆ ಕೆಲವು ಟೆಕ್ನಿಕಲ್ ಶಬ್ದ ಅಥವಾ ಕೆಲವಷ್ಟು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೂ ಕೂಡ ಹೇಳ್ಬೋದು ಅನ್ನುವಂಥದ್ದು. ಯಾಕೆಂದ್ರೆ ನಮ್ಮ ಸಂಸದರು ಕೂಡ ಇರೋದಕ್ಕಾಗಿ ನಾವೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಂಗ್ಲಿಷ್ ಅಲ್ಲಿ ನೀವು ಫ್ಲೂಯೆನ್ಸ್ ಇದ್ರೆ ಇಂಗ್ಲಿಷ್ ನಲ್ಲೇ ಮಾತಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಭಾಷೆ ನೋ ಬ್ಯಾರಿಯರ್ ಅಂತ ಹೇಳ್ತಾ ನನ್ನ ಆರಂಭಿಕವಾದಂತಹ ಮಾತನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇಲ್ಲಿ
ಈಗಾಗಲೇ ನಿಮಗೆ ಟೀಸರ್ ನಲ್ಲಿ ಶೇರ್ ಮಾಡಿದೀವಿ. ಟೀಸರ್ ನಲ್ಲಿ ಶೇರ್ ಮಾಡಿದ ಹಾಗೆ ಪ್ರತಿಯೊಬ್ಬರು ಕೂಡ ತಮ್ಮ ಮಾತನ್ನ ತಮ್ಮ ಪರಿಚಯದ ಮೂಲಕ ಆರಂಭಿಸಬೇಕು. ತಮ್ಮ ಪರಿಚಯವನ್ನು ಹೇಳಿಕೊಂಡು ಮೊದಲು ಅನ್ಮ್ಯೂಟ್ ಮಾಡ್ಕೊಳ್ಬೇಕು, ಅಂದ್ರೆ ಮೈಕ್ ಆನ್ ಮಾಡಿಕೊಂಡು ತಮ್ಮ ಪರಿಚಯನ ಹೇಳ್ಕೊಂಡು ತಾವು ಇನ್ವೆಸ್ಟ್ ದಾವಣಗೆರೆ ಮೂಲಕ ದಾವಣಗೆರೆಯಲ್ಲಿ ಹೂಡಲಿಕ್ಕೆ ಏನ್ ನಿರೀಕ್ಷೆ ಮಾಡ್ತೀರಿ ಅನ್ನುವಂಥದ್ದನ್ನ ಈ 3 ಅಜೆಂಡಾಗ್ ರಿಸ್ಟ್ರಿಕ್ಷನ್ ಮಾಡಿ ಹೇಳ್ಬೇಕು ಅಂತ ಕೇಳ್ಕೊಂಡು ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನ್ನು ಇಲ್ಲಿ ನಿಲ್ಲಿಸ್ತೇನೆ. ಮಧ್ಯ ನಾನು ನಿಮ್ಮ ಹೆಲ್ಪಿಗಿದ್ದೇನೆ, ಬೇಕಾದನ್ನು ಹೇಳಿ. ನಾಗರಾಜ್ ರೆಡ್ಡಿ, ಓವರ್ ಟು ನಾಗರಾಜ್ ರೆಡ್ಡಿ. ಸೊ ನಮ್ಮ ವಿಜಯ ಕರ್ನಾಟಕದಿಂದ ನಮ್ಮ ಸದಾನಂದ ಹೆಗ್ಡೆ ಅವರು ಹೇಳಿದಾಗೆ ನಮ್ದು ಮತ್ತೆ ನಮ್ಮ ಸಂಸದರಿಗೂ ನಮಸ್ಕಾರ ಸರ್. ಮತ್ತೆ ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ಮತ್ತೆ ಎಲ್ಲರೂ ಸುಮಾರು ದೇಶಗಳಿಂದ ಎಲ್ಲ ಬಂದು 2:30 ರಾತ್ರಿಯಲ್ಲಿ ಕೂಡ ಬಂದು ಕೆಲವರೆಲ್ಲ ಸೇರಿದ್ದಾರೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇನ್ವೆಸ್ಟ್ ದಾವಣಗೆರೆ ಅಂತ ಈಗ ನಮ್ಮದು ಮೇನ್ ಪ್ರಯತ್ನ ಏನಿತ್ತಂದ್ರೆ ಟೈರ್ 2 ಅಂಡ್ ಟೈರ್ 3 ಟೌನ್ಸ್ ಅಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ನಾನು ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಓದಿ ಮತ್ತೆ ಬಂದು ನಾನು ಮೆಡಿಕಲ್ ಮಾಡಿದೆ. ಆಕ್ಚುಲಿ ಮಾಡಿದ್ರು ಕೂಡ ನಾನು ಬಿಸ್ನೆಸ್ ಲೈನ್ MBA ಮಾಡಿ ಹೋದೆ. ಒಂದು 15-16 ವರ್ಷ ಕಾಲ US ಇಂಡಿಯಾನಲ್ಲಿ ನಾನು ಒಂದು ಒಳ್ಳೆ IT ಸ್ಟಾರ್ಟ್ಅಪ್ ಮಾಡಿ ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ವಿ. ಆದ್ರೆ ಲಾಸ್ಟ್ 7-8 ಇಯರ್ಸ್ ಇಂದ ಒಂದು 7-8 ವರ್ಷದಿಂದ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಯಲ್ ಎಸ್ಟೇಟ್ ನಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ತುಂಬಾ IT ಆಗ್ಲಿ ಕೆಲವು ಟೆಕ್ನಾಲಜಿ ಕಂಪ್ನೀಸ್ ನಲ್ಲಿ ಅಡ್ವೈಸರ್ ಆಗ್ಲಿ ಮೆಂಟರ್ ಆಗಿ ಮಾಡ್ತಾ ಇದ್ದೀವಿ. ಸೊ ನನಗೇನಂದ್ರೆ ಇಲ್ಲಿ ದಾವಣಗೆರೆಗೆ ನಾನು 2014ನಲ್ಲಿ ಬಂದು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಬಂದಾಗ ನಮಗೆ ಈ ಗುರುರಾಜ್ ದೇಶಪಾಂಡೆ ಸರ್ ಅವರು ಇಲ್ಲಿ ಹುಬ್ಳಿನಲ್ಲಿ ಈ ದೇಶಪಾಂಡೆ ಫೌಂಡೇಶನ್ ಅಂತ ಮಾಡಿದ್ರು. ಸೊ ನಮಗೆ ದೇಶಪಾಂಡೆ ಸಾಹೇಬರು ಒಂದು 20 ವರ್ಷದಿಂದನೂ ನನಗೆ ಗೊತ್ತು. ಸೊ ಹಾಗೆ ನಾನು ಹೋಗಿ ಅಲ್ಲಿ ಇನ್ಸ್ಪೈರ್ ಆದೆ. ಅರೆ ಇಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ, ನಾವ್ಯಾಕೆ ಇಲ್ಲಿ ಅಂದ್ರೆ ಟೈರ್ 2 ಟೌನ್ಸ್ ಬೆಂಗಳೂರಿನಲ್ಲಿ ಈಗ ನೀವು ನೋಡಿದಾಗ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಲಿ ಕಂಜೆಷನ್ ಆಗ್ಲಿ ರಿಸೋರ್ಸಸ್ ಇಲ್ಲ. ಹಾಗೆ ಇಲ್ಲಿ ನೋಡಿದ್ರೆ ನೋಡಿ 14,000 ಜನ NRIಗಳಿದ್ದಾರೆ ನನ್ಗೆ ಕೇಳಿ ಬಂತು. ಸುಮಾರು ಜನ ನಮ್ಮ ಹತ್ರ ಟೌನ್ಶಿಪ್ ಅಲ್ಲಿ ಹೆಚ್ಕೊಳ್ಳೋರೆಲ್ಲ ಹತ್ರ ನಾನು ಇಂಟ್ರಾಕ್ಟ್ ಮಾಡ್ತಾ ಇದ್ದೆ. ಸರ್ ಇಲ್ಲಿ ಇದಾದ್ರೆ ಮತ್ತೆ ಚೆನ್ನಾಗ್ ಆಗುತ್ತೆ ಸರ್, ನಾವು ಬೇಕಾದ್ರೆ ಬಂದ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ನಾವು ಒಂದು ಇನಿಷಿಯೇಟಿವ್ ಮಾಡೋಣ ಅಂತೇಳಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಾಗ ಅರೆ ಇದು ತುಂಬಾ ಒಳ್ಳೆ ಇದು ನಾವು ಮಾಡೋಣ ಅಂತ ಹೇಳಿ ನಾವು ಕೆಲವು ಸೆಕ್ಟರ್ಸ್ ಅನ್ನ ಚೂಸ್ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ನಮಗೆ ಏನಾಯ್ತು ಸ್ವಲ್ಪ ಸರ್ವೇನು ಮಾಡ್ಕೊಂಡ್ವಿ. ದಾವಣಗೆರೆ ಏನಂದ್ರೆ ತುಂಬಾ ಮಿಡಲ್ ಆಫ್ ಕರ್ನಾಟಕ ಅಂದ್ರೆ ಇಟ್ರೆ ಮಿಡಲ್ ಆಫ್ ಕರ್ನಾಟಕ ಬರುತ್ತೆ. ಕನೆಕ್ಟಿವಿಟಿ ನೋಡಿದ್ರೆ ಬ್ಯಾಂಗ್ಳೂರ್ ಮುಂಬೈ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ನಲ್ಲಿ ಇದೆ ಇದು. ಆಮೇಲೆ ಇಲ್ಲಿ ನೀರು ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮೇಜರ್ ಸಿಟೀಸ್ಗೆ ನೀರು. ಇವಾಗ ದಾವಣಗೆರೆ ಹರಿಹರ್ಗೆ ನಮಗೆ ತುಂಗಭದ್ರಾ ಪೆರಿನಿಯಲ್ ರಿವರ್ ನೀರಿದೆ, ನಮಗೆ ಎಕ್ಸ್ಟ್ರಾ ನೀರು ಬೇಕಾದ್ರೆ ತೊಗೊಂಬರ್ಬೋದು. ಮತ್ತೊಂದು ಏನಂತ ಹೇಳಿದ್ರೆ ಇಲ್ಲಿ ಎಜುಕೇಶನ್ ನೋಡಿ, ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ತುಂಬಾ ಹೈ ಕ್ವಾಲಿಟಿ ಎಜುಕೇಶನ್ಸ್ ಬರ್ತಾ ಇದೆ. ಮತ್ತೆ ಯೂತ್ ಅಲ್ಲಿ ಉತ್ಸಾಹ ಇದೆ. ದಾವಣಗೆರೆ ಒಂದು ಕಾಲದಲ್ಲಿ 80s 70s ಅಲ್ಲಿ 60s ಅಲ್ಲಿ ಹುಬ್ಳಿ ಮತ್ತೆ ಬೆಳಗಾವಿಂದ ದೊಡ್ಡ ಬೆಳೆದಿತ್ತು. ನಾನಾ ಕಾರಣಗಳಿಂದ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇಂದ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯ್ತು. ಈಗ ನಾವೇನಂದ್ರೆ ನ್ಯೂ ಯೂತ್ ಅಂತೇಳಿ ಸ್ವಲ್ಪ ಮಾರ್ಗದರ್ಶನ ನಮ್ಮ MP ಸಾಹೇಬ್ರು ಇರ್ಬೋದು, ಬೇರೆ ಎಲ್ಲ ಏಜೆನ್ಸಿಗಳು, ನಮ್ಮ ಕರ್ನಾಟಕದ ಏಜೆನ್ಸಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳಾಗ್ಲಿ ಹೆಲ್ಪ್ ತಗೊಂಡು ನಾವೊಂದು ಪ್ಲಾಟ್ಫಾರ್ಮ್ ಕಟ್ಟೋಣ. ಈ ಪ್ಲಾಟ್ಫಾರ್ಮ್ ಕಟ್ಬಿಟ್ಟು ನಾವು ಎಲ್ಲರಿಗೂ ಏನು ಮಾಡಬೇಕು ಅಂತೇಳಿ ಕೆಲವು ಕೀ ಸೆಕ್ಟರ್ಸ್ ನ ಐಡೆಂಟಿಫೈ ಮಾಡ್ಕೊಂಡ್ವಿ. IT ಅಂಡ್ ITIS, ಆಮೇಲೆ ನೆಕ್ಸ್ಟ್ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಸ್, ಆಮೇಲೆ ನೆಕ್ಸ್ಟ್ ಬಂದು ವಿ ಹ್ಯಾವ್ ಅಗೇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಆಮೇಲೆ ಮೆಡಿಕಲ್ ಟೂರಿಸಂ ಅಂತ ಸುಮಾರು ಹಾಸ್ಪಿಟಲ್ಸ್ ಇದೆ, ಆಮೇಲೆ ಕನ್ಸ್ಟ್ರಕ್ಷನ್ ಸೆಕ್ಟರ್ಸ್. ಈ ಟೈಪ್ ಮಾಡಿದಾಗ ನಾವೆಲ್ಲ ಪ್ಲಾನ್ ಮಾಡಿ ಒಂದು ಫೋರಂ ಮಾಡಿದ್ವಿ. ಇನ್ನು ಫೋರಂ ನಡೀತಾ ಇರುತ್ತೆ. ನಾವು ಇನ್ನು ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ ಈ ಕೊರೋನಾ ಇರೋದ್ರಿಂದ ಸ್ವಲ್ಪ ವೆಬಿನಾರ್ಸ್ ಈ ಟೈಪ್ ಎಲ್ಲ ಮಾಡಿ ಮುಂದಿನ ವರ್ಷ ಒಂದು ಕೊರೋನಾ ಹಂತ ಒಂದು ಮೊಟ್ಟಮೊದಲಿಗೆ ಗ್ಲೋಬಲ್ ಇನ್ವೆಸ್ಟರ್ ಸಮಿಟ್ ಅಂತ ಮಾಡೋಣ ಅಂತ ಹೇಳಿ ನಾನು ಕೆಲವು ಸ್ನೇಹಿತರಿಗೆ ಹೇಳಿದಾಗ ನಾವೆಲ್ಲ ಬರ್ತೀವಿ, ನಾವು ಸಪೋರ್ಟ್ ಕೊಡ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ ಪ್ರಿನ್ಸಿಪಲ್ ನಮ್ಮ MP ಸಾಹೇಬರು ಕೂಡ ನಮ್ಗೆ ಆಲ್ರೆಡಿನೇ ಸಪೋರ್ಟ್ ಅಂತ ಹೇಳಿದ್ದಾರೆ. ಸೊ ಈಗ ನೀವು ನೋಡಿದಾಗೆ ಈ ವೆಬಿನಾರ್ ಅಲ್ಲಿ ಕೂಡ ಎಲ್ಲ ಕಡೆಯಿಂದಾನು ಸಪೋರ್ಟ್ ಇದೆ. ಸೊ ಅದಾದಾಗೆ ನನ್ನ ಮೊದಲ ಕ್ವಶನ್ ಏನಂದ್ರೆ, ಇವಾಗ ನಮ್ಮೆಲ್ಲ ಸ್ವಲ್ಪ ಕ್ವಶನ್ಗಳಿದೆ MP ಸಾಹೇಬ್ರೆ. ಇವಾಗ ತಮ್ಮ ಇದರಲ್ಲಿ ಸ್ಮಾರ್ಟ್ ಸಿಟಿ ಅಂತ ಡಿಕ್ಲೇರ್ ಆಗಿದೆ ದಾವಣಗೆರೆ. ಈಗ ಇನ್ವೆಸ್ಟರ್ಸ್ ಹೊರಗಿನಿಂದ ಬಂದವರಿಗೆ ಆಗ್ಲಿ ಇಲ್ಲಿ ವಾತಾವರಣ ಹೇಗಿದೆ, ತಮ್ಮಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಇವಾಗ ದಾವಣಗೆರೆಗೆ ಅನುಕೂಲವಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂದ ನಾವು ಏನೇನು ಸಪೋರ್ಟ್ ಅಂತ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಮಗೆ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಸ್ವಾಗತ. ಓಕೆ ನಾಗರಾಜ್ ನಿಮ್ಮ ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಂಡಿರ್ತಾರೆ. ಈ ನಡುವೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ರೆಟರಿ ಆದಂತ ಮಂಜುನಾಥ್ ಅವರು ಕೂಡ ಕೆಲವಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಿಮ್ಗೆಲ್ಲ ಒಂದು ಮಾಹಿತಿ ಅಂದ್ರೆ ರಾಜ್ಯ ಸರ್ಕಾರ ಏನೇನು ಅನುಕೂಲತೆ ಮಾಡಿದೆ ಹೇಳುವಂತಹದ್ದನ್ನ ನಮ್ಮ
ಚಾಟ್ ಬಾಕ್ಸ್ ನಲ್ಲಿ ಒಂದು ಡಾಕ್ಯುಮೆಂಟ್ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ನಾಗರಾಜ್ ರೆಡ್ಡಿ. ಮುಂದೆ ವಿನಾಯಕ್ ರಾಜನಹಳ್ಳಿ ನಮ್ಮ ಪರಿಚಯ ಇದೆ, ತಾವು ಹೇಳ್ಬೇಕು ಅಂತ ಕೇಳ್ಕೊಡ್ತೀನಿ. ಅಂದ್ರು ಇನ್ನೊಂದ್ಸಲ ಮಾಡಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ವಿನಾಯಕ್ ರಾಜನಹಳ್ಳಿ ಅಂತ. ನಾನು ಮೂಲತಃ ದಾವಣಗೆರೆಯನು. ನನ್ನ ವಿದ್ಯಾಭ್ಯಾಸ ಎಲ್ಲ ದಾವಣಗೆರೆನಲ್ಲೇ ಮುಗಿಸಿ ಅಲ್ಲಿ ಇಂಜಿನಿಯರಿಂಗ್ ಓದಿದ್ದು, BDT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ವಿ. ಅದಾದ ನಂತರ ಉನ್ನತ ವ್ಯಾಸಂಗಕ್ಕೆ ಅಂತಂದ್ಬಿಟ್ಟು ಊರಿಂದ ಹೊರಗಡೆ ಬಂದಿದ್ದು MBA ಮಾಡಿದೆ. ನನ್ನ MBA ಇನ್ ಫೈನಾನ್ಸ್ ಮತ್ತು ಮಾರ್ಕೆಟಿಂಗಲ್ಲಿ ಮಾಡಿದ್ದು. ಅದಾದಮೇಲೆ ಹೊರ ದೇಶಗಳಲ್ಲಿ ಒಂದಿಷ್ಟು ವರ್ಷ ಪ್ಲಸ್ MNC ಕಂಪ್ನಿನಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿ, ಅದಾದಮೇಲೆ ನಂದೇ ಸ್ವಂತ ಉದ್ಯೋಗ, ಲಾಗಿನ್ ಆಗಿದ್ದೀರಿ ಸರ್? ನಂದೇ ಸ್ವಂತ ಸ್ವಾಗತ ಶುರು ಮಾಡಿ. ಮಾತಾಡ್ತಿರಲ್ಲ. ಸೊ ನಾನು ಟೆಲಿಕಾಂ ಮತ್ತೆ IT ಸೆಕ್ಟರ್ಸ್ ಅಲ್ಲಿ ನನ್ಗೆ ಅನುಭವ ಇದೆ. ಈಗ ಮಾಡ್ತಿರೋ ಉದ್ಯಮನೂ ನೀವು ಇದ್ದೀರಿ ಅಂತ ಇಂಟರ್ನೆಟ್ ಸ್ಪೇಸ್ ಅಲ್ಲೇ ಮಾಡ್ತಾ ಇರೋದು. ನನಗನ್ಸೋದು ನಮ್ಮ ಹುಟ್ಟೂರು ದಾವಣಗೆರೆ ಹಾಗೂ ನಾನು ಬಂದಿರೋ ಫ್ಯಾಮಿಲಿ ಸತನು ರಾಜನಹಳ್ಳಿ ಫ್ಯಾಮಿಲಿ. ನನ್ನ ಪೂರ್ವಜರು, ನನ್ನ ತಂದೆಯರಾಗಿರ್ಲಿ, ನನ್ನ ತಾತವರಾಗಿರ್ಲಿ, ಅಲ್ಲಿ ಉದ್ದಿಮೆ ಮಾಡಿದ್ದವರು, ಅಲ್ಲಿ ಉದ್ದಿಮೆ ಬೆಳೆಸಿದವರು, ಅಲ್ಲೊಂಥರ ವಾತಾವರಣ ನಾನು ಹುಟ್ಟು ಬೆಳೆದಾಗೂ ಬಹಳನೇ ಡಿಫ್ರೆಂಟ್ ಇತ್ತು. ಯಾಕೆಂತಂತಂದ್ರೆ ನಾವೆಲ್ಲ ಓದಬೇಕಾರೆ, ಇಂಜಿನಿಯರಿಂಗ್ ಮಾಡಬೇಕಾರೆ ನಮಗೆಲ್ಲ ಒಂದು ಮನಸ್ಸಲ್ಲಿ ನಾವು ಏನೋ ಮಾಡ್ಬೋದು, ಈ ಊರಲ್ಲಿ ಏನೋ ಒಂದು ಮಾಡ್ಬೋದು, ಒಂದು ಉದ್ದಿಮೆ ಶುರು ಮಾಡೋಣ, ಒಂದು 500,000 ಜಾಬ್ಸ್ನ ಕ್ರಿಯೇಟ್ ಮಾಡೋಣ, ಇಲ್ಲಿ ನಮ್ಮ ಊರು ಬೆಳಿಬೇಕು, ನಮ್ಮೂರಲ್ಲಿ ಇಲ್ಲಿ ಎಲ್ಲ ಆಪರ್ಚುನಿಟೀಸು ಕ್ರಿಯೇಟ್ ಆಗಬೇಕು, ಹೀಗೆಲ್ಲ ಕನಸು ಆಸೆಗಳನ್ನು ಕಟ್ಕೊಂಡು ಬೆಳೆದಿರೋದು. ಬಟ್ ನಾವು ಮುಗಿಸಾದ್ಮೇಲೆ ಇನ್ಫ್ಯಾಕ್ಟ್ ದಾವಣಗೆರೆನಲ್ಲಿ ರೈಟ್ ಫ್ರಮ್ ದ ಟೈಮ್ ನಾನು ಬಿಟ್ಟಾಗಿಂದನೂ ಯೋಚನೆ ಮಾಡ್ತಾನೆ ಇದ್ದೆ, ಇಲ್ಲಿ ಅಲ್ಲಿಗೆ ಏನಾರ ಒಂದು ಮಾಡಬೇಕು, ಏನಾರ ಒಂದು ಸ್ಟಾರ್ಟ್ ಮಾಡಬೇಕು ಹಾಗೆ ಅಂತ ಅಂದ್ಬಿಟ್ಟು. ಬಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಟೆಲಿಕಾಮು ಅಥವಾ ಸಾಫ್ಟ್ವೇರು ಆ ರೀತಿ ಯೋಚನೆ ಮಾಡಿದಾಗ ಅಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಕಾಣಲಿಲ್ಲ, ಅಥವಾ ತಪ್ಪಿದ್ರೆ ಅಲ್ಲಿ ಆ ಎನ್ವೈರ್ಮೆಂಟು ನಮಗೆ ಸಿಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅರೌಂಡ್ 15 years ಬ್ಯಾಕ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ನೇ ತೊಂದರೆ ಇತ್ತು. ಆಮೇಲೆ ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕರ್ ಆಗಿರಲಿ ಅಥವಾ ಇನ್ನೊಂದೇನೋ ಒಂದು ಫೆಸಿಲಿಟೀಸು, ಈ ರೀತಿ ಸ್ವಲ್ಪ ಕುಂದುಕೊರತೆಗಳು ಎಲ್ಲ ಕಾಣಕ್ಕೆ ಶುರುವಾಯಿತು. ಬಟ್ ಇವಾಗ ನನಗನ್ಸ್ತಾ ಇರೋದು ಆ ರೀತಿ ಯಾವುದು ಕುಂದುಕೊರತೆಗಳು ಇಲ್ಲ. ಈಗ ದಾವಣಗೆರೆಗೆ ಎಲ್ಲ ರೀತಿಯಿಂದನೂ ನಾವು ಬೆಳೆಸೋಕ್ಕೆ ಆಸ್ಪದ ಇದೆ. ಅಲ್ಲಿ ಒಂದು ಏನೋ ಒಂದು ಕ್ರಿಯೇಟ್ ಮಾಡೋ ಒಂದು ವಾತಾವರಣ, ಅವಕಾಶ ಬಂದಿದೆ ಅಂತ ನಮಗನ್ಸ್ತಾ ಇದೆ. ಸೊ ಐ ಥಿಂಕ್ ಈ ಟೈಮಿಂಗ್ ಏನು ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ನಾವು ಮಾಡ್ತಾ ಇರೋದು ಒಂಥರ ಭಾಳ ಆಶಾದಾಯಕ ಭಾವನೆಯನ್ನು ಮೂಡಿಸ್ತಾ ಇದೆ ನಮಗೆಲ್ಲ. ಸೊ ಅಲ್ಲಿ ಯಾವುದೋ ಒಂದು ರೀತಿಯಿಂದ ಈಗ IT ಸೆಕ್ಟರಲ್ಲಿ ಇರ್ಬೋದು, ಅಥವಾ BPO ಸೆಕ್ಟರ್ ಇರ್ಬೋದು, ಅಥವಾ ತಪ್ಪಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಆಗ್ರೋ ಪ್ರೊಸೆಸಿಂಗ್, ಈ ರೀತಿ ಹಲವಾರು ರೀತಿಯಲ್ಲಿ ನಮ್ಮ ದಾವಣಗೆರೆ ಊರನ್ನ ನಾವು ಬೆಳೆಸೋಕ್ಕೆ ನಮ್ಮ ಕಡೆಯಿಂದ ಏನೋ ಒಂದು ಸಣ್ಣ ಸೇವೆ, ಒಂದು ಅಳಿಲು ಸೇವೆ ಅಂತ ಅನ್ಕೊಂಡೇ ನಾವು ಮಾಡ್ಬೋದು ಅಂತ ಭಾಳಷ್ಟು ನಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಸಂಸದರಿಂದ ನಾವು ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ. ಅವರು ಈ ನಮಗೆ ಗೈಡ್ ಮಾಡಬೇಕು, ಯಾವ ರೀತಿ ನಾವು ಬರ್ಬೋದು, ಅವ್ರ ಕಡೆಯಿಂದ ಯಾವ ರೀತಿ ಸಹಕಾರ ನಮ್ಗೆ ಸಿಗುತ್ತೆ. ಅದೊಂದು ಸಿಕ್ತು ಅಂತಂತಂದ್ರೆ ನಮ್ಮ ಈ ಸಣ್ಣ ಫೋರಮ್ಮು ದೊಡ್ಡದಾಗಿ ಬೆಳೆಯೋಕ್ಕೆ ಬಹಳಷ್ಟು ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಸರ್. ಸೊ ಈ ರೀತಿ ನಿಮ್ಮಿಂದ ನಾನು ಗೈಡೆನ್ಸ್ ನಿರೀಕ್ಷೆ ಮಾಡ್ತೀವಿ ಸರ್ ನಾವೆಲ್ಲರೂ. ಥ್ಯಾಂಕ್ ಯು ವಿನಾಯಕ್ ಅವರೇ. ತುಂಬಾ ದಾವಣಗೆರೆ ಬಗ್ಗೆ ನಿಮ್ಮ ಏನು ಹಳೆ ನೆನಪಿರ್ಬೋದು ಅಥವಾ ಪ್ರೀತಿ, ನಿಜಕ್ಕೂ ನಮ್ಗೆ ಅದೇ ನಮ್ಗೊಂದು ದೊಡ್ಡ ಮಾರ್ಗದರ್ಶಕ. ಹಾಗೆ ಖಂಡಿತವಾಗಿ ನಿಮ್ಮ ನಿರೀಕ್ಷೆಯನ್ನ ಸಂಸ್ಥೆಗಳು ಆ ಮಾರ್ಗದರ್ಶನ ಅವರು ಕೂಡ ಮಾಡ್ತಾರೆ ಅನ್ನುವಂಥ ಮುಂದುವರಿಸಿಕೊಂಡು ರಾಜೇಶ್ MR ಬೆಂಗಳೂರಿಂದ. ರಾಜೇಶ್ MR. ನಾನು ದಾವಣಗೆರೆಗೆ ಬಂದು ದಾವಣಗೆರೆಯಲ್ಲಿ ನಾನು 3 ಅಥವಾ 4ನೇ ವರ್ಷದಲ್ಲಿ ನಾನು ದಾವಣಗೆರೆಗೆ ಬಂದಿದ್ದು, ನಮ್ಮ ತಂದೆ ತಾಯಿಯವರು ಕರ್ಕೊಂಡ್ಬಂದಿದ್ದು. ಸೊ ಅಲ್ಲಿ ನಾನು ದಾವಣಗೆರೆಯಲ್ಲಿ ನಾನು ಪ್ರೈಮರಿ ಸ್ಕೂಲ್ ಆದ ನಂತರ ಮತ್ತೆ ಹೈಯರ್ ಪ್ರೈಮರಿ, ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದವನು. 93ದಲ್ಲಿ ನಾನು BE ಮುಗಿಸ್ಕೊಂಡೆ. ಅದಾದ ನಂತರ 93ದಿಂದ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದವನು. ಸೊ ನನಗೇನಂತ ಹೇಳಿದ್ರೆ ಇದೆ, ಈಗ ಈ ಹಿಂಭಾಗದ ಈ ಮುಂಚೆ ಹೇಳಿದ ಎಲ್ಲ ಈ ಪ್ರಕಾರ
ದಾವಣಗೆರೆ ಒಂದು ಅಂದ್ರೆ ಸೆಂಟ್ರಲ್ ಪಾರ್ಟ್ ಆಫ್ ಏನು ಕರ್ನಾಟಕವಾಗಿದೆ. ಅದರಲ್ಲಿ ಕೆಲವು ರೀತಿಯಿಂದ ಕೆಲವು ಒಂದು ವಿಷಯಗಳಿಂದ ಸ್ವಲ್ಪ ಆವಾಗವಾಗ ಅದು ಹಿಂದೆ ಬರ್ತಾ ಇದೆ. ಸೊ ಹಾಗಾಗಿ ಈಗ ಏನಂತ ಹೇಳಿದ್ರೆ, ಈಗ ಇರುವ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟು ಎರಡೂ ಒಂದೇ ಸರ್ಕಾರವಾಗಿದೆ. ಅದಕ್ಕೆ ಅದು ಪೂರಕವಾಗಿದೆ. ಅದರಿಂದ ನಮಗೆ ತುಂಬಾ ಲಾಭದಾಯಕವಾದ ಒಂದು ಸನ್ನಿವೇಶನೂ ಇದೆ. ಸೊ ದಾವಣಗೆರೆ ಈಗ 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 ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿ ಪಾಲಿಸಿ 2025 ಪ್ರಕಾರ ಹೇಳಿದ ಪ್ರಕಾರ ಸೊ ಎರಡು ಅವರು ರೀಜನ್ ಐಡೆಂಟಿಫೈ ಮಾಡಿದ್ದಾರೆ. ಒಂದು ಬೆಂಗಳೂರು ಚೆನ್ನೈ ಕಾರಿಡಾರ್ ಅಂತೇಳಿ, ಆಮೇಲೆ ಬೆಂಗಳೂರು ಮುಂಬೈ ಕಾರಿಡಾರ್ ಅಂತೇಳಿ. ಮುಂಬೈ ಬೆಂಗಳೂರು ಕಾರಿಡಾರ್ ಅಲ್ಲಿ ದಾವಣಗೆರೆ ಬರ್ತಿದೆ. ಆ ಭಾಗದಲ್ಲಿ ಎಷ್ಟೋ ಒಂದು ಉನ್ನತ ಅವಕಾಶಗಳು ಅಂದ್ರೆ ಮಾಡಲಿಕ್ಕೆ ನಮಗೆ ಒಂದು ಪೂರಕವಾದ ಇದು ಸನ್ನಿವೇಶ ಇದೆ. ಸೊ MP ಸಾಹೇಬರು ಸ್ವಲ್ಪ ಅದಕ್ಕೀಗ ಪೂರಕವಾದ ಯಾವುದೋ ಒಂದು ಶ್ರಮ ಅಂದ್ರೆ ಅದಕ್ಕೆ ಸ್ವಲ್ಪ ನನ್ನ ಕನ್ನಡದಲ್ಲಿ ಸ್ವಲ್ಪ ಇದಾಗ್ತಿದೆ, ನನಗೆ ಕ್ಷಮಿಸಿ. So what I mean to say is that there is a lot of the opportunities in these areas. So agri processing ಆಗ್ಬೋದು, ಅಥವಾ ಇದು ಎಸ್ಪೆಷಲಿ ದಾವಣಗೆರೆ ಬೆಲ್ಟ್ ಅಲ್ಲಿ ರಾಬಿ ಕ್ರಾಪ್ಸ್ ಜಾಸ್ತಿ ಇದೆ, ನೀರಾವರಿ ಯೋಜನೆಗಳಿದಾವೆ. ಹಾಗಾಗಿ ಆ ಏರಿಯಾದಲ್ಲಿ ಈಗ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಹೊಸದಾಗಿ ಕೇಂದ್ರ ಸರ್ಕಾರ ಹೊಸ ಒಂದು ಇದು ಯೋಜನೆಗಳು ಅಂತ ನಿರ್ಮಿಸಿದೆ. 10,000 ಕೋಟಿ ಅದಕ್ಕೆ ಬರ್ತಾ ಇದೆ. ಈ ತರ ಕೆಲವೊಂದು ಫಂಡ್ಸ್ ಬರ್ತಿದೆಯಲ್ಲ, ಆ ಫಂಡ್ಸ್ ಗಳನ್ನೆಲ್ಲ ಈ ಒಂದು ಭಾಗದಲ್ಲಿ ನಾವು ಕೇಂದ್ರೀಕೃತ ಮಾಡಿದ್ರೆ ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೋದು. ಆಮೇಲೆ ಇಲ್ಲಿ ಸಾಕಷ್ಟು ಇಲ್ಲಿ ದಾವಣಗೆರೆಯಲ್ಲಿ 2 ಕಾಲೇಜ್ ಇದ್ದಿದ್ದಕ್ಕೆ ಎಷ್ಟೋ ಜನ ಇಲ್ಲಿ ಅವರು ಎಜುಕೇಶನ್ ಮಾಡಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಅವರು ನಿಲ್ಸಿದ್ದಾರೆ. ಅವರಿಂದ ನಮಗೆ ಸಾಕಷ್ಟು ಒಂದು ಇದು ಬರ್ಬೋದು, ಇದು ಸಪೋರ್ಟ್ ಸಿಗ್ಬೋದು. ಅವಕ್ಕೆಲ್ಲದಕ್ಕೂ ನಾವು ಒಂದು ಈಗ ಮಾಡ್ತಿರೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸರ್ಕಾರದಿಂದ ಎಷ್ಟು ಅಂದ್ರೆ ಸರ್ಕಾರದ ಯೋಜನೆಗಳಿಂದ ಎಷ್ಟು ನಾವು ಜಾರಿ ತರಲಿಕ್ಕೆ ಎಷ್ಟು ನಮಗೆ ಅನುಕೂಲ ಆಗಕ್ಕೆ ಒಂದು ಪೂರಕವಾದ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ರೆ ನಮಗೆ ಎಲ್ಲದಕ್ಕೂ ಅದು ಅನುಕೂಲ ಆಗ್ಬೋದು ಅಂತ ಹೇಳಿ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ರಾಜೇಶ್ ರೇವಣ್ಕರ್. ನಿಮ್ಮ ಸರ್ನೇಮ್ ನೋಡಿದ್ರೆ ನೀವು ದಾವಣಗೆರೆಯವರು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ನಿಮ್ಮ ಆ ರೀತಿ ಹೆಸರಿನವರು ತುಂಬಾ ಜನ ಇಲ್ಲಿ ಉದ್ಯಮ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರೀತಿ ಖಂಡಿತವಾಗಿ ನಮಗೆ ಬೇಕು. ಮುಂದೆ ಸಿದ್ದರಾಮೇಶ್ ನಾರಾ ಅವರು ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸಿದ್ದರಾಮೇಶ್ ಬಾಗಲಕೋಟೆ. ಇವಾಗ ಇನ್ಫೋಸಿಸ್ ಅಲ್ಲಿ ಒಂದು 24 ವರ್ಷ ಆಯ್ತು. ಒಂದು 12 ವರ್ಷ ನಾನು ಅಮೆರಿಕನಲ್ಲಿದ್ದೆ. ಇವಾಗ ವಾಪಸ್ಸು ಮರಳಿ ದೇಶಕ್ಕೆ ಬಂದ್ಬಿಟ್ಟು ಇಲ್ಲಿ ಎಂಟರ್ಪ್ರಿನರ್ಶಿಪ್ ಮಾಡೋಣ ಅಂತ ನಾವು ಇವಾಗ ಬೇರೆ ಸ್ಟಾರ್ಟ್ಅಪ್ಗಳಲ್ಲಾಗ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲೂ ಇದ್ದೀವಿ. ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡು, ಪ್ಲಾಸ್ಟರ್ ಸ್ಯಾಂಡ್ ಅಂತ ಮಾಡ್ತಾ ಇದೀವಿ. ಪ್ಲಸ್ ಅಗ್ರಿಕಲ್ಚರು ಮಾಡ್ತಾ ಇದೀವಿ. ಹಿರಿಯೂರ್ ಹತ್ರ ನಂದು ಒಂದು 35 ಎಕರೆ ಜಮೀನಿದೆ. ಸೊ ಅನ್ನದಾತ ಅವರು ನನ್ನನ್ನು ಕವರ್ ಮಾಡಿದ್ರು. ಒಳ್ಳೆ ಇದು ಅಂತ ಫಾರ್ಮರ್ ಅಂತ. ಸೊ ತುಂಬಾ ಮೊದಲಿಂದನೂ ಫಾರ್ಮರ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ನಾಗರಾಜ್ ಅವರು ಹೇಳಿದಾಗ ನಾವು ಇದೊಂದು ಯಾವುದೋ ಇರ್ಲಿ, ಒಟ್ಟು ನಮ್ಗೆ ನಮ್ಮ ಆತ್ಮನಿರ್ಭರ್ ಇದು ಆಗ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದನ್ ಮಾಡಿದ್ವಿ. ಹಾಗೆ ನಾವು ಸರ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಸ್ಟೇಟ್ ಸೋಷಿಯಲ್ ಮೀಡಿಯಾಗೆ ಬಿಜೆಪಿಗೆ ನಾನು ಕೋ ಕನ್ವೀನರ್ ಆಗಿದ್ದೆ ಹೋದ್ ಸಾರಿ ಎಲೆಕ್ಷನ್ ಅಲ್ಲಿ. ಸೊ ಅದನ್ನು ಸ್ವಲ್ಪ ಅಲ್ಲಿ ಹೆಲ್ಪ್ ಮಾಡಿದ್ದೆ. ಥ್ಯಾಂಕ್ ಯು ಸಿದ್ದರಾಮೇಶ್ ಅವರು, ಥ್ಯಾಂಕ್ಸ್. ಇಲ್ಲಿ ಒಂದು ಗಮನಿಸಬೇಕಾದ ಪಾಯಿಂಟ್ ಅಂದ್ರೆ, ಕೆಲವರು ದಾವಣಗೆರೆ ಕೇಂದ್ರಿತವಾಗಿ ಆಲೋಚನೆ ಮಾಡ್ತಾರೆ, ಕೆಲವರು ದಾವಣಗೆರೆ ಹುಬ್ಬಳ್ಳಿ ಅಂತ ಟೈರ್ 2 ಸಿಟಿಗಳನ್ನ ಅಂದಾಜಲ್ಲಿ ಇಟ್ಕೊಂಡು ದಾವಣಗೆರೆ ಹೊರತಾಗಿ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನು ಓಪನ್ ಇಟ್ಕೊಂಡಿದ್ದಾರೆ. ಹಾಗೆ ಬೆಂಗಳೂರು ಕಂಜೆಸ್ಟೆಡ್ ಆಗಿದ ಕಾರಣಕ್ಕಾಗಿ 2ನೇ ಹಂತದ ನಗರಗಳಿಗೆ ನಾವು ಒತ್ತು ಕೊಡ್ಬೇಕು ಅನ್ನುವಂತ ಸರ್ಕಾರದ ಏನೋ ಆಶಯಕ್ಕೆ ಇವರೆಲ್ಲ ಪೂರಕವಾಗಿರೋದಕ್ಕಾಗಿ ಅವರೆಲ್ಲ ನಮ್ಮವರು. ನಾ ಈ ನಡುವೆ 1-2 ವಿಷಯವನ್ನು ಹೇಳ್ತೀನಿ. ನಮ್ಮ ಜೊತೆಗೆ ಉದ್ಯಮಿಯಾದಂತಹ GM ಲಿಂಗರಾಜ್ ಕೇಳ್ತಾ ಇದ್ದಾರೆ. ಅವರು ಬೇರೆ ಏನೋ ಕಾರಣಕ್ಕಾಗಿ ಈ ಸಲ ಅವರ ಕೇಳ್ತಾ ಹೋಗ್ತಾ ಇದ್ದಾರೆ. ಅವ್ರನ್ನು ಸ್ವಾಗತ ಮಾಡ್ತೀನಿ. ಹಾಗೆ ದಾವಣಗೆರೆಯಲ್ಲಿ ಒಂದು ಅಪರೂಪದ ಮಹಾರಾಜ ಇಂಡಸ್ಟ್ರೀಸ್ ಅಂತ ಹೇಳಿ ಆರಂಭಿಸಿ ಶಶಿ ಸೋಪನ್ನ ತುಂಬಾ ಪಾಪ್ಯುಲರ್ ಬ್ರ್ಯಾಂಡ್ ಆಗಿ ಬೆಳೆಸಿದಂತಹ ಡಾಕ್ಟರ್ ರವಿರಾಜ್ ಇದ್ದಾರೆ. ಅವ್ರನ್ನು ಕೂಡ ಸ್ವಾಗತ ಮಾಡ್ತೀನಿ. ಥ್ಯಾಂಕ್ಸ್ ವಿಜಯ ಕರ್ನಾಟಕ ಈ ಆಪರ್ಚುನಿಟಿ ಕೊಟ್ಟಿದ್ದೀವಿ.
ಸರ್ ಸಂಕ್ಷಿಪ್ತವಾಗಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಸೈನಿಕ್ ಸ್ಕೂಲಿಂದ ಪಾಸ್ ಔಟ್ ಆಗಿ ನಾಗರಾಜ್ ರೆಡ್ಡಿ ಅವ್ರ ನಮ್ಮ ಸೀನಿಯರ್. ಸೊ ಅವರು ಈ ಎಫರ್ಟ್ ನ ಆರ್ಗನೈಸ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಅವ್ರಿಗೆ ವಹಿಸ್ಕೊಳ್ಳೋಣ ಅಂತ ನಾವು ಸೇರಿದ್ವಿ. ಸೈನಿಕ್ ಸ್ಕೂಲ್ ಆದ್ಮೇಲೆ ನಾವು ಸರ್ ಮಾಡಿದ್ದೆಲ್ಲ ಇಂಜಿನಿಯರಿಂಗ್, MBA ಫಿನಾನ್ಸ್ ಎಕನಾಮಿಕ್ಸ್ ಮಾಡಿ ನಾವು HSBC ಬ್ಯಾಂಕ್ ಇಂದ ಸೌತ್ ಇಂಡಿಯಾ ಹೆಡ್ ಆಗಿ 7-8 ವರ್ಷ ಕೆಲಸ ಮಾಡಿದ್ವಿ. ಮೇಜರ್ ಕಂಪ್ನೀಸ್ಗೆ ಹೆಂಗ್ ಸೆಟಪ್ ಮಾಡೋದು, ಪ್ಲಾನ್ ಸೆಟಪ್ ಮಾಡೋದು ಅದೆಲ್ಲ ಅಡ್ವೈಸ್ ಮಾಡಿ ಇವಾಗ ಲಾಸ್ಟ್ 3-4 ಇಯರ್ಸ್ ಇಂದ ಕಂಪ್ಯೂಟರ್ ಅಲ್ಗೋರಿದಮ್ ಯೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಒಂದು ಬೂಟಿಕ್ ಫರ್ಮ್ ಸೆಟಪ್ ಮಾಡಿದೀವಿ. ಸೊ ನಮ್ ಕಲ್ತಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಆಸೆ ಇಟ್ಕೊಂಡು. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು. ಬಹುಶಃ ನಿಮ್ಮಿಂದ ಈ ಸ್ಟಾರ್ಟ್ಅಪ್ ಗಳಿಗೆ ಮಾರ್ಗದರ್ಶನ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಅರ್ಜುನ್. ಮುಂದೆ ಆಸ್ಟ್ರೇಲಿಯಾದಿಂದ ವಿನಾಯಕ್ ಪುರಾಣಿಕ್ ಅವರು ಮಾತಾಡ್ಬೇಕು ಅಂತ ಕೇಳ್ತೀನಿ. ಆಸ್ಟ್ರೇಲಿಯಾದಿಂದ ವಿನಾಯಕ್ ಪುರಾಣಿಕ್. ನಮಸ್ತೆ ಸರ್, ನನ್ನ ವಿನಾಯಕ್ ಪುರಾಣಿಕ್. ಆಕ್ಚುಲಿ ನನ್ನ ಹೆಸರು ಮಿಸ್ಪ್ರೆಸೆಂಟ್ ಆಗಿದೆ ಅಲ್ಲಿ. ಇಟ್ಸ್ ಓಕೆ ಸರ್. ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ನಾನು ಸಿವಿಲ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಲ್ಲಿ ಇಂಜಿನಿಯರಿಂಗ್ ಪಾಸ್ ಔಟ್ ಆಗಿ UBTC ಅಲ್ಲಿ ಬೆಂಗಳೂರಲ್ಲಿ 2004ರಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಕಾಸ್ಟ್ ಕನ್ಸಲ್ಟೆಂಟ್ ಆಗಿ. ಅಲ್ಲಿ ಒನ್ ಆಫ್ ದ ಟಾಪ್ ಬಿಲ್ಡರ್ ಜೊತೆ ವರ್ಕ್ ಮಾಡಿ ಬಿಲ್ಡಿಂಗ್ ಕಾಸ್ಟ್ನ ಯಾವ ಥರ ಪ್ರಿಪೇರ್ ಮಾಡ್ಬೋದು, ಸೊ ಡಿಫ್ರೆಂಟ್ ವೇ ಒಳಗೆ ಯಾವ ಥರ ಮಾಡುವಂಥ ಹೊಸ ಕೆಲಸನ ಕಲ್ತ್ಬಿಟ್ಟು, ಸೊ 2009-2010ನಲ್ಲಿ ವರ್ಲ್ಡ್ ಅಲ್ಲಿ 3rd ಬಿಗ್ಗೆಸ್ಟ್ ಲಾರ್ಜೆಸ್ಟ್ ರಿಟೇಲರ್ ಟೆಸ್ಕೋ ಅಂತ ಹೇಳ್ಬಿಟ್ಟು UK ಅಲ್ಲಿ ಬೇಸ್ ಆಗಿರೋದು, ಅವ್ರ ಕಂಪ್ನಿಲಿ ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಸೈಟ್ ಅಕ್ವಿಸಿಷನ್ಸ್, ಸೈಟ್ ರಿಸರ್ಚು, ಅಕ್ವಿಸಿಷನ್ಸ್, ಪ್ರಾಪರ್ಟೀಸ್, ಅವ್ರ ಜೊತೆಗೆ ನಾನು ಯಾವ ಥರ ಇನ್ವೆಸ್ಟ್ ಮಾಡಿದ್ರೆ ಹೌ ಮಚ್ ದೇ ಕ್ಯಾನ್ ಗೆಟ್ ರಿಟರ್ನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ, ಸೊ ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 2 years ನಾನು ಇಂಗ್ಲೆಂಡಲ್ಲಿ ಇದ್ದೆ ಅವ್ರ ಜೊತೆಲಿ. ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅದಾದ್ಮೇಲೆ ಅಲ್ಲಿಂದ ನಾನು ಮಲೇಷಿಯಾ, ಥೈಲ್ಯಾಂಡ್, ಯುರೋಪಲ್ಲಿ ಬೇರೆ ಬೇರೆ ಅವ್ರದ್ದೇ ಕಂಪ್ನಿಗೆ, ಬಿಕಾಸ್ ಅವರು 14 ದೇಶದಲ್ಲಿ ಆಪ್ರೇಟ್ ಮಾಡ್ತಾರೆ. ಸೊ ಬೇರೆ ಬೇರೆ ದೇಶದಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಿದರೆ ಯಾವ ಥರ ರಿಟರ್ನ್ಸ್ ಬರುತ್ತೆ, ಒಂದು ಫೈನಾನ್ಸ್ ಮಾಡೆಲ್ ಇಟ್ಕೊಂಡು, ಸೊ ಅದ್ರ ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಸೊ ಜಸ್ಟ್ ಗ್ರೋನ್ ಅಪ್. 2015-16 ನಾನು ಆಸ್ಟ್ರೇಲಿಯಾಗೆ ಸಿಡ್ನಿಗೆ ಮೂವ್ ಆಗಿಬಿಟ್ಟು ಅಗೇನ್ ಐ ಕಂಟಿನ್ಯೂಡ್ ದ ಸೇಮ್ ಜಾಬ್. ಇಲ್ಲಿ ಒಂದು ಕೋಲ್ಸ್ ಅಂತ ಇದೆ, ಅವ್ರದ್ದು ಆಸ್ಟ್ರೇಲಿಯಾದಲ್ಲಿ ದೇ ಆರ್ ದ ಬಿಗ್ಗೆಸ್ಟ್ ರಿಟೇಲ್ ಜಾಯಿಂಟ್ ಅವರು. ಅವರಿಗೂ ಸೊ ಅವ್ರದ್ದು ಫೀಸಿಬಿಲಿಟಿ ಪ್ಲಾನಿಂಗ್ ಸ್ಟೇಜ್ ಇಂದ ಹಿಡಿದ್ಬಿಟ್ಟು ಫೈನಲ್ ಅಕೌಂಟ್ವರೆಗೂ ಯಾವ ಥರ ಕಾಸ್ಟ್ ಮೂವ್ಮೆಂಟ್ ಆಗುತ್ತೆ, ಅವ್ರದ್ದು ಇನ್ವೆಸ್ಟ್ಮೆಂಟ್ ಆಗಲಿ, ಅವ್ರದ್ದು ಕನ್ಸ್ಟ್ರಕ್ಷನ್ ಆಗಲಿ, ಸೊ ಆಲ್ ಟುಗೆದರ್ ಒಂದು ಸೆಟ್ ಆಫ್ ಮಾಡೆಲ್ ಜೊತೆಗೆ ಎಲ್ಲ ಸೆಕ್ಟರ್ಸಲ್ಲೂ ಮಾರ್ಕೆಟಿಂಗ್ ಆಗಿರ್ಬೋದು, ಸೈಟ್ ರಿಸರ್ಚ್ ಆಗಿರ್ಬೋದು, ಅಕ್ವಿಸಿಷನ್ಸ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿ ಸೊ ಐ ಜಸ್ಟ್ ಗಿವಿಂಗ್ ಎ ಕಾಸ್ಟ್ ಅಡ್ವೈಸ್ ಫಾರ್ ದೆಮ್. ನಾನೀಗ ಕರೆಂಟ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಆಸ್ಟ್ರೇಲಿಯಾದಲ್ಲಿ ನ್ಯೂ ಸೌತ್ ವೇಲ್ಸ್ ಅನ್ನೋ ಸ್ಟೇಟಿಗೆ, ಇಟ್ಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದ ಆಸ್ಟ್ರೇಲಿಯಾ ಒಳಗೆ, ಅಲ್ಲಿಗೆ there is a health infrastructure. So health infrastructure, they are spending a 1 billion project, 1 billion fund to build a public hospital. So health precinct, so it's a complete precinct. So ಅವರಿಗೆ ಆ ಪ್ರಾಜೆಕ್ಟಿಗೆ ನಾನು ಕಾಸ್ಟ್ ಅಡ್ವೈಸ್ ಆಗಿ ಕೆಲಸ ಮಾಡ್ತೀನಿ. ಇಟ್ ಈಸ್ ಆಲ್ಮೋಸ್ಟ್ 20 years ಜಾಬ್. ಸೊ ಇಟ್ಸ್ ಆಲ್ ದ ಮಿಡಲ್ ಆಫ್ ದ ವೇ. ಸೊ ಐ ಆಮ್ ಒನ್ ಆಫ್ ದ ಕೀ ಕಾಸ್ಟ್ ಕನ್ಸಲ್ಟೆಂಟ್ ಫಾರ್ ದೆಮ್. ಆಮೇಲೆ ಪ್ರೊಫೆಷನಲ್, ನಾನು UK ಇಂದ ಒನ್ ಆಫ್ ದ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಸರ್ವೇಯರ್ಸ್ ಇಂದ ನಾನು ಮೆಂಬರ್ಶಿಪ್ ನಾನು ರೆಕ್ರೂಟ್ ಮಾಡ್ತೀನಿ APC ಕ್ಯಾಂಡಿಡೇಟ್ಸ್ನ, ಯಾವ ಥರ ಪ್ರೊಫೆಷ್ನಲ್ ಆಗಿ ಅವರು ಕಾಸ್ಟ್ ಅಡ್ವೈಸ್ ಮಾಡ್ಬೋದು ಯಾವುದೇ ಬಿಲ್ಡಿಂಗ್ಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಮಾಡಬೇಕಾದ್ರೆ ನಾನು ರೀಸೆಂಟಾಗಿ ಥ್ರೂ ನಾಗರಾಜ್ ರೆಡ್ಡಿ ಸರ್ ಇಂದ ಅವ್ರ ಪ್ರಾಪರ್ಟಿಲಿ ಅವ್ರದ್ದು ಸೈಟ್ ಲೇಔಟಲ್ಲಿ 2 ಸೈಟ್ ತಗೊಂಡಾಗ ಹಿಂಗೆ ಅವ್ರ ಮುಖಾಂತರ ಪರಿಚಯ ಆಗಿ ಅವರು ನಂಗೆ ಈ ಥರ ಎಲ್ಲ ಹೇಳಿದ್ರು, ವಿನಯ್ ನಾವು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ ಆ ಥರ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ಬಿಕಮ್ ವೆರಿ ತುಂಬ ಎಕ್ಸೈಟ್ ಆದೆ, ನಾನು ತುಂಬ ಖುಷಿ ಆಯಿತು. ಐ ವಾಸ್ ಗಾಟ್ ಮೋಟಿವೇಟೆಡ್. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದಿಲ್ಲ ಅಲ್ಲೇ, ಬಿಕಾಸ್ ಅಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಅಲ್ಲಿಂದ ಏನೋ ನಡೀತಾ ಇದೆ, ಭಾಳ ಚೆನ್ನಾಗಿ ಆಗ್ತಾ ಇದೆ ಮುಂದೆ ದೇರ್ ಆರ್ ಸೋ ಮೆನಿ ಪೀಪಲ್ ಇಂಟ್ರೆಸ್ಟೆಡ್ ಅಂಡ್ ಸ್ಮಾರ್ಟ್ ಸಿಟಿ ಬೇರೆ ಬಂದಿತ್ತು, ಅದೆಲ್ಲ ಆಗಿ ಕೇಳ್ಕೊಂಡಾಗ ನಂಗೆ ತುಂಬ ಖುಷಿ ಆಯ್ತು. ಸೊ ಅದಾದ್ಮೇಲೆ ಹಂಗೆ ಆಯ್ತು ಸರ್, ನಾನು ನಿಮ್ಮ ಜೊತೆ ಸೇರ್ಕೊಂತೀನಿ, ಐ ಆಮ್ ರಿಯಲಿ ರೆಡಿ ಟು ಡೂ ಸಮಥಿಂಗ್ ನ್ಯೂ. ಆಮೇಲೆ ನಾನು ಒಂದು ಏನಾದರೂ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಐದರ್ ರೆಸಿಡೆನ್ಷಿಯಲ್ ಆಗಲಿ, ಅಪಾರ್ಟ್ಮೆಂಟ್ಸ್ ಆಗಲಿ, ಅಥವಾ ಐ ಹ್ಯಾವ್ ಟು ಬಿಲ್ಡ್. ಈಗ ಬಿಕಾಸ್ ಲಾಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ನಾನು ಒಂದು ಏನಾದರೂ ನಾಳೆ ಒಂದು ಪ್ರೊಫೆಷನಲ್ ಕನ್ಸಲ್ಟೆನ್ಸಿ ಟೈಪ್ ಓಪನ್ ಮಾಡಿಬಿಟ್ಟು ನಮ್ಮ ಆಲ್ ಹೊಸ ಔಟ್ಕಮರ್ಸಿಗೆ
ಅವ್ರಿಗೆ ಒಂದು ಅಡ್ವೈಸ್ ಮಾಡಿ ವರ್ಲ್ಡ್ ಅಲ್ಲಿ ಯಾವ ತರ ನಡೀತಾ ಇದೆ, ಹೌ ಕ್ಯಾನ್ ದಿ ಬಿಕಮ್ ಎ ಪ್ರೊಫೆಷನಲ್ಸ್, ಈಸಿಯಾಗಿ ರೀಚ್ ಆಗ್ಬೋದು ಅಂತ ಮಾಡ್ಬೇಕು. ಯಾಕಂದ್ರೆ ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಂಗೊಂದೊಂದು ಅವಕಾಶ ಸಿಗುತ್ತೆ. ಆಮೇಲೆ ಥ್ರೂ ನೀವೆಲ್ಲ ಸೋ ಮಚ್ ಆಫ್ ಕಾಂಟ್ರಿಬ್ಯೂಟೆಡ್ ಟು ದ ಇದು ದಾವಣಗೆರೆಗೆ. ಸೊ ಅದು ನನ್ನ ಒಂದು ಪಾರ್ಟ್ ಆಫ್ ಇದು. ಒಂದೇ ಒಂದು ಕ್ವಶನ್ ಸರ್ ಇದ್ರೊಳಗೆ, ಸಿದ್ದೇಶ್ವರ್ ಸರ್, ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ನಾವು ತುಂಬಾ ವರ್ಷದಿಂದ ಕೇಳ್ತಾ ಇದ್ದೀವಿ, ಹಿಂಗೆ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ಫಂಡ್ಸ್ ಬರ್ತಾ ಇದೆ, ಅಂಡ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್, ಪೀಪಲ್ ಆರ್ ರಿಯಲಿ ಗಾಟ್ ಎಕ್ಸೈಟೆಡ್. ಆಮೇಲೆ ಸೈಟ್ಸ್ ಎಲ್ಲ ಅಪ್ರೈಸಲ್ ಆಗ್ತಿದೆ. ಬಟ್ ಇದೇ ಎನಿ ಮೈಲ್ ಸ್ಟೋನ್ಸ್ ಇದೆನಾ ಸರ್, ಅದಕ್ಕೆ ಇದೇನು ಪ್ರೋಗ್ರಾಮ್ ಇದೆನಾ? ಇವಾಗ ಸ್ಮಾರ್ಟ್ ಸಿಟಿ ಒಂದು ಸ್ಟೇಜಿಗೆ ಆಗುತ್ತೆ, ಈ ತರ ಮೈಲ್ ಸ್ಟೋನ್ ನಾವು ಅಚೀವ್ ಮಾಡ್ಬೇಕು ಅಂತ ಇದೀವಿ. ಆಮೇಲೆ ಸರ್ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ತರನೇ ಇರಬೇಕು. ಆಮೇಲೆ 24 hours ಕರೆಂಟ್ ಸಿಗುತ್ತೆ, ಇನ್ಕ್ಲೂಡಿಂಗ್ ರೆಸಿಡೆನ್ಷಿಯಲ್ ಇಂಡಸ್ಟ್ರಿಯಲ್. ಆಮೇಲೆ ಇಂಟರ್ನೆಟ್, ಫೈಬರ್ ಇಂಟರ್ನೆಟ್ ಕನೆಕ್ಷನ್ಸ್. ಸೊ ವಾಟರ್ ಸಪ್ಲೈ 24 hours ವಾಟರ್ ಸಪ್ಲೈ, ವಿತ್ ಮೀಟರ್ ವಿತೌಟ್ ಮೀಟರ್ ಅದಿಲ್ಲ. ಬಟ್ ಅದೆಲ್ಲ ನಾರ್ಮಲ್ ಬೇಸಿಕ್ ರೋಡ್ಸ್ ಇಷ್ಟೆಲ್ಲ ಇದೆಲ್ಲ ಆಗಕ್ಕೆ ಏನಾದ್ರು ಪ್ಲಾನ್ಸ್ ಇದೆನಾ ಸರ್? ಆಕ್ಚುಲಿ ಯು ರಿಯಲಿ ವರ್ಕಿಂಗ್ ಟುವರ್ಡ್ಸ್ ಆಲ್ ದೋಸ್ ಥಿಂಗ್. ಬಟ್ ನಮಗೆ ಅದು ವೆನೆವರ್ ಐ ರೀಡ್ ಸಮ್ ಆರ್ಟಿಕಲ್ಸ್, ಅದರ ಪೀಪಲ್ ಆಲ್ ಟಾಕ್ ಅಬೌಟ್ ದ ಹೈಪ್ಸ್ ಸ್ಮಾರ್ಟ್ ಸಿಟಿ ಇಸ್ ಕಮಿಂಗ್ ಇನ್ ದಾವಣಗೆರೆ ಸೆಲೆಕ್ಟೆಡ್, ಬಟ್ ನೋ ಒನ್ ಇಸ್ ಟಾಕಿಂಗ್ ಅಬೌಟ್ ದ ಮೈಲ್ ಸ್ಟೋನ್ಸ್ ಪ್ರೋಗ್ರಾಮ್ಸ್. ಸೊ ಹಂಗಾಗಿ ಅದೊಂದು ನನಗೆ, ಇಫ್ ಯು ಗಿವ್ ಅಸ್ ಸಮ್ ಡೈರೆಕ್ಷನ್ ಈ ತರ ಆಗ್ತದೆ ಅಂತ ಹೇಳ್ಬಿಟ್ಟು ಅವಾಗ ನಮಗೆ ಒಂದು ಹೆಲ್ಪ್ ಆಗುತ್ತೆ ಸರ್. ನಂಗೆ ಲೋಕಲ್ ಫ್ರೆಂಡ್ಸ್ ಇದಾರೆ, ಇಂಟರ್ನ್ಯಾಷನಲ್ ಫ್ರೆಂಡ್ಸ್ ಇದಾವೆ. ಸೊ ಆ ಒಂದು ಪ್ರೋಗ್ರಾಮಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸಮಥಿಂಗ್ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಸೊ ದಟ್ ವಿಲ್ ಗೆಟ್ ಸಮ್ ಕಾನ್ಫಿಡೆನ್ಸ್ ಅಂತ ಅಷ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ವಿನಯ್, ಥ್ಯಾಂಕ್ ಯು. ಆಕ್ಚುಲಿ ಬಹುಶಃ ಸ್ಮಾರ್ಟ್ ಸಿಟಿ ವೆಬ್ಸೈಟ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಂದ್ರೆ ಮೈಲ್ ಸ್ಟೋನ್ ಅಂದ್ರೆ ಎಷ್ಟು ವರ್ಕ್ ಆಯ್ತು, ಯಾವಾಗ ನೀವು ಮುಗಿಸ್ತೀರಿ ಅನ್ನುವಂತ ನಿರೀಕ್ಷೆ ನಿಮ್ಮ ಪ್ರಶ್ನೆ ಅಂತ ಅನ್ಕೊಳ್ತೀವಿ. ಇದಕ್ಕೂ ಸಂಸದರು ಆಗಾಗ ಸ್ಮಾರ್ಟ್ ಸಿಟಿ ಏನು ಆಡಳಿತದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರು ಮುಂದಿನ ಹಂತದಲ್ಲಿ ಕೂಡ ಅದನ್ನ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರೋ ಬಹುಶಃ ನಿಮ್ಗೆಲ್ಲ ಅನುಕೂಲ ಅಂತ ಅನ್ಕೊಳ್ತೀನಿ ನಾನು. ಅದು ಅವ್ರ ಗಮನದಲ್ಲಿದೆ. ಥ್ಯಾಂಕ್ ಯು ವಿನಯ್. ಬೆಂಗಳೂರಿಂದ ನಿಧಿ ಹಾಸನ್ ಮಾತಾಡ್ಬೇಕು ಸರ್. ನಮಸ್ಕಾರ ಸರ್. ನಮಸ್ಕಾರ. ಮೂಲತಃ ನಾವು ಹಾಸನದವರು. ನಮ್ಮೂರಲ್ಲೂ ಕಮಲ ಅರಳಿದೆ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ. ನನ್ಗೆ ಒಂದು ಚಿಕ್ಕ ಪ್ರಶ್ನೆ ಇದೆ. ದಾವಣಗೆರೆ ಅನ್ನೋದು ನನಗೆ ತುಂಬಾ ಇಷ್ಟವಾದ ಜಾಗ. ಯಾಕೆ ಅಲ್ಲಿ ನೋಡಿದ ತಕ್ಷಣ ನನಗೆ ಅಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ಅನ್ನಿಸ್ತು. ನಿಮ್ಮ ಪ್ರಕಾರ ದಾವಣಗೆರೆ ವಿಷನ್ ಹೇಗಿದೆ ಸರ್? ಫೈನಲ್ ಅವ್ರು ಹೇಳುವಾಗ ಹೇಳ್ತಾರೆ ನನಗೆ. ಈಗ ಒಂದು ರಿಕ್ವೆಸ್ಟ್ ಅಂದ್ರೆ, ನೀವು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದೀರಿ ಅನ್ನುವಂಥದ್ದನ್ನ ಕೂಡ ಒಂಚೂರು ಹೇಳಿದ್ರೆ ಅವರಲ್ಲಿ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯವಾ, ಅಥವಾ ಯಾವ ರೀತಿ ಬರಬಹುದು ಕೂಡ ಹೇಳ್ತಾರೆ. ಥ್ಯಾಂಕ್ ಯು ನಿಧಿ. ಥ್ಯಾಂಕ್ ಯು. ನಾ ಮೋಸ್ಟ್ಲಿ ಐಟಿ ಅಂಡ್ ಐಟಿ ಎನೇಬಲ್ಡ್ ಸರ್ವಿಸಸ್ ಅಲ್ಲಿ ಟೆಕ್ನಿಕೋದ್ಯಮಿ ಸರ್. ನಾನು ಅಮೆರಿಕಾದಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ನನ್ನ ಮಾಸ್ಟರ್ಸ್ ಮಾಡಿದೆ. ಅದು ಮಾಡಾದ್ಮೇಲೆ ನನಗೆ ಆ ದೇಶದಲ್ಲಿ ದುಡಿಯೋದಕ್ಕಿಂತ ನಮ್ಮ ದೇಶದಲ್ಲಿ ದುಡಿಯೋದೇನೆ ಒಳ್ಳೆಯದು ಅಂತ ಅನ್ನಿಸ್ತು. ಸೊ ಅದೇ ರೀಸನ್ಗೆ ನಾನು ನನ್ನ ವಿದ್ಯಾಭ್ಯಾಸ ಮುಗಿದ್ಮೇಲೆ ಇಂಡಿಯಾಗೆ ಬಂದು ನಂದೇ ಒಂದು ಕಂಪನಿ ಶುರು ಮಾಡಿದ್ವಿ. ಕಂಪ್ನಿ ಚೆನ್ನಾಗಾಯ್ತು. ಅದು ನೆಕ್ಸ್ಟ್ ಸ್ಟೇಜ್ ಹೋಯ್ತು. ಅದಾದ್ಮೇಲೆ ನಾನು ಇವಾಗ ಕೊಂಚ ಹಿಂಸರಿದು ಸ್ವಲ್ಪ ಕನ್ಸಲ್ಟೆನ್ಸಿ ಫೇಸ್ ಅಲ್ಲಿ ಇದ್ದೀನಿ. ಯಾಕೆಂದ್ರೆ ನನ್ನ ಸಂಸಾರನು ಸ್ವಲ್ಪ ನೋಡ್ಬೇಕಾಗಿತ್ತು. ಸೊ ಆ ರೀತಿಯಿಂದ ಸ್ವಲ್ಪ ನಾನು ಮೋಸ್ಟ್ಲಿ ಇಂಟು ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಮತ್ತೆ ಟೆಕ್ನಾಲಜಿ ಕನ್ಸಲ್ಟಿಂಗ್ ಮಾಡ್ತೀನಿ ನಾನು ಸರ್. ಥ್ಯಾಂಕ್ ಯು ನಿಧಿ. ಆಕ್ಚುಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಇಂಡಿಯಾವನ್ನ ಇಲ್ಲಿ ತರಲಿಕ್ಕೆ ಮುಂಚೂಣಿಯಲ್ಲಿರುವುದು ನಮ್ಮ ಸಂಸದರು. ಇದನ್ನ ಅವ್ರು ಗಮನಿಸಿರ್ತಾರೆ ಅನ್ಕೊಳ್ತೀನಿ. ವಾಷಿಂಗ್ಟನ್ ಇಂದ ರಾಘವೇಂದ್ರ ಅವರು ಮಾತಾಡ್ಬೇಕು ಅಂತ. ನಮಸ್ತೆ ಸರ್, ನನ್ನ ಹೆಸರು ರಾಘವೇಂದ್ರ ಶ್ರೀನಿವಾಸ್ ಅಂತ. ನಾನು ಬಂದು ಮೂಲತಃ ಮುಳಬಾಗಿಲು ತಾಲೂಕಿಂದ ಬಂದಿರೋನು. ನಾನು ಓದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ನಂದು ಮಾಸ್ಟರ್ ಬಂದು ಕಂಪ್ಯೂಟರ್ ಅಪ್ಲಿಕೇಶನ್. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ನಾಗರಾಜ್ ರೆಡ್ಡಿ ಅವ್ರ ಕಂಪನಿಯಿಂದ. ಸೊ ಬೇಸಿಕಲಿ ನಾನೊಂದು ಟೆಕ್ನಾಲಜಿ ದಟ್ ಐ ಆಮ್ ಯೂಸಿಂಗ್ ಈಸ್ ಡೇಟಾ ಅನಾಲಿಟಿಕ್ಸ್. ದತ್ತಾಂಶದನ್ನ ನಾವು ಅನಾಲಿಸಿಸ್ ಮಾಡಿ ಟ್ರೆಂಡ್ಸು ಹೇಗಿರ್ತದೆ, ಹೇಗೆ ಬರುತ್ತೆ, ಹೇಗೆ ನೋಡ್ಬೋದು, ಅದನ್ನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಥರ ನಾನು ಡೇ ಟು ಡೇ ವರ್ಕ್ ಮಾಡೋವಂಥದ್ದು ಟೆಕ್ನಾಲಜಿ. ಸೊ ನನಗೆ ಮೊದಲಿಂದನೂ ಸ್ವಲ್ಪ ವ್ಯವಸಾಯದ ಬಗ್ಗೆ, ನಾನು ಬೇಸಿಕಲಿ ಫ್ರಮ್ ಫಾರ್ಮರ್ಸ್ ಫ್ಯಾಮಿಲಿ. ನಮ್ಮದು ಕೃಷಿಕರ ಮನೆಯಿಂದ ಬಂದಿರೋನು. ನಾನು US ಬಂದ ಮೇಲೆ ಐ ಆಮ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್, ಐ ಆಮ್ ಆಕ್ಟಿವ್ ಮೆಂಬರ್ ಆಫ್ BJP ಅಂತ ಇಲ್ಲಿದೆ ಅಮೆರಿಕಾದಲ್ಲಿ. DMA ವಾಷಿಂಗ್ಟನ್ DC
ಮೇರಿಲ್ಯಾಂಡ್, ವರ್ಜೀನಿಯಾದಲ್ಲಿ ನಾನು ಒನ್ ಆಫ್ ದ ಆಕ್ಟಿವ್ ಮೆಂಬರ್ ಆಫ್ ಬಿಜೆಪಿ, ಅಂದ್ರೆ ಓವರ್ಸೀಸ್ ಫ್ರೆಂಡ್ ಆಫ್ ಬಿಜೆಪಿ ಅಂತ. ವಿ ವಿಲ್ ಸೆಲೆಬ್ರೇಟ್ ವಿಕ್ಟರೀಸ್, ವಿ ವಿಲ್ ಕ್ಯಾಂಪೇನ್, ವಿ ವಿಲ್ ಡೂ ಆಲ್ ದ ವಾಟ್ ಎವರ್ ದ ಆಕ್ಟಿವಿಟಿ ದಟ್ಸ್ ಗೋಯಿಂಗ್ ಆನ್ ಇನ್ ಇದು ಬ್ಯಾಕ್ ಇನ್ ಇಂಡಿಯಾ. ಸೊ ನಮ್ಗೆ ಇಲ್ಲೇನಾಗುತ್ತೆ ಅಂದ್ರೆ, ನಾನು ಈಗ ಸದ್ಯಕ್ಕೆ ನಾನು ಆಫ್ಟರ್ ಸ್ಮಾರ್ಟ್ ಸಿಟಿ ಡಿಕ್ಲೇರ್ ಆದ್ಮೇಲೆ ದಾವಣಗೆರೆ, ನಾನು ಇಲ್ಲಿದ್ದಾಗಿಂದ ನಾನು ವಿ ಹ್ಯಾವ್ ಎ ಪ್ಲಾನ್. ನಾವು ಏನಾದ್ರೂ ಒಂದು ಮಾಡಬಹುದು, ಅದನ್ನ ನಾವು ಎಕ್ಸ್ಪೋರ್ಟ್ ಕಮಾಡಿಟೀಸ್ ನ ನಾವು ಗ್ರೋ ಮಾಡಬೇಕು ಅಂದ್ಬಿಟ್ಟು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಆರ್ಗ್ಯಾನಿಕ್ ವೇ ಅಲ್ಲಿ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಇದು ಅರೌಂಡ್ 50 ಕಿಲೋಮೀಟರ್ಸ್ ಅವೇ ಇನ್ ದಾವಣಗೆರೆಯಿಂದ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ದೀವಿ. ನಾವು ಒಂದು ನಮ್ಮ ಸ್ನೇಹಿತರ ಮೂಲಕವಾಗಿ ಇನ್ವೆಸ್ಟ್ ಮಾಡಿಸ್ತಾ ಇದೀವಿ. ನಮ್ ಪ್ರಶ್ನೆ ಏನಂತ ಹೇಳಿದ್ರೆ, ಯಾಕಂದ್ರೆ ನಾನು ಅಲ್ಲಿ ಗಮನಿಸಿರೋದು ಏನಂದ್ರೆ, ತುಂಬಾ ಇರಿಗೇಷನ್ ಪ್ರಾಜೆಕ್ಟ್ಸ್ ಬರ್ತಿದ್ದಾವೆ ಅರೌಂಡ್ ದಾವಣಗೆರೆ, ಚಿತ್ರದುರ್ಗ ಸರೌಂಡಿಂಗ್ ಅಲ್ಲಿ, ಇನ್ಕ್ಲೂಡಿಂಗ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಸೊ ನಾನು ತಗೊಂಡಿರೋ, ನಮ್ಮ ಸ್ನೇಹಿತರು ನಾವು ತಗೊಂಡಿರೋ ಲ್ಯಾಂಡ್ ಅಲ್ಲಿ ಅಪ್ಪರ್ ಭದ್ರಾ ಕ್ಯಾಚ್ಮೆಂಟ್ ಬರ್ತದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ದಾವಣಗೆರೆ ಇದರಲ್ಲಿ ಇಟ್ ಹ್ಯಾಸ್ ಗತ ವೈಭವ ಅಂತಾರೆ. ಇದಕ್ಕೆ ಮೊದಲು ಹಿಂದೆ ಹಿಸ್ಟಾರಿಕಲ್ ಆಗಿ ಇದು ತುಂಬಾ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ನಾವೇನಾದ್ರೂ ನಿಮ್ಮ ಪ್ರಯತ್ನದಿಂದ ಏನಾದ್ರೂ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್, ಕಮಾಡಿಟೀಸ್ ಎಕ್ಸ್ಪೋರ್ಟ್ಸ್ಗೆ ಪ್ರಮೋಟ್ ಮಾಡುವಂತಕ್ಕಂಥ ಯೋಜನೆಗಳೇನಾದ್ರೂ ಇದಾವ? ಅದ್ರ ಬಗ್ಗೆ ಏನಾದ್ರೂ ಪ್ರಯತ್ನಗಳು ನಡೀತಿದ್ದಾವ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕು. ಬಟ್ ಅದ್ ಬಂದ್ರು ಹೇಗೆ ಅದು ನಮ್ಗೆ ಆಗುತ್ತೆ? ಯಾಕಂತ ಹೇಳಿದ್ರೆ, ನಮ್ಮ ಅನಾಲಿಸಿಸ್ ಪ್ರಕಾರವಾಗಿ ಇಲ್ಲಿ ಅಮೆರಿಕದಲ್ಲಿ, ಎಸ್ಪೆಷಲಿ ಆಫ್ಟರ್ ಯೋಗಾ ಡೇ ಡಿಕ್ಲೇರ್ಡ್ ಬೈ ಯುನೈಟೆಡ್ ನೇಷನ್, ಅದಾದ್ಮೇಲೆ ಇಲ್ಲಿ ಅಮೆರಿಕದಲ್ಲಿ ಕಂಪ್ಲೀಟ್ ಪೀಪಲ್ಸ್ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ಬಿಟ್ಟು, ಇಟ್ಸ್ ಕೈಂಡ್ ಆಫ್ $1 billion ಬಿಸ್ನೆಸ್. ಯೋಗ ಅನ್ನೋದೇ $1 billion ಬಿಸ್ನೆಸ್. ಒಬ್ಬ ಯೋಗ ಟೀಚರ್ ಅರ್ನ್ ಮಾಡೋದು ಇವನ್ MP ಕೆನಾಟ್ ಅರ್ನ್. ಸೊ ಅಷ್ಟು ಫೇಮಸ್ ಆಗಿದೆ ಯೋಗ ಇಲ್ಲಿ. ಇಲ್ಲಿ ಏನು ಯೋಗ ಗುರುಗಳು ಏನ್ ಹೇಳ್ಕೊಡ್ತಾರೋ ಅದನ್ನ ಅವ್ರು ಫಾಲೋ ಮಾಡ್ತಾರೆ. ಅಷ್ಟು ಇದಿದೆ. ನಮ್ಮ ಇದರಲ್ಲಿ ಅಗ್ರಿಕಲ್ಚರ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಏನೇನ್ ಬೆಳಿತೀವಿ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ, ಆರ್ಗ್ಯಾನಿಕ್ ವೇಯಲ್ಲಿ. ಸೊ ಅದಕ್ಕೆ ಏನಾದ್ರು ಉತ್ತೇಜನ ಕೊಟ್ಟು ನೀವು ಅದನ್ನ ನಮ್ಗೆ ಉತ್ತೇಜನ ಕೊಡುವಂತದ್ದು ಯೋಜನೆಗಳನ್ನ ತರಬಹುದಾ ಅನ್ನೋದು ನನ್ನ ಪ್ರಶ್ನೆ ಸರ್. ಚೆನ್ನಾಗಿದೆ ರಾಘವೇಂದ್ರ, ನಿಮ್ಮ ಪಾಯಿಂಟ್ ಗಮನಿಸ್ತೇನೆ. ನಾ 2 ಪಾಯಿಂಟ್ ಅನ್ನ ರಾಘವೇಂದ್ರಗೆ ಪ್ರತಿಕ್ರಿಯೆಯಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ. ಒಂದು, ಎರಡನೇದೇನಂದ್ರೆ, ದಾವಣಗೆರೆ ಅನ್ನುವಂತಹದ್ದು ಹಳೆ ಬೇರು ಹೊಸ ಚಿಗುರು. ಅಂದ್ರೆ ಇಲ್ಲಿ ಇತಿಹಾಸ ಇದೆ, ಆಮೇಲೆ ವರ್ತಮಾನನೂ ಕೂಡ ನಡೀತಾ ಇದೆ. ಇಲ್ಲಿ ಶೈಕ್ಷಣಿಕ ಹಬ್ ಆಗಿ ಬೆಳೀತಾ ಇದೆ, ಆಮೇಲೆ ಫುಡ್ ಇಂಡಸ್ಟ್ರಿ ಬರ್ತಾ ಇದೆ. ಇದು ಈಗ ಫ್ಲರಿಶ್ ಆಗ್ತಾ ಇದೆ. ಅದ್ರ ಸಪೋರ್ಟಿವ್ ಆಗಿ ನಾವು ಇರ್ಬೇಕಾದಂತಹದ್ದು. ಆಮೇಲೆ ನೀವು ಹೇಳಿದ ಯೋಗ ಪ್ರಸ್ತಾಪ ತುಂಬಾ ಚೆನ್ನಾಗಿದೆ, ಅದನ್ನು ಮುಂದುವರಿಸ್ತಾರೆ. ಬಟ್ ಆಕ್ಚುಲಿ MP ಅನ್ನೋರು ಸಾಮಾಜಿಕವಾಗಿ ಸೇವೆ ಒಂದು ಉದ್ದೇಶದಿಂದ ಮಾಡ್ತಾ ಇರೋದಕ್ಕಾಗಿ ಅವ್ರು ಕೆಲವು ಟೈಮ್ ಕೈಯಿಂದನೇ ಖರ್ಚಾಗೋದಕ್ಕಾಗಿ ಆದಾಯದ ಪ್ರಶ್ನೆ ಅವ್ರಿಗಿಲ್ಲ. ಇಷ್ಟು ವಿಚಾರ ಹೇಳಿ ನಾನು ಮುಂದೆ ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮ ಫೈಂಡಿಂಗ್ಸ್ ಚೆನ್ನಾಗಿತ್ತು. ಇಲ್ಲಿ ಕೃಷಿ ಅನ್ನುವಂತಹದ್ದು ಫ್ಲರಿಶ್ ಆಗ್ತಾ ಇದೆ, ಅಡಿಕೆ ತುಂಬಾ ಬೆಳೀತಾ ಇದೆ. ಅಡಿಕೆ ರಿಲೇಟೆಡ್ ಆಗಿ ಏನಾದ್ರು ಇಂಡಸ್ಟ್ರಿಯ ಆಲೋಚನೆಯನ್ನು ಇಟ್ಕೊಳ್ಬೇಕು ನೀವು ಅಂತ ಹೇಳ್ತೀನಿ. ಅಡಿಕೆಗಾಗಿ ವಿಜಯ ಕರ್ನಾಟಕ ಜೊತೆಗೆ MP ಸಿದ್ದೇಶ್ವರ್ ಅವರು ದೊಡ್ಡ ಸೌಂಡ್ ಮಾಡಿದ್ರು. ನಿಮ್ಗೊಂದು ವಿಚಾರ ಹೇಳ್ಬೇಕು, ಈ ಕೊರೋನಾ ಸಂದರ್ಭದಲ್ಲಿ ಕೂಡ ಅಡಿಕೆ ಅದ್ರ ಬೆಲೆ ಕಳ್ಕೊಂಡಿಲ್ಲ, ಅದನ್ನು ಕೂಡ ಉಲ್ಲೇಖ ಮಾಡ್ಬೇಕು. ಅದು ಅಂದ್ರೆ ಇಂಪೋರ್ಟ್ ಆಗ್ತಾ ಇರುವಂತಹ ಅಡಿಕೆಯನ್ನ ಸ್ಟಾಪ್ ಮಾಡಿರುವಂತಹದ್ದು ಅಡಿಕೆ ಬೆಳೆಗಾರರಿಗೆ ದೊಡ್ಡದಾದಂತಹ ಬೂಸ್ಟ್ ಅನ್ನ ಈಗಿನ ಕೇಂದ್ರ ಸರ್ಕಾರ ವಿಶೇಷವಾಗಿ ಸಿದ್ದೇಶ್ವರ್ ಮಾಡಿದ್ದಾರೆ. ಇದು ಈ ಕೃಷಿ ವಲಯದಲ್ಲಿ ಸಿದ್ದೇಶ್ವರ್ ಅವರ ಒಂದು ಏನು ಆಸ್ಮಿತೆಯನ್ನು ನಾವು ಗುರುಸ್ತೀನಿ. ಅಡಿಕೆ ರಿಲೇಟೆಡ್ ಆಗಿ ಯಾವ್ದಾದ್ರು ಈ ಉದ್ಯಮವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ನೀವೆಲ್ಲರೂ ಆಲೋಚನೆ ಮಾಡ್ಬೇಕು ಅಂತ ಕೇಳ್ತಾ, ಆಮೇಲೆ ಇಲ್ಲಿ ಈಗಾಗಲೇ ಹೇಳಿದಂತೆ ಶೈಕ್ಷಣಿಕವಾಗಿ ತುಂಬಾ ಬೆಳೀತಾ ಇದೆ ಅಂತ ಕೂಡ ಹೇಳಿದೆ. ಥ್ಯಾಂಕ್ ಯು ರಾಘವೇಂದ್ರ. ಮುಂದೆ ಚಿದಾನಂದ್ ಹಂಚನಾಳ್ UK ಇಂದ ಚಿದಾನಂದ್ ಹಂಚನಾಳ್ ಮಾತಾಡ್ಬೇಕು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಐ ಆಮ್ ವೆರಿ ನ್ಯೂ ಟು ದಿಸ್ ಒನ್. ನಾನು ನಾಗರಾಜ್ ಜೊತೆನೆ ಸ್ಕೂಲಲ್ಲಿ ಕಲ್ತಿರೋದು, ಸೈನ್ಸ್ ಸ್ಕೂಲಲ್ಲೇ. ಆ್ಯಂಡ್ ದೆನ್ ಆಫ್ಟರ್ ದಟ್ ಐ ಬಿನ್ ವರ್ಕಿಂಗ್ ಆಲ್ ಓವರ್ ದ ವರ್ಲ್ಡ್. ಆ್ಯಕ್ಚುಲಿ ಒಂದು 4-5 ಕಂಟ್ರಿಯಲ್ಲಿ ವರ್ಕ್ ಮಾಡಿ ಫೈನಲಿ ಲಂಡನ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನಾಗರಾಜ್ ಅವರೊಂದು ಏನೋ ಒಂದು ಆಪ್ಷನ್ ಇದೆ, ವಿ ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದಾವಣಗೆರೆ ಫಾರ್ ದಿ IT ಸರ್ವಿಸಸ್ ಅಂತ. ಸೊ ಕರೆಂಟ್ಲಿ ನಾನು ಇಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯಿತು. ಐ ಮೀನ್ ಟು ಬೇಸಿಕಲಿ into providing IT services for the government public sector ಗೆಲ್ಲ. So currently I'm working for government legal department ಅಂತ, leading the ICT team ಅಲ್ಲಿ. So since I'm very new to this offshore consultancy, so I'll just be a audience for some time and then I'll get into new businesses.
Right. either it's in Davangere or in Hubli or in Belgaum, anywhere. I'm open to any of these locations, basically. So thank you for the supporting gesture. Thank you, ಚಿದಾನಂದ್. ಮುಂದೆ ಪುರುಷೋತ್ತಮ್ ಲಿಂಗಯ್ಯ. ನಾವು ಸ್ವಲ್ಪ ವೇಗವಾಗಿ ಹೋಗ್ಬೇಕು ಈಗ. ಈಗಾಗಲೇ ನಮ್ಮ ಟೈಮು 12:49 ಆಯ್ತು. ನನ್ನ ಹೆಸರು ಆಲ್ಸ್ವಾಮಿ ಮಗೋಡು. ನಾವು ಮೂಲತಃ ದಾವಣಗೆರೆಯವರೇ. ನಮ್ಮ ತಂದೆಯವರು ನಿಮಗೆ ಗೊತ್ತಿರ್ಬೋದು, ಹೊಳೆ ಸಿರಿಗೆರೆ ಬಸಪ್ಪ ಅಂತ ಹೇಳಿ ನಮ್ಮ ತಂದೆಯವರು. ಆಮೇಲೆ ನಮ್ಮ ಅಣ್ಣ ಕರ್ನಲ್ ಎಂ ಬಿ ರವೀಂದ್ರನಾಥ್, ಅವರು ಗೊತ್ತಿರ್ಬೋದು ನಿಮಗೆ. ಸೊ ನಾನು ಚಿಕ್ಕ ಮಗ ಅವ್ರದ್ದು. ನಾನು ಇಲ್ಲಿ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಅಮೇರಿಕಾಗೆ ಹೋಗಿ ಅಲ್ಲಿ MS ಮಾಡಿ 1995 ಇಂಡಿಯಾ ವಾಪಸ್ ಬಂದು ಇಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಸೇರ್ಕೊಂಡು ನಮ್ಮದು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಸೊ ಲಾಸ್ಟ್ 25 ವರ್ಷದಿಂದ ನಡೆಸ್ತಾ ಇದ್ವಿ. ಈಗ ಅದೇ ಯೂನಿಟ್ಸ್ನ ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಧಾರವಾಡಲ್ಲಿ, ಆಮೇಲೆ ಪೂನಾದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ದಾವಣಗೆರೆಯಲ್ಲೂ ಮಾಡಬೇಕು ಅಂದರೆ ದಾವಣಗೆರೆಯಲ್ಲಿ ನಮಗೆ ಎಲ್ಲೂ ಗೊತ್ತಾಗ್ತಲ್ಲ ಎಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು ದಾವಣಗೆರೆಯಲ್ಲಿ ಆ ಇಂಡಸ್ಟ್ರಿನ ಅಂತ. ಸೊ ನನ್ನ ಕಡೆಯಿಂದ ಏನು ರಿಕ್ವೆಸ್ಟ್ ಅಂದರೆ, ಈಗ ಹೊಸದು ಚೈನಾದ್ದು ಇಶ್ಯೂ ಬಂದಿರೋದ್ರಿಂದ ದಾವಣಗೆರೆಯಲ್ಲಿ ಆಗ್ರೋ ಇಂಪ್ಲಿಮೆಂಟ್ಸ್ ಆ್ಯಂಡ್ ಮೆಷಿನರೀಸ್ ಏನಾರ ಪಾರ್ಕೋ ಆ ಥರ ಏನಾರ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಫರ್ನಿಚರ್ ಪಾರ್ಕ್ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಸೊ ಅದನ್ನು ದಾವಣಗೆರೆಗೆ ಏನಾರ ಫರ್ನಿಚರ್ ಪಾರ್ಕ್ ಬಂದರೆ, ಹಾಸ್ಪಿಟಲ್ ಫರ್ನಿಚರ್ ಆಗಿರ್ಬೋದು, ಎಜುಕೇಷನಲ್ ಫರ್ನಿಚರಲ್ಲಿ ಆಲ್ರೆಡಿ ಸ್ವಲ್ಪ ಬೇಸ್ ಇರೋದ್ರಿಂದ ದಾವಣಗೆರೆಯಲ್ಲಿ ಅದು ದಾವಣಗೆರೆಗೆ ಮ್ಯಾನುಫ್ಯಾಕ್ಚರಿಂಗ್, ಹಾರ್ಡ್ ಕೋರ್ ಮ್ಯಾನುಫ್ಯಾಕ್ಚರಿಂಗಿಗೆ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಸರ್. ಆಮೇಲೆ ನಿಮ್ಮ ಕಡೆಯಿಂದನೂ ಏನು ಇಶ್ಯೂಸ್ ಇದ್ದಾವೆ ಮ್ಯಾನುಫ್ಯಾಕ್ಚರಿಂಗ್ ಬರೋಕ್ಕೆ, ಅವೇನಾರು ಇದ್ದರೆ ಹೇಳಿ, ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗ್ಬೋದು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಸರ್. ಅಷ್ಟು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು ಹಾಲ್ಸ್ವಾಮಿ ಅವರೇ. ನೀವು ಹೇಳಿದ ಒಂದು ಪ್ರಸ್ತಾಪ, ಒಂದು ಸಣ್ಣ ವಿಚಾರ ಇದೆ. ಇಲ್ಲಿ ಆಪಲ್ ಪಲ್ಪ್ ಅಂತ ಹೇಳಿ ದೊಡ್ಡ ಸ್ಟಾರ್ಟ್ಅಪ್ ಈಗ ತುಂಬಾ ಸಕ್ಸಸ್ ಆಗಿದೆ. ಅಂದ್ರೆ ನೀವು ಹೇಳಿದಂತ ಇದು ಏನೋ ಕುರ್ಚಿ ಟೇಬಲ್ಗಳಿಗೆ ಅಥವಾ ಮರದ ಇದಕ್ಕೆಲ್ಲ ಮೂಲ ವಸ್ತುವನ್ನ ರೆಡಿ ಮಾಡುವಂತಹ ಉದ್ಯಮ ಅದು. ಸೊ ಅದಕ್ಕೂ ಕೂಡ ಸ್ಕೋಪ್ ಖಂಡಿತವಾಗಿದೆ. ಅದು ಸಹ ನೀವು ಮುಂದುವರಿಬೇಕು. ನಿಮಗೆ ಖಂಡಿತವಾಗಿ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಇದೀಗ ಬೆಂಗಳೂರಿನ ರಫೀಕ್ ರಾಜಾ ಅನ್ನೋರು, ಅವರು ಕೂಡ ನಾಗರಾಜ್ ರೆಡ್ಡಿ ಅವರ ಸ್ನೇಹಿತರು. ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೋ ಮಂಡಕ್ಕಿ ಬಟ್ಟೆ ಆಯ್ತು, ಬೇರೆ ಬೇರೆ ಉದ್ಯಮಿಗಳಲ್ಲಿ ಏನೋ ದಾವಣಗೆರೆಯ ವ್ಯಾಪಾರದಲ್ಲಿ ಅವಿಭಾಜ್ಯ ಅಂಗವಾಗಿ ಮುಸ್ಲಿಂ ಸಮುದಾಯದವರು ತುಂಬಾ ಇದ್ದಾರೆ. ಅವರು ತಮ್ಮ ಒಂದು ಸಾಧ್ಯತೆ ಅಥವಾ ಇಲ್ಲಿಯ ಏನು ನಿರೀಕ್ಷೆ ಅಂತ ಹೇಳಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ರಫೀಕ್ ರಾಜಾ. ಸದಾನಂದ್ ಸರ್ ನಮಸ್ಕಾರ. ಹೇಳಿ ಸರ್. ನಾಗರಾಜ್ ಸರ್ ನಮಸ್ಕಾರ. MP ಅವರಿಗೆ ಮಾತಾಡಿ ಸರ್. ಬೇಸಿಕ್ಲಿ ನಾನು GM ಸಿದ್ದೇಶ್ವರ್ ಸರ್ ಅವರ ಸೇವಕ. ಐ ವರ್ಕ್ ಫಾರ್ ಹಿಮ್ ಆಕ್ಚುಲಿ, ಅಂಡ್ ಐ ವರ್ಕ್ ಅಲಾಂಗ್ ವಿತ್ GM ಲಿಂಗರಾಜು ಸರ್. ಐ ವರ್ಕ್ ಇನ್ GM ಗ್ರೂಪ್ ಓನ್ಲಿ. GM ಗ್ರೂಪ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ನನ್ನ ಪರಿಚಯ GM ಸಿದ್ದೇಶ್ವರ್ ಸರ್ಗೆ ಮತ್ತೆ ಗ್ರೂಪ್ ಅಲ್ಲಿ ಇದೆ. ನಾನು ಬ್ಯಾಂಗ್ಳೂರಿಂದ ಆಪರೇಟ್ ಮಾಡ್ತಾ ಇದ್ದೀನಿ. ಕೆಲವು ಕಂಪ್ನಿಗೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಹ್ಯಾಂಡಲ್ ಮಾಡ್ತೀನಿ. ಬಟ್ ಬೇರೆ ಪಾರ್ಟಿಸಿಪೆಂಟ್ಗೋಸ್ಕರ ನನ್ನ ಒಂದು ಸಣ್ಣ ಪರಿಚಯ. ನಾನು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಬಟ್ ದಾವಣಗೆರೆಯಲ್ಲಿ ತುಂಬಾ ಟೈಮ್ ನಾನು ಸ್ಪೆಂಡ್ ಮಾಡಿದ್ದೀನಿ. ಐ ನೋ ದ ಕಂಪ್ಲೀಟ್ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಬ್ಯಾಂಗ್ಳೂರ್. ಅಲ್ಲಿ ಎಜುಕೇಶನ್, ಇಂಡಸ್ಟ್ರೀಸ್ ಇಂದ ತಗೊಂಡು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಐ ವರ್ಕ್ಡ್ ಆಕ್ಚುಲಿ. ತುಂಬಾ DC ಅವ್ರ ಜೊತೆಲ್ಲೂ ಕೆಲವು ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ನ ಹ್ಯಾಂಡಲ್ ಮಾಡಿದ್ವಿ. UBDT ಅಲ್ಲಿ ತುಂಬಾ ದೊಡ್ಡ ಒಂದು ಪ್ಲೇಸ್ಮೆಂಟ್ ಡ್ರೈವ್ಸ್ ನ ಕಂಡಕ್ಟ್ ಮಾಡಿದ್ವಿ. ಆ ಜಾಗದ ಪರಿಚಯ ತುಂಬಾ ಚೆನ್ನಾಗಿದೆ ದಾವಣಗೆರೆದು. ನನ್ನ ಪರಿಚಯ ಬೇರೆ ಪಾರ್ಟಿಸಿಪೆಂಟ್ಸ್ಗೆ, ಐ ಆಮ್ ಎ ಸೀರಿಯಲ್ ಎಂಟರ್ಪ್ರೂನರ್ ಬೈ I started at very young age. I started my first company at the age of 18 years. I've been recognized by our time alli CM ಅವರು ರೆಕಗ್ನೈಸ್ ಮಾಡಿ ಯಂಗ್ ಎಂಟರ್ಪ್ರೂನರ್ ಅವಾರ್ಡ್ ಕೂಡ ಮಾಡಿದ್ರು. ನಾಗರಾಜ್ ಬಾದಾಮಿ. ಸಾರಿ ಮುಂದುವರಿಸಿ ರಫೀಕ್. ಸರ್. ದೆನ್ ಗವರ್ಮೆಂಟ್ ಜೊತೆಲಿ ಕೆಲವು ಪ್ರಾಜೆಕ್ಟ್ ಲೈಕ್ ರೂರಲ್ BPO ಅನ್ನೋ ಒಂದು ಪ್ರಾಜೆಕ್ಟ್ ನ ಇನಿಷಿಯೇಟ್ ಮಾಡಿದ್ದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸರ್ IT BT ಮಿನಿಸ್ಟರ್ ಇದ್ದಾಗ. ಅದು ನನ್ನ ಒಂದು ಇನಿಷಿಯೇಟಿವ್.
ಅದರ ಜೊತೆಯಲ್ಲಿ VTU CPC ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಒಂದು 3 ವರ್ಷ ಮಹೇಶಪ್ಪ ಸರ್ ಇದ್ದಾಗ ಕೆಲಸ ಮಾಡಿದ್ದೀನಿ. ಆ ಟೈಮಲ್ಲಿ ಸೆಂಟ್ರಲೈಸ್ ಪ್ಲೇಸ್ಮೆಂಟ್ ಸೆಲ್ ಅಂತ ಒಂದು ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು 5,000 ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಪರ್ಚುನಿಟಿಯನ್ನು ಮಾಡಿದ್ದು. ಅದ್ರ ಜೊತೆಯಲ್ಲಿ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಅಂತ ಒಂದು ಎಡ್ಯುಕ್ಯಾಂಪ್ ಕಾಂಪಿಟೇಟಿವ್ ಕಂಪನಿ, ಒಂದು ಸ್ಕಿಲ್ವಿ ಕಂಪ್ನಿನ 2008ರಿಂದ 2010 ತನಕ ರನ್ ಮಾಡಿ ಸಕ್ಸಸ್ಫುಲ್ ಆಗಿ ಅದನ್ನ ನಾವು ಎಕ್ಸಿಟ್ ಮಾಡಿದ್ದು ಉಂಟು. ಕೆಲವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿರೋದು, ಎಂಟರ್ಪ್ರಿನರ್ಶಿಪ್ ನ ಎನ್ಕರೇಜ್ ಮಾಡಿರೋದು. ನೌ ಆಲ್ಸೋ ಐ ಸಿಟ್ ಇನ್ 7 ಡಿಫರೆಂಟ್ ಆರ್ಗನೈಸೇಷನ್ ಆಸ್ ಎ ಡೈರೆಕ್ಟರ್ ಆಲ್ಸೋ. ತುಂಬಾ ಕ್ಲೋಸ್ ಆಗಿ ಆಸ್ ಐ ಮೆನ್ಷನ್ಡ್, ನನ್ನ ಹೆಸರು ರಫೀಕ್ ರಾಜ್, ಬಟ್ ಆದ್ರೂ ನನಗೆ GM ಗ್ರೂಪ್ ಇಲ್ಲಿ ತುಂಬಾ ಎನ್ಕರೇಜ್ಮೆಂಟ್ ಸಿಕ್ಕಿದ್ದು, ನನಗೆ ರೆಕಗ್ನಿಷನ್ ಕೂಡ ಇದೆ. ಅಫ್ಕೋರ್ಸ್ ಮಂಡಕ್ಕಿ ಬಟ್ಟಿ ರಿಲೇಟೆಡ್ ಆ ಪ್ರಾಜೆಕ್ಟ್ ಪ್ರಪೋಸಲ್ ನ ಮಾಡಿ ಯೂಸ್ ಸ್ಮಾರ್ಟ್ ಸಿಟಿಲಿ ನಾವು GM ಟೆಕ್ನಿಕಲ್ ಅಂಡ್ ಸ್ಕಿಲ್ ಸಿಟಿ ಅಂತ ಒಂದು ಇನಿಷಿಯೇಟಿವ್ ಮಾಡಿದೀವಿ ಸರ್. ಅದರಲ್ಲಿ ಆ ಮಂಡಕ್ಕಿ ಬಟ್ಟಿ ಬಗ್ಗೆ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದೀವಿ. ಅಂದ್ರೆ ಈಗಿರೋದು ಅಲ್ಲಿ ಒಂದು ಏನು ರೆವಿನ್ಯೂ ಜನರೇಟ್ ಆಗ್ತಾ ಇದೆ, ಹೌ ವಿ ನೀಡ್ ಟು ಡೆವಲಪ್ ದ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದ್ರ ಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ. ಐ ಆಮ್ ಶ್ಯೂರ್ ಆಕ್ಚುಲಿ ದಟ್ ಈಸ್ ಇನ್ ಎ ಡಿಸ್ಕಷನ್ ಸ್ಟೇಜ್, ನೋಡೋಣ ಹೇಗಾಗತ್ತೆ ಅಂತ. ನಾಗರಾಜ್ ಸರ್ ಇದ್ರ ಬಗ್ಗೆ ಮಾತಾಡಿದಾಗ ಐ ವಾಸ್ ವೆರಿ ಹ್ಯಾಪಿ ಅನ್ನೋ ವಾಟ್ ಎವರ್ ಆಕ್ಚುಲಿ ರಿಕ್ವೈರ್ಡ್ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಇಂಡಿವಿಜುವಲ್ ಕೆಪಾಸಿಟಿ ಅಂಡ್ ಆನ್ ಬಿಹಾಫ್ ಆಫ್ ಲಿಂಗರಾಜು ಸರ್, ನಾನು ಅದನ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದನ್ನ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ದಟ್ ಈಸ್ ಮೈ ಅಶ್ಯೂರೆನ್ಸ್ ಅಂಡ್ ಲುಕ್ ಫಾರ್ವರ್ಡ್. ಆಕ್ಚುಲಿ ಈ ಇನಿಷಿಯೇಟಿವ್ ತುಂಬಾ ಚೆನ್ನಾಗಾಗ್ಲಿ ಅನ್ನೋದು ನಮ್ಮೆಲ್ಲರ ಇದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ರಫೀಕ್. ಐಡಿಯಾಗಳು ಮತ್ತೆ ನಿಮ್ಮ ಟೆಕ್ನಿಕಲ್ ಸಪೋರ್ಟ್ ಕೂಡ ತುಂಬಾ ಮಹತ್ವದ್ದು ಅಂತ ಅನ್ಕೊಳ್ತೇನೆ. ಮುಂದೆ GM ಲಿಂಗರಾಜ್ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ. ಈ ಸಲ ಅವರು ಏನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರನ್ನ ನಾವು ಇಲ್ಲಿ ಅವ್ರ ಉಪಸ್ಥಿತಿಯನ್ನು ಗಮನಿಸಿರ್ತೀವಿ. ಥ್ಯಾಂಕ್ ಯು ನಿಮ್ಗೆಲ್ಲ. ಅವ್ರಿಗೆ ಇನ್ನೊಮ್ಮೆ ಸ್ವಾಗತ ಮಾಡ್ತೀನಿ. ಈಗಾಗಲೇ ಹೇಳಿದಾಗೆ ಮಹಾರಾಜ ಸೋಪ್ಸ್ ಇಂಡಸ್ಟ್ರಿಯ ಶಶಿ ಸೋಪ್ ಇಂಡಸ್ಟ್ರಿಯ ಡಾಕ್ಟರ್ ರವಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದಾವಣಗೆರೆಯಲ್ಲಿ ತಾವೇ ಒಂದು ಸ್ವಂತ ಪರಿಶ್ರಮದಿಂದ ಒಂದು ಉದ್ಯಮವನ್ನ ಸ್ಥಾಪಿಸಿ ಬೆಳೆಸಿದ್ದಾರೆ. ರವಿರಾಜ್ ಅವರು ನಮ್ಮನ್ನು ಉದ್ದೇಶಿಸಿ ಸಂಸದರಲ್ಲಿ ಒಂದು ಮಾತಾಡ್ಬೇಕು ಅಂತ ಕೇಳ್ಕೊಡ್ತೀನಿ. ಡಾಕ್ಟರ್ ರವಿರಾಜ್. ಮಾನ್ಯ MP ಅವ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ ಸರ್. ನಾನು ಶಶಿ ಸೋಪ್ಸ್ ಮಹಾರಾಜ ಇಂಡಸ್ಟ್ರಿ ಇಲ್ಲಿ ದಾವಣಗೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೆಸರು ರವಿರಾಜ್ ಅಂತ ಸರ್. ಇಂಡಸ್ಟ್ರಿಗೆ ದಾವಣಗೆರೆಯಲ್ಲಿ ಒಳ್ಳೆ ಸಪೋರ್ಟ್ಗಳಿದೆ ಸರ್. ಎಲ್ಲರೂ ನಮ್ಮ ಎರಡೂ ಪಕ್ಷದಿಂದನೂ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಾವಣಗೆರೆಗೆ ಎಲ್ಲರೂ ಬಂದು ಆಕ್ಚುಲಿ ಒನ್ಸ್ ಅಪಾನ್ ಎ ಟೈಮಲ್ಲಿ ದಾವಣಗೆರೆ ಕಾಟನ್ ಸಿಟಿ ಅಂದ್ರೆ ದಾವಣಗೆರೆ ಇಡೀ ಇದರಲ್ಲೇ ಇಂಡಿಯಾದಲ್ಲೇ ಫೇಮಸ್. ಎಲ್ಲಿ ನೋಡಿದ್ರೆ ನಿಮಗೆ ದಾವಣಗೆರೆ ಅನ್ನೋದಕ್ಕಿಂತ DCM ಕಾಟನ್ ಮಿಲ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತಿತ್ತು. ಅಂತ ದಾವಣಗೆರೆ ಇವತ್ತು ಯಾವ ಕಾಟನ್ ಮಿಲ್ಗಳು ಇಲ್ಲ. ನನ್ನ ಅನಿಸಿಕೆ ಇದರಲ್ಲಿ ಇಂಡಸ್ಟ್ರಿನೂ ಡೆವಲಪ್ ಆಗ್ಬೇಕು ಸರ್. ಇಂಡಸ್ಟ್ರಿ ಡೆವಲಪ್ ಆಗಕ್ಕೆ ಯಾವುದೇ ಪಕ್ಷ ಬರಲಿ, ಅವರು ಸಿಂಗಲ್ ವಿಂಡೋ ಸಿಸ್ಟಮ್, ನೀವು ಲೈಸೆನ್ಸ್ ಬೇಕಾ ಲೈಸೆನ್ಸ್ಗಳು ನೀವು ಸ್ಟಾರ್ಟ್ ಮಾಡಿ, ಲೈಸೆನ್ಸ್ಗಳು ಗೌರ್ಮೆಂಟೇ ಕೊಡೋ ಥರ ಮಾಡಿದರೆ ಇನ್ನೂ ಇಂಡಸ್ಟ್ರಿಗಳು ಭಾಳ ಇಂಡಸ್ಟ್ರಿಗಳು ಇಲ್ಲಿ ಡೆವಲಪ್ ಆಗೋಕ್ಕೆ ಚಾನ್ಸಸ್ ಇದೆ ಸರ್. ಇದಕ್ಕೆಲ್ಲ ಮಾನ್ಯ MP ಅವರೆಲ್ಲ ಅವರು ಇಂಡಸ್ಟ್ರಿಯಲಿಸ್ಟೇ. ಹಂಗಾಗಿ ಅವ್ರುಗಳು ಈ ಥರ ಸಪೋರ್ಟ್ ಮಾಡಿದರೆ ಸಿಂಗಲ್ ವಿಂಡೋ ಸಿಸ್ಟಮ್ನ ನಾವು ದಾವಣಗೆರೆಗೆ ತಂದರೆ ಇನ್ವೆಸ್ಟರ್ಸ್ ಭಾಳ ಜನ ಬರ್ತಾರೆ ಸರ್. ಎಲ್ಲರೂ ಬಂದು ಈಗ ಲೈಸೆನ್ಸ್ಗೆ ಓಡಾಡಿರೋದೇ ಭಾಳ ಸಾಕಾಗಿದೆ ಎಲ್ಲರಿಗೂ. ಅದೇ ಒಂದು ತೊಂದರೆಗಳು ಇದೆ. ಅದನ್ನ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನಾವೆಲ್ಲ ಲೈಸೆನ್ಸ್ಗಳು ನಾವೇ ಕೊಡ್ತೀವಿ ಅನ್ನೋ ಥರ ಬಂದರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಸರ್. ಒಳ್ಳೆ ಸಿಟಿ ದಾವಣಗೆರೆ, ಸೆಂಟರ್ ಆಫ್ ದ ಕರ್ನಾಟಕ. ನೀವು ಬಿಸ್ನೆಸ್ ಮಾಡಿದರೆ ಒಳ್ಳೆ ಡೆವಲಪ್ಮೆಂಟ್ಗೆ ಎಲ್ಲ ಕಡೆನೂ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿಂದ ಎಲ್ಲಿ ಹೋದ್ರೆ 250 ಕಿಲೋಮೀಟರ್ ದಾವಣಗೆರೆ ಕರ್ನಾಟಕ ಮಾಡ್ಬೋದು. ಆಮೇಲೆ ಎಕ್ಸ್ಪೋರ್ಟ್ಗಳಿಗೂ ಮಾಡೋಕ್ಕೆ ಅವಕಾಶಗಳು ಇದೆ. ಅಂದ್ರೆ ಇವತ್ತು ಕಾಟನ್ ಎಲ್ಲಿ ರೆಡಿಯಾಗಿ ಕೊಯಂಬತ್ತೂರ್ಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಮತ್ತೆ ಇಲ್ಲಿಗೆ ಬರ್ತಾ ಇದೆ. ಇದು ನಾವು ದಾವಣಗೆರೆಯಲ್ಲೇ ಬೇಕಾದಷ್ಟು ಜನ ಮಾಡ್ಬೋದು. ಇದ್ದಂಥವ್ರು ಇನ್ನು ಕಾಟನ್ ಇವರೆಲ್ಲ ಇದ್ದಾರೆ, ಯಾರು ರಾಜನಹಳ್ಳಿ ಅವರು, ಅವರೆಲ್ಲ ಮನಸ್ಸು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇದು ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ರವಿರಾಜ್. ಖಂಡಿತವಾಗಿ ನಿಮ್ ಪಾಯಿಂಟ್ ಅಲ್ಲಿ ನಾವು ಗ್ರಹಿಸಬೇಕಾದ್ರೆ ಇಲ್ಲೊಂದು ವೇರ್ ಹೌಸಿನ ಇಂಡಸ್ಟ್ರಿಗಳನ್ನು ಮಾಡಬಹುದು. ಬೇರೆ ಬೇರೆ ಕಡೆಯಿಂದ ಇಲ್ಲಿ ಆ ಗೋಡೌನ್ ಗಳನ್ನ ಮಾಡಿದ್ರೆ ರಾಜ್ಯದ ಅಥವಾ ಇವನ್
ಇವನ್ ಆಂಧ್ರ ಪ್ರದೇಶಕ್ಕೂ ಕೂಡ ಇಲ್ಲಿಂದ ದೊಡ್ಡ ದೊಡ್ಡ ವಸ್ತುಗಳನ್ನ ವೇರ್ ಹೌಸ್ ಮೂಲಕ ಗೋದಾಮುಗಳ ಮೂಲಕ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ರವಿರಾಜ್ ಅವರು ಹೇಳೋ ಪಾಯಿಂಟ್ ಅಲ್ಲಿ ನಾನು ಗ್ರಹಿಸಿದೆ. ಯಾಕೆಂದ್ರೆ ಮಧ್ಯದಲ್ಲಿರುವಂತಹ ದ್ವಂದ್ವ, ಆಮೇಲೆ ರೈಲು ರಸ್ತೆ ಸಂಚಾರ ತುಂಬಾ ಸುಗಮವಾಗಿದೆ. ಒಂದು ಪಾಯಿಂಟ್ ಅನ್ನ ರವಿರಾಜ್ ಅವರ ಪ್ರಸ್ತಾಪಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಏನಂದ್ರೆ ಕೇಂದ್ರ ಸರ್ಕಾರ ಹೊಸ ಉದ್ಯಮ ನೀತಿ ತಂದಿದೆ. ಅದರ ಪ್ರಕಾರ ಲೈಸೆನ್ಸ್ ರಾಜ್ ಅನ್ನುವಂತಹದ್ದು ಈಗಿನ ಟೈಪ್ ಇರೋದಿಲ್ಲ. ನೀವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ, ಆಮೇಲೆ 2-3 ವರ್ಷದ ನಂತರ ನೀವು ಅದರ ಪ್ರೊಡಕ್ಷನ್ ಸ್ಟಾರ್ಟ್ ಆದ್ಮೇಲೆ ನೀವು ಆ ಲೈಸೆನ್ಸ್ ಬಗ್ಗೆ ನೀವು ಮುಂದೆ ಫಾಲೋ ಅಪ್ ಮಾಡ್ಬೋದು ಅನ್ನುವಂತಹದ್ದು ಹೊಸ ಕಾನೂನು. ಅದು ಜಾರಿ ಯಾವ ಹಂತದಲ್ಲಿದೆ ಗೊತ್ತಿಲ್ಲ, ಬಟ್ ಈಗ ಅವರು ಅನೌನ್ಸ್ ಮಾಡೋ ವಿಚಾರ ಈ ರೀತಿ ಇರೋದಕ್ಕಾಗಿ ನಿಮ್ಮ ಇಶ್ಯೂ ಆಲ್ರೆಡಿ ಮೇಲ್ಮಟ್ಟದಲ್ಲೇ ಬಗೆಹರಿತದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ರವಿರಾಜ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಈಗಾಗಲೇ ಹೇಳಿದೆ, ದಾವಣಗೆರೆಯಲ್ಲಿ ಶೈಕ್ಷಣಿಕ ಹಬ್ ಆಗಿ ಒಂದು ಹೊಸ ಹೆಸರು ಮಾಡ್ತಾ ಇದೆ, ಶೈಕ್ಷಣಿಕ ನಗರಿ ಆಗಿದೆ. ಆ ಶೈಕ್ಷಣಿಕ ನಗರಿಯ ಒಂದು ಧ್ವನಿಯಾಗಿ ಸರ್ ಎಂ ವಿ PU ಕಾಲೇಜಿನ ಶ್ರೀಧರ್ ಅವರು ತಮ್ಮ ಐಡಿಯಾವನ್ನ ನಮ್ಮ ವೆಬಿನಾರ್ ನಲ್ಲಿ ಹಂಚ್ಕೊಳ್ಬೇಕು ಅಂತ ಹೇಳ್ತೀನಿ. SJ ಶ್ರೀಧರ್, ಡೈರೆಕ್ಟರ್, ಸರ್ ಎಂ ವಿ ಕಾಲೇಜ್. ಶ್ರೀಧರ್. ದಾವಣಗೆರೆ ಒಂದು ಎಜುಕೇಶನಲ್ ಹಬ್ ಆಗಿ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಅನ್ನುವಂತಹದ್ದು ಎಲ್ಲರದ್ದು ಭಾವನೆ. ಖಂಡಿತವಾಗಿ ನಿಜ. ಇಲ್ಲಿ 2 ಮೆಡಿಕಲ್ ಕಾಲೇಜ್ ಇದೆ, 5 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಫಾರ್ಮಸಿ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ, ಯು ನೇಮ್ ದ ಕಾಲೇಜ್. ಫೈನ್ ಆರ್ಟ್ಸ್ ಕಾಲೇಜ್ ಬಹಳಷ್ಟು ಕಡೆ ಇಲ್ವೇ ಇಲ್ಲ, ಆದ್ರೆ ದಾವಣಗೆರೆನಲ್ಲಿ ಸಹ ಇದೆ. ಯು ನೇಮ್ ದ ಇನ್ಸ್ಟಿಟ್ಯೂಷನ್, ಆ ಇನ್ಸ್ಟಿಟ್ಯೂಷನ್ ದಾವಣಗೆರೆನಲ್ಲಿ ಇದೆ. ಇಷ್ಟೆಲ್ಲ ಕಾಲೇಜಸ್ ಎಲ್ಲ ಇದ್ರೂ ಸಹ ಇಲ್ಲಿ ಬಹಳ, ನಾನೀಗ ಒಂದು 11 ವರ್ಷದಿಂದ ಈ ಎಜುಕೇಶನ್ ಲೈನ್ ನಲ್ಲಿ ಇದ್ದೇನೆ. ಅದಕ್ಕೆ ಮುಂಚೆ ಒಂದು 25 ವರ್ಷದಿಂದ ಆಗ್ರೋ ಕೆಮಿಕಲ್ ಲೈನ್ ನಲ್ಲಿ ನಾನು ಕೆಲಸ ಮಾಡಿ, ಅಂದ್ರೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿ ಆಗ್ರೋ ಕೆಮಿಕಲ್ ಬಗ್ಗೆನೂ ಸಹ ಸ್ವಲ್ಪ ತಿಳಿದಂತಹ ಅನುಭವ ಇದೆ ನನಗೆ. ಪರ್ಟಿಕ್ಯುಲರ್ಲಿ ಎಜುಕೇಶನ್ ಹಬ್ ನಲ್ಲಿ ನಾನು ಅನುಭವಿಸ್ತಾ ಇರೋದು ಏನು ಹಾಗೆ ಅಂತಂದ್ರೆ, ಇಲ್ಲಿ ತುಂಬಾ ಚೆನ್ನಾಗಿ ಎಜುಕೇಶನ್ ಹೇಳ್ಕೊಡ್ಲಿಕ್ಕೆ ಬರ್ತಿರುವಂತಹ ಇನ್ಸ್ಟಿಟ್ಯೂಷನ್ಸ್ ಗಳು ಬರ್ತಾ ಇದೆ. ಆದ್ರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದ್ರೆ, ಒಂದು 4-5 ವರ್ಷ ಆದ ತಕ್ಷಣನೇ ಆ ಸಂಸ್ಥೆ ಬೆಳೀತಿದೆ ಅಂತ ಅನ್ಬೇಕಾದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ದೇ ಒಂದು ದೊಡ್ಡ ಕೊರತೆ ಆಗ್ತಾ ಇದೆ. ಆ ಇನ್ಫ್ರಾಸ್ಟ್ರಕ್ಚರಿನ ಕೊರತೆಯನ್ನ ನೀಗಿಸ್ಲಿಕ್ಕೋಸ್ಕರ ನಾವು ಒಂದು ಲೈಸೆನ್ಸ್ಗೆ ಓಡಾಡಿದ್ರೆ ಅಥವಾ ಒಂದು ಜಾಗ ತಗೊಳ್ಬೇಕು ಹಾಗೆ ಅಂತಂದ್ರೆ, ಸಾಮಾನ್ಯರು ಒಳ್ಳೆ, ಈಗ ಆನಂದ್ ಅಂತ ಅಂದ್ಬಿಟ್ಟು ಸೂಪರ್ 30 ಮಾಡಿದ್ದಾರೆ. ಆ ಸೂಪರ್ 30 ಮಾಡಿದಂತಹ ಆನಂದ್ ಅಂತಹ ಹಲವಾರು ಪ್ರತಿಭೆಗಳು ದಾವಣಗೆರೆನಲ್ಲೂ ಇದ್ದಾರೆ. ಆದ್ರೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರ ಲ್ಯಾಂಡ್ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಲ್ಯಾಂಡ್ ವ್ಯಾಲ್ಯೂ 1 ಆಯ್ತು ಅಂತಂದ್ರೆ ಅದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಂತ ಅನ್ನುವಂಥದ್ದು ಅದರ 10 ಪಟ್ಟು ಅಥವಾ 20 ಪಟ್ಟು ಜಾಸ್ತಿ ಇರ್ತದೆ. ಹಾಗಾಗಿ ಅವ್ನ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಅವನಲ್ಲಿ ಇದ್ದಂತಹ ಎಜುಕೇಶನ್ ಕೊಡ್ಬೇಕು ಅನ್ನೋ ತಲೆನೆಲ್ಲ ಸಂಪೂರ್ಣ ಲ್ಯಾಂಡ್ಗೆ ಮತ್ತೆ ಆ ಲ್ಯಾಂಡಿನ ಬೆಲೆಗೆ ಅವನ ತಲೆಯನ್ನು ಉಪಯೋಗಿಸ್ಬೇಕಾದಂತಹ ಸಂದರ್ಭ ಇಲ್ಲಿ ಒದಗಿ ಬಂದಿದೆ. ಇದಕ್ಕೆ ಏನು ಪರಿಹಾರ ಏನು ಹಾಗೆ ಅಂತ ಅನ್ನೋದಾದ್ರೆ, ಆಂಧ್ರ ಪ್ರದೇಶದ ಭೀಮಾವರಂ ಅನ್ನುವಂತಹ ಡಿಸ್ಟ್ರಿಕ್ಟ್ ನಲ್ಲಿ ಸೂಪರ್ ಕಾರಿಡಾರ್ ಹಾಗೆ ಅಂತ ಅಂದ್ಬಿಟ್ಟು ಮಿಲೇನಿಯಂ ಕಾರಿಡಾರ್ ಅಂತ ಅಂದ್ಬಿಟ್ಟು ಒಂದು ಮಿಲೇನಿಯಂ ಕಾರಿಡಾರ್ ಅನ್ನ ಓಪನ್ ಮಾಡಿದ್ರು. ಆ ಮಿಲೇನಿಯಂ ಕಾರಿಡಾರ್ ಓಪನ್ ಆದಾಗ ಏನು ಅಂತಂದ್ರೆ, ಸುಮಾರು ಒಂದು 100 ಎಕರೆ ಜಾಗವನ್ನ ಯಾರ್ಯಾರು ಅಲ್ಲಿ ಕಾಲೇಜ್ ಓಪನ್ ಮಾಡ್ಬೇಕು ಅಂತಿದ್ದೀರಾ, ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಫ್ರಮ್ LKG to PG ಅಲ್ಲಿವರೆಗೂ ಅವರೆಲ್ಲ ಅಲ್ಲಿ ಬರ್ಬೋದು. ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ ಟು ಟೀಚ್. ಅವರಿಗೆ ಒಂದು ಕಾಲೇಜಿನ ಒಂದು ಜಾಗವನ್ನ ಮಾಡಿಕೊಟ್ರು, ಲೈಸೆನ್ಸ್ ಅನ್ನ ಕೊಡಿಸಿದ್ರು. ಹಾಗಾಗಿ ಆ ಭೀಮಾವರಂ ಆಂಧ್ರ ಪ್ರದೇಶ್ ಈಗ ನಮಗೆ ಎಜುಕೇಶನ್ ನೋಡೋದಾದ್ರೆ ನಮ್ಗಿಂತ 10 ವರ್ಷ ಮುಂದಿದೆ ಹಾಗೆ ಅಂತ ಅನ್ನುವಂತಹದ್ದು ಎಲ್ಲರೂ ಹೇಳ್ತಾರೆ. ನಮ್ಮ ದಾವಣಗೆರೆ ಸೆಂಟರ್ ಆಫ್ ಕರ್ನಾಟಕ ಎಜುಕೇಶನ್ ಹಬ್ ಆಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಲ್ಲಿ, ಇಲ್ಲಿ ಮಾನ್ಯ MP ಸಾಹೇಬರು ಒಂದು 100 ಎಕರೆ ಜಾಗವನ್ನ ಎಜುಕೇಶನ್ ಹಬ್ಬಿಗೆ ಅಂತಾನೆ ಏನಾದ್ರು ಇಟ್ರೆ ಖಂಡಿತ ಒಳ್ಳೆಯ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾರೇ ಬರೋದಾದ್ರೂ ಅಲ್ಲಿ ಬರ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಕೇವಲ 11 ವರ್ಷದ ನಾವೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇರೋರು ನಾವು ಆಲ್ಮೋಸ್ಟ್ ಹತ್ರ ಅಂತಂದ್ರೆ 500 ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಎಜುಕೇಶನ್ ಹಬ್ ಅಂತ ಅಂದ್ಬಿಟ್ಟು ಎಜುಕೇಶನ್ ಅಲ್ಲಿ ಮುಂದೆ ಬರಬೇಕು, ಎಜುಕೇಶನ್ ಕೊಡಬೇಕು ಅಂತ ಇರೋರಿಗೆ ಏನಾದ್ರು ಮಾಡಿದ್ರೆ ಸುಮಾರು ಒಂದು 10,000 ಜನಕ್ಕೆ ಇಲ್ಲಿ ಕೆಲಸ ಕೊಡೋದು. ಮತ್ತೆ ಆ ಎಜುಕೇಶನ್ ಹಬ್ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಇನ್ ಅಂಡ್ ಅರೌಂಡ್ ದಾವಣಗೆರೆ ಒಂದು 10 ಅಥವಾ 15 ಕಿಲೋಮೀಟರ್ ಸರೌಂಡಿಂಗ್ಸ್ ನಲ್ಲಿ ಹಾಕಿದ್ರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಸುತ್ತನೂ ಡೆವಲಪ್ ಆಗ್ತದೆ, ಎಜುಕೇಶನ್ ಹಬ್ಬು ಡೆವಲಪ್ ಆಗ್ತದೆ. ಒಳ್ಳೊಳ್ಳೆ ಎಜುಕೇಶನ್ ಕೊಡುವಂತಹ ಇನ್ಸ್ಟಿಟ್ಯೂಷನ್ಸ್ ಗಳು ಸಹ ದಾವಣಗೆರೆನಲ್ಲಿ ಬರ್ಲಿಕ್ಕೆ ಕಾತುರರಾಗಿದ್ದಾರೆ, ಮತ್ತೆ ಸಾಧ್ಯವೂ ಆಗ್ತದೆ ಹಾಗೆ ಅಂತ ಅನ್ನುವಂತಹದ್ದು ನನ್ನದು. ಹಾಗೆ ಇನ್ನೊಂದು ಅಂತಂದ್ರೆ,
ಇನ್ನೊಂದು ಆಂಧ್ರ ಪ್ರದೇಶನಲ್ಲೇ ಇರುವಂತಹ ಹೊಸದಾಗಿ ಪ್ರಾರಂಭ ಆಗಿರುವಂತಹ ರಾಜ್ಯ ಅಂತಂದ್ರೆ ಅಮರಾವತಿನಲ್ಲಿ 30,000 ಎಕರೆನ ಎಜುಕೇಶನ್ ಹಬ್ಬಿಗೆ ಅಂತಾನೆ ರಿಸರ್ವ್ ಆಗಿಟ್ಟಿದ್ದಾರೆ. ಆ ತರದಲ್ಲಿ ನೋಡಿದ್ರೆ ನಾವು ಅಷ್ಟೊಂದು 30,000 1,000 ಎಕರೆ ಅದೆಲ್ಲ ಮಾಡಿದ್ರು ಸಹ ಒಂದು 100 ಎಕರೆ ಈ ಎಜುಕೇಶನ್ ಹಬ್ಬಿಗೆ ಆತ್ಮ ನಿರ್ಭರ್ ಕಾರಿಡಾರ್ ಅಂತನ್ನುವಂತಹದನ್ನ ಮಾಡಿ ಇಟ್ರೆ ತುಂಬಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲಿಗೆ ಬರಬಹುದು ಅಂತನ್ನುವಂತಹದ್ದು ನನ್ನ ಅಭಿಪ್ರಾಯ. ಅದೇ ರೀತಿ ಹೇಳ್ಬೇಕು ಹಾಗೆ ಅಂತನ್ನೋದಾದ್ರೆ ಇನ್ನೊಂದು, ನಾನು ಇಲ್ಲಿ ಅಗ್ರಿಕಲ್ಚರ್ ಇಂಡಸ್ಟ್ರಿನಲ್ಲಿ ಸುಮಾರು ಒಂದು 30 ವರ್ಷದಿಂದ ಹೊಡ್ಕೊಂಡಿದ್ದೀನಿ. ನಾನು ಈ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಬಂದಾಗ ನನಗೆ ಜ್ಞಾಪಕ ಬರೋದು ಅಂತಂದ್ರೆ ಇಡೀ ಸೌತ್ ಏಷ್ಯಾದಲ್ಲಿ ದಾವಣಗೆರೆ ಈಸ್ ನಂಬರ್ 1 ಮಾರ್ಕೆಟ್ ಫಾರ್ ಅಂದ್ರೆ ಮೆಕ್ಕೆಜೋಳ ಬೆಳೆಯೋದಕ್ಕೆ ದಾವಣಗೆರೆ ನಂಬರ್ 1. ಸೌತ್ ಏಷ್ಯಾದಲ್ಲಿ ದಾವಣಗೆರೆ ನಂಬರ್ 1 ಅಂತ ಆಗಿರ್ಬೇಕಾದ್ರೆ ಇಲ್ಲಿ ಮೇಜ್ ಇಂಡಸ್ಟ್ರಿ ಅಂತ ಅನ್ನುವಂತಹದ್ದು ಒಂದು ಸಹ ಇಲ್ಲ. ಒಂದು ಮೇಜ್ ಗ್ರೇನ್ ಅನ್ನ ತಗೊಂಡ್ರೆ ಇಲ್ಲಿ ಮ್ಯಾಕ್ಸಿಮಮ್ ಫಾರ್ಮರ್ಸ್ ಇಲ್ಲಿ ದಾವಣಗೆರೆನಲ್ಲಿ ಮೇಜ್ ಬೆಳೀತಿರುವಂತವ್ರು ಇದ್ದಾರೆ. ಈ ಫಾರ್ಮರ್ಸ್ ಮೇಜ್ ಬೆಳೀತಿದ್ರು ಏನಾಗ್ತಾ ಇದೆ ಅಂತ ದಾವಣಗೆರೆಯಲ್ಲಿ 1 ಕ್ವಿಂಟಾಲ್ ಮಾತ್ರ ಮೇಜ್ ಬರ್ತಾ ಇದೆ. ಇದೇ ಮೇಜ್ ಅನ್ನ ಬಿಹಾರ್ನಲ್ಲಿ ಹೋಗ್ಬಿಟ್ಟು ಹಾಕಿದ್ರೆ ಬಿಹಾರ್ನಲ್ಲಿ 50 ಕ್ವಿಂಟಾಲ್ ಬರುತ್ತೆ. ಅದೇ ಮೇಜ್ ಅನ್ನ ಅಮೆರಿಕದಲ್ಲಿ 100 ಕ್ವಿಂಟಾಲ್ ಬೆಳೀತಾ ಇದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ. USA ನಲ್ಲಿ 100 ಕ್ವಿಂಟಾಲ್ ಬೆಳೀತಾ ಇದ್ದಾರೆ, ಬಿಹಾರ್ನಲ್ಲಿ 50 ಕ್ವಿಂಟಾಲ್ ಬೆಳೀತಾ ಇದ್ದಾರೆ. ಇದೇ ರೈತರು ಅದೇ ಮೇಜ್ ಅನ್ನ ದಾವಣಗೆರೆನಲ್ಲಿ 20 ಕ್ವಿಂಟಾಲ್ ಬೆಳೀತಾ ಇದ್ದಾರೆ. ಇಲ್ಲಿ ಯಾಕೆ ಅಂತನ್ನುವಂತಹದನ್ನ ನಾವು ಪರಿಶೀಲಿಸೋದೇ ಹೌದು ಹಾಗೆ ಅಂತನ್ನೋದಾದ್ರೆ ಇಲ್ಲೊಂದು ಮೇಜ್ ರಿಸರ್ಚ್ ಸೆಂಟರ್ ಅಂತ ಓಪನ್ ಮಾಡ್ಬೋದು ತಕ್ಷಣದಲ್ಲಿ. ಮತ್ತೆ ಇನ್ನೊಂದು ಅಗ್ರಿಕಲ್ಚರ್ ಕಾಲೇಜ್ ಆಗತ್ತೆ ಅಂತ ಮುಂಚಿನ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಆಗಿತ್ತು. ಆದ್ರೆ ಯಾವ ಕಾರಣದಿಂದ ನಿಂತೋಯ್ತು ಅಂತ ನನಗೆ ಗೊತ್ತಿಲ್ಲ. ಅಗ್ರಿಕಲ್ಚರ್ ಕಾಲೇಜ್ ಆದ್ರೆ ತುಂಬಾ ಸಂತೋಷ. ಇಲ್ಲದಿದ್ರೂ ಸಹ ಸಕಲೇಶ್ಪುರದಲ್ಲಿ ಕಾಫಿ ರಿಸರ್ಚ್ ಸೆಂಟರ್ ಇದೆ, ತುಮಕೂರಿನಲ್ಲಿ ತೆಂಗಿನ ರಿಸರ್ಚ್ ಸೆಂಟರ್ ಇದೆ. ಅದೇ ತರ ಏಷ್ಯಾದಲ್ಲಿ ದಾವಣಗೆರೆನಲ್ಲಿ ಮೇಜ್ ರಿಸರ್ಚ್ ಸೆಂಟರ್ ಆದ್ರೆ ಪ್ರತಿಯೊಬ್ಬ ರೈತರಿಗೆ 20 ಕ್ವಿಂಟಾಲ್ ಬೆಳೆಯೋದು ಆದ ಏನಾದ್ರು 40 ಕ್ವಿಂಟಾಲ್. ಹಲೋ ಸರ್, ಕೇಳ್ತಾ ಇದೆ, ಹೇಳಿ. 40 ಕ್ವಿಂಟಾಲ್ಗೆ ಹೋದ ಹಾಗೆ ಎಲ್ಲ ರೈತರಿಗೂ ಸಹ ಉತ್ತಮವಾದಂತಹ ಅವಕಾಶ ಮಾಡ್ಕೊಡಕ್ಕೆ ಅದೇ ಎಂಪ್ಲಾಯ್ಮೆಂಟ್ ಅನ್ನ ನಾವು ತರಿಸ್ಕೊಟ್ಟಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ನನ್ನ ಸಂಪೂರ್ಣವಾದಂತಹ ಅನಿಸಿಕೆ. ಅದ್ರ ಜೊತೆಗೆ ಹೇಳ್ಬೇಕು ಹಾಗೆ ಅಂತಂದ್ರೆ ಮೇಜ್ ರಿಸರ್ಚ್ ಸೆಂಟರ್ ಜೊತೆಗೆ ಇಲ್ಲಿ ಮೇಜ್ ನಲ್ಲಿ ಇರುವಂತಹ ಬೈ ಪ್ರಾಡಕ್ಟ್ಸ್ ಆದಂತಹ ಮೇಜ್ ಗ್ರಿಡ್ ಗಳನ್ನ ಅಂದ್ರೆ ಫ್ಲೇಕ್ಸ್, ಕಾರ್ನ್ ಫ್ಲೇಕ್ಸ್ ಆಗ್ಬೋದು, ಇನ್ನೊಂದು ಇದನ್ನ ತಯಾರು ಮಾಡ್ಲಿಕ್ಕೆ ಒಂದೇ ಒಂದು ಇಂಡಸ್ಟ್ರಿ ಸಹ ದಾವಣಗೆರೆನಲ್ಲಿ ಇಲ್ಲ. ಮತ್ತೆ ಸ್ಟಾರ್ಚ್ ಇದೆ ಮೇಜ್ ನಲ್ಲಿ, ಆ ಸ್ಟಾರ್ಚ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಒಂದು ಇಂಡಸ್ಟ್ರಿ ಸಹ ಇಲ್ಲ. ಪಿಗ್ಮೆಂಟೇಶನ್ ಸಹ ತೆಗಿಬಹುದು ಮೇಜ್ ಇಂದ. ಅಂದ್ರೆ ವಾಟ್ ಐ ಮೀನ್ ಟು ಸೇ ಇಸ್ ದಟ್ ಇದಕ್ಕೆಲ್ಲದಕ್ಕೂ ಸಹ ಮುಖ್ಯ ರಾ ಮೆಟೀರಿಯಲ್ ದಾವಣಗೆರೆನಲ್ಲಿ ಸಿಗತ್ತೆ. ಆದ್ರೆ ಕಾರ್ಗಿಲ್ ಅನ್ನುವಂತ ಒಂದು ಕಂಪನಿ ಮಾತ್ರ ಹರಿಹರದಲ್ಲಿ ಇದೆ. ಅವರು ಮೇಜ್ ತಗೊಳ್ತಾ ಇರೋದು ಬಿಹಾರದ ಮೇಜ್. ಯಾಕೆ ಅಂತಂದ್ರೆ ಇಲ್ಲಿ ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಬಿಹಾರ್ ಮೇಜ್ ತಗೊಳ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆ ಮೇಜ್ ಸಂಪೂರ್ಣವಾಗಿ ಹೋಗ್ತಾ ಇರೋದು ಅಂತಂದ್ರೆ ಬಾರ್ಡರ್ಗೆ ಮಾತ್ರ ಹೋಗ್ತಾ ಇದೆ. ಅದ್ರ ಬದಲು ಮೇಜ್ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡೋದ್ರ ಬಗ್ಗೆ ನಮ್ಮ ಮಾನ್ಯ MP ಅವರು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗಿ ದಾವಣಗೆರೆ ಒಂದು ಒಳ್ಳೆ ಉತ್ತಮವಾದಂತಹ ಏರಿಯಾ ಸೂತ್ರನೂ ಆಗುತ್ತೆ. ಮತ್ತೆ ರಾ ಮೆಟೀರಿಯಲ್ ಈಸಿಯಾಗಿ ಸಿಗ್ತದೆ ದಾವಣಗೆರೆನಲ್ಲಿ. ಅದೇ ರೀತಿ ನಮ್ಮ ಆತ್ಮ ನಿರ್ಭರ್ ಕಾರಿಡಾರ್ ಅಂತ ಅನ್ನುವಂತಹ ಒಂದು 100 ಎಕರೆಯನ್ನ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಸೆಟಪ್ ಮಾಡಿ ಅಂತ ಬಿಟ್ಟು ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್, ನನಗೆ ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ಮತ್ತೆ ಇನ್ನೊಮ್ಮೆ ಮಾನ್ಯ ಮೋದಿ ಅವರು ಜ್ಞಾಪಕಕ್ಕೆ ಬರ್ತಾರೆ. ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ ನಲ್ಲಿ ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಅಂತ ಅನ್ನುವಂಥದ್ದು ಅಷ್ಟಾಗಿ ಇರಲಿಲ್ಲ. ಈಗ ಹೇಗಾಗಿದೆ ಅಂದ್ರೆ ನಮ್ಗೆ ಏನಾದ್ರು ಮನೆಗೆ ಅಥವಾ ಯಾವ್ದಾದ್ರು ಒಂದು ಇಂಡಸ್ಟ್ರಿಗೆ ಯಾವ್ದಕ್ಕಾದ್ರೂ ಒಂದು ಟೈಲ್ಸ್ ಬೇಕು ಅಂತಂದ್ರೆ ಗುಜರಾತ್ ಕಡೆ ಮುಖ ಮಾಡೋಂಗಾಗಿದೆ. ಯಾಕೆ ಅಂತಂದ್ರೆ 100 ಎಕರೆ ಆ ಜಾಗವನ್ನ ಟೈಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಅಂತಾನೆ ಕೊಡೋದು ಅಲ್ಲದೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಸಿಟಿ ಆಗ್ಬೋದು, ನೀರಾಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲದನ್ನು ಸಹ ಕೊಟ್ಟಿದ್ದಾರೆ. ಆ ರೀತಿ ಡೆವಲಪ್ ಮಾಡೋದಕ್ಕೆ ಎಲ್ಲ ಸರ್ಕಾರ ಭಾಗವಹಿಸಿದಂತ ಅವ್ರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನೀರಿನ ಕೊರತೆ ಇಲ್ಲ. ಇದೊಂದು ಇಚ್ಛಾಶಕ್ತಿ ಒಂದನ್ನ ನಾವು ರೂಢಿಸಿಕೊಂಡ್ರೆ ದಾವಣಗೆರೆ ಒಂದು ಒಳ್ಳೆ ಇಂಡಸ್ಟ್ರಿಯಲ್ ಸೆಂಟರ್ ಆಗಬಹುದು ಹಾಗೆ ಅಂತ ನನ್ನ ಅನಿಸಿಕೆ. ಇದನ್ನ ಎಜುಕೇಶನ್ ಹಬ್ ಆಗಿ ದೊಡ್ಡ ಹಬ್ ಆಗಿ ಮಾಡೋದ್ರಲ್ಲಿ ತಮ್ಮ ಸಹಕಾರ ತುಂಬಾ ಅವಶ್ಯಕತೆ ಅಂತ ಹೇಳಿ ನಾನು ಶ್ರೀಧರ್ ಅವರಿಗೆ ಥ್ಯಾಂಕ್ಸ್. ನನಗೆ ಏನ್ ಅನ್ಸುತ್ತೆ ಅಂದ್ರೆ ನಾವು ಇಂತಹ ಐಡಿಯಾಗಳನ್ನ ನಾವು ಹೆಚ್ಚು ಫ್ಲೋಟ್ ಮಾಡಿದ್ರೆ ಯಾರಾದ್ರೂ ಹಣ ಇದ್ದವರು ಹೂಡಿಕೆ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಇಲ್ಲಿ ಹಣ ಇದ್ದವರಿದ್ದಾರೆ, ಐಡಿಯಾ ಇಲ್ದಿದ್ದವರಿದ್ದಾರೆ. ಆ ಧೈರ್ಯವನ್ನ ನಾವು ಸಪೋರ್ಟ್ ಕೊಡ್ಬೇಕು. ಇಲ್ಲ ಅಂದ್ರೆ
ಎಲ್ಲೋ ರಿಯಲ್ ಎಸ್ಟೇಟ್ ನಲ್ಲೋ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೋ ಜನ ಹೂಡ್ಕೊಂಡು ಸೇಫ್ ಆಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ರಿಸ್ಕ್ ತಗೊಂಡು ಮುಂದ್ ಬರ್ಲಿಕ್ಕೆ ಈ ರೀತಿ ಒಳ್ಳೊಳ್ಳೆ ಮಾರ್ಗ ಇದೆ ಹೇಳುವಂತಹ ಒಂದು ಐಡಿಯಾಗಳನ್ನು ಅಪ್ಲೋಡ್ ಮಾಡುವಂತಹದ್ದು ಕೂಡ ಮುಂದಿನ ಹಂತದಲ್ಲಿ ಬಹುಶಃ ನಾಗರಾಜ್ ರೆಡ್ಡಿ ಅವರ ಆಮೇಲೆ ನಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಇನ್ವೆಸ್ಟ್ ದಾವಣಗೆರೆ ಫೋರಂ ವರ್ಕ್ ಮಾಡ್ಬೋದು. ಈಗ ನಮ್ಮ ಜೊತೆಗಿರುವಂತಹ ರಾಜಶೇಖರ್ ಸಕ್ಕಟ್ಟು ಅವರೊಬ್ರು ಸ್ಟಾರ್ಟ್ಅಪ್ ಮಾಡಿದ್ದಾರೆ. ನಾವು ಇಲ್ಲಿ ಉದ್ದೇಶಪೂರ್ವಕವಾಗಿ ಮುಂದಿನ ಹಂತದಲ್ಲಿ ಈ ಸ್ಟಾರ್ಟ್ಅಪ್ ಗಳು ಯಾವ ರೀತಿ ಇರಬಹುದು ಅನ್ನೋದನ್ನು ಸೇರಿಸಿ ತಮ್ಮನ್ನು ಪರಿಚಯ ಮಾಡಿ ಸಣ್ಣದಾಗಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ರಾಜಶೇಖರ್ ಸಕ್ಕಟ್ಟು. ನಮಸ್ಕಾರ ಸರ್, ನಾನು ಮೂಲತಃ ಉಡುಪಿಯವನು. ನಾನು ಬೆಂಗಳೂರಲ್ಲಿ ಒಂದು ವರ್ಕ್ ಮಾಡ್ಕೊಂಡಿದ್ದಿದ್ವಿ, MBA ಕಾಲೇಜ್ ಮಾಡ್ಕೊಂಡು. ಜೊತೆಗೆ ನಾನು ದಾವಣಗೆರೆಗೆ ಒಂದು ಉದ್ಯಮಿಯಾಗಿ ಸೃಷ್ಟಿ ಮಾಡೋಕೆ ನಂಗೆ ದಾವಣಗೆರೆಗೆ ಮೂಲ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಾವಣಗೆರೆಗೆ ಬಂದಾಗ ಇಲ್ಲಿ ಒಂದು 80-100 ಜನರಿಗೆ ವರ್ಕ್ ಅನ್ನು ಕೊಟ್ಟು ಇಲ್ಲಿ ವರ್ಕ್ ಅನ್ನ ನಾವು ಮಾಡ್ತಾ ಇದ್ವಿ, ಎಜುಕೇಶನ್ ರಿಲೇಟೆಡ್ ಆದ ಟೆಲಿ ಎಜುಕೇಶನ್ಗಳನ್ನೆಲ್ಲ. ಸೊ ಆ ಸಂದರ್ಭದಲ್ಲಿ ಅನಿಸ್ತು ಇಲ್ಲಿ ಸ್ಕ್ಯಾರ್ಸಿಟಿ ಆಫ್ ಜಾಬಿಗೆ ತುಂಬಾ ಕಷ್ಟ ಇದೆ, ಇಲ್ಲಿ ಪ್ರಾಬ್ಲಮ್ಗಳು ಇದ್ದಾವೆ ಅಂತ ನಾನು ಮೊದಲು ಗಮನಿಸಿದೆ. ಅದಕ್ಕೋಸ್ಕರ ನಾನು ಇಲ್ಲೇ ನನ್ನ ಉದ್ಯಮವನ್ನು ಮೊದಲು ಸ್ಟಾರ್ಟ್ ಮಾಡೋದಕ್ಕೆ ಇದೇ ಪ್ರೇರಣೆ ಆಯಿತು ದಾವಣಗೆರೆ ಅಂತ ಹೇಳಕ್ಕೆ ಬಹಳ ಸಂತೋಷ ಪಡ್ತೀನಿ. ಈ ಸಂದರ್ಭದಲ್ಲಿ ದಾವಣಗೆರೆಯನ್ನ ಒಂದು ಎಜುಕೇಶನ್ ಹಬ್ ಆಗಿ ನಾವು ಕಾಣ್ತಾ ಇದ್ವಿ. ಅದರಲ್ಲಿ ಕ್ವಾಲಿಟಿ ಎಜುಕೇಶನ್ ತರಬೇಕು, ಮತ್ತೆ ಹೊಸ ಹೊಸ ಯೋಚನೆಗಳು, ಜೊತೆಗೆ ಹೇಳಿದ್ರಿ ಕೃಷಿ ಉತ್ಪನ್ನಗಳನ್ನ ಯಾವ ರೀತಿ ನಾವು ಇದನ್ನ ಒಂದು ಸ್ಟ್ರೀಮ್ ಲೈನ್ ತಗೊಬರ್ಬೋದು, ಮತ್ತೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ದಾವಣಗೆರೆ ಸಿಟಿಯನ್ನು ಹೇಗೆ ಅಪ್ಗ್ರೇಡ್ ಮಾಡ್ಬೋದು ಅಂತ ತುಂಬಾ ವಿಷಯಗಳನ್ನ ನಮ್ಮ ಸದಾನಂದ ಹೆಗಡೆ ಅವರು ಮತ್ತೆ ನಾಗರಾಜ್ ರೆಡ್ಡಿ ಅವ್ರ ಜೊತೆ ನಾನು ತುಂಬಾ ವಿಷಯಗಳನ್ನ ಈಗ ಯಾವಾಗ್ಲೂ ಚರ್ಚೆ ಮಾಡ್ತಾ ಇದ್ವಿ. ನಾವ್ ಹೇಳಿದ್ವಿ ನಮ್ಮ ದಾವಣಗೆರೆಯನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ದಾವಣಗೆರೆ ಅನ್ನತಕ್ಕಂಥದ್ದು ಒಳ್ಳೆ ಮಿಡ್ಲ್ ಕರ್ನಾಟಕದಲ್ಲಿ ಇದೆ. ಈ ಎಲ್ಲಾ ಒಂದು ಸಿಟಿಗಳನ್ನ ನಾವು ಕನೆಕ್ಟ್ ಮಾಡೋದಕ್ಕೆ ಬಹಳ ಹತ್ತಿರವಾಗ್ತದೆ ಈ ದಾವಣಗೆರೆ ಸಿಟಿ ಅಂತ ನಾನು ಭಾವಿಸ್ತೇನೆ. ನಾವು ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಒಂದು ಮೇಜರ್ ಸಿಟಿ ಅಂತ ತಗೊಂಡ್ರೆ ದಾವಣಗೆರೆ ಅಂತ ಕಾಣಿಸ್ತಾ ಇಲ್ಲ ನಮಗೆ. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ ಈ ತರ ಒಂದು 3-4 ಸಿಟಿಗಳು ಮಾತ್ರ ಕಾಣ್ತಾ ಇದ್ದೇವೆ ಬಿಟ್ರೆ ಹೆಚ್ಚಿನ ದೊಡ್ಡ ರೀತಿಯಲ್ಲಿ ನಾವು ಕಾಣಬೇಕಾದಂತ ದೊಡ್ಡ ಸಿಟಿ ದಾವಣಗೆರೆ ಆದ್ರೂ ಸಹ ಯಾಕೆ ಅದು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ಅನ್ನೋಂಥ ಒಂದು ಕೊರಗು ನಮಗೆ ಕಾಣ್ತಾ ಇತ್ತು. ಸೊ ಇವೆಲ್ಲದನ್ನ ಗಮನಿಸಿದಾಗ ಅನಿಸ್ತು ದಾವಣಗೆರೆ ಇಸ್ ದ ರೈಟ್ ಪ್ಲೇಸ್ ಅಂತ. ನನಗೂ ಹೇಳ್ತಿದ್ರು ನೀವು ಯಾಕೆ ಉಡುಪಿಯವ್ರು ಹೋಗಿ ಬೆಂಗಳೂರಲ್ಲಿ ಇದ್ಕೊಂಡು ಈಗ ದಾವಣಗೆರೆಗೆ ಹೋಗಿ ಮಾಡ್ತಾ ಇದ್ದೀರಿ ಅಂತ. ದಾವಣಗೆರೆ ಆಕ್ಚುಲಿ ನಮ್ಗೆ ಈ ಎಲ್ಲಾ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ನೋಡಿದ್ರು ಸಹ ಒಂದು ಇನ್ಸ್ಪೈರ್ ಆಗುವಂತ ಪ್ಲೇಸ್ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆ ನಾವು ಅದರಲ್ಲಿ ಮುಂದುವರಿಬಾರ್ದು, ಅದನ್ನೊಂದು ಚಾಲೆಂಜ್ ಆಗಿ ತಗೋಬೇಕು ಅಂತ ಈ ಕೊರೋನಾ ಸಂದರ್ಭದಲ್ಲೂ ಸಹ ಅದೇ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ಎಜುಕೇಶನ್ ಅಲ್ಲಿ ಏನೊಂದು ರೆವಲ್ಯೂಷನ್ ಮಾಡಿದ್ರೆ ಹೇಗೆ, ಎಜುಕೇಶನ್ ನಮ್ಮ ಮೂಲ ಬೇಸು, ಅದನ್ನ ನಾವು ಹೇಗೂ ಎಜುಕೇಶನ್ ಅಪ್ ಆಗಿದೆ ಅಂತ ಹೇಳಿ ಅದನ್ನ ಒಂದು ಟೆಕ್ನಾಲಜಿಯಲ್ಲಿ ಅಪ್ಗ್ರೇಡ್ ಮಾಡೋದಕ್ಕೆ ನಾವು ನೋಡ್ತಾ ಇದ್ದೀವಿ ಸಹ ಅಂತ ಹೇಳ್ತಿದ್ದೀನಿ. ತಾವೆಲ್ಲರೂ ಈಗ ಒಂದು ಇನಿಷಿಯೇಟಿವ್ ನಾವು ಮಾಡ್ತಾ ಇರೋದು ಬಹಳ ಸಂತೋಷ. ಮುಂದಿನ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಯೋಚನೆ ಮಾಡಬೇಕು, ತಾವೆಲ್ಲ ಒಂದೊಂದು ಅವಕಾಶ ಮಾಡಿ ಕೊಡ್ಬೇಕು ಅಂತ ಈ ಮೂಲಕ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜಶೇಖರ್. ಮುಂದಿನ ಹಂತದಲ್ಲಿ ನಿಮ್ಮಂತೆ ಇನ್ನು ಸ್ಟಾರ್ಟ್ಅಪ್ ಗಳು ಕೂಡ ಇಲ್ಲಿ ಹೆಚ್ಚಾಗಿ ಧೈರ್ಯ ತಗೊಂಡು ಮುಂದೆ ಬರಬೇಕು ಅಂತ ಹೇಳ್ತೀನಿ. ಈಗ ಒಂದ್ ಹಂತದಲ್ಲಿ ಭಾಗವಹಿಸುವ ಉದ್ಯಮಿಗಳ ಪಟ್ಟಿಯಲ್ಲಿ ನಾವೆಲ್ಲ ಅವಕಾಶ ಕೊಟ್ಟಿದ್ದೇವೆ. ಇನ್ನೊಮ್ಮೆ ನಾ ಕೇಳ್ತೀನಿ, 4 ವರ್ಷದ ಹಿಂದೆ ವಿಜಯ ಕರ್ನಾಟಕ ಇಲ್ಲಿನ ಜನಪ್ರಿಯ ರಾಜಕಾರಣಿಗಳ ಸಮೀಕ್ಷೆ ಮಾಡಿದಾಗ GM ಸಿದ್ದೇಶ್ವರ್ ಅವರು ನಂಬರ್ 1 ಅಂದ್ರೆ ಜನರ ಜೊತೆ ಅಷ್ಟೊಂದು ಸಂಪರ್ಕ ಇಟ್ಕೊಂಡಂತಹ ವ್ಯಕ್ತಿಯಾಗಿ ವಿಜಯ ಕರ್ನಾಟಕದ ಜನಪ್ರಿಯ ರಾಜಕಾರಣಿಯಾಗಿ ಅವರನ್ನ ನಾವು ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ನಿಮ್ಗೆ ಗೊತ್ತಿರಬಹುದು, ಅವರ ಏನೋ ಬಲ ಇರುವಂತಹದ್ದೇ ಜನರ ಜೊತೆ ಮಿಕ್ಸ್ ಆಗ್ತಾ ಇರುವಂತಹದ್ದು. ಅವರ ಸಂಸತ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಓಡಾಡಿದಷ್ಟು ಬಹುಶಃ ಉಳಿದವ್ರಿಗೆ ಸಾಧ್ಯ ಆಗೋದಿಲ್ಲ. ಅಂತಹ ಜನಪ್ರಿಯ ಸಂಸದರಿಗೆ ಖಂಡಿತವಾಗಿ ದಾವಣಗೆರೆಯನ್ನ ಮುಂದುವರಿಸಬೇಕು ಅನ್ನುವಂತಹ ಅಥವಾ ಬೆಳೆಸ್ಬೇಕು, ಇನ್ನು ಎತ್ತರಕ್ಕೆ ಏರ್ಸ್ಬೇಕು ಅನ್ನುವಂಥ ಕೆಲವು ಕನಸುಗಳಿದೆ. ಹಾಗೆ ಅದಕ್ಕೆ ಅಡಚಣೆ ಏನಿರ್ಬೋದು ಅನ್ನುವಂತಹ ಕಲ್ಪನೆ ಸ್ವಯಂ ಉದ್ಯಮಿಯಾಗಿ ಅವ್ರಿಗೆ ಗೊತ್ತಿದೆ. ನಮ್ಮನ್ನು ಉದ್ದೇಶಿಸಿ ಹಾಗೆ ಜಗತ್ತಿನಾದ್ಯಂತ ಎಲ್ಲ ಕಡೆಗೂ ಇರುವಂತಹ ಉದ್ಯಮಿಗಳು ದಾವಣಗೆರೆಗೆ ಬರೋದಾದ್ರೆ ಅವ್ರು ಯಾವ ರೀತಿ ಸ್ವಾಗತಿಸ್ತಾರೆ ಅನ್ನೋದಂತಹದ್ದನ್ನ ಸಾಂಕೇತಿಕವಾಗಿ ಹೇಳಿ ನಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕು, ಅಧ್ಯಕ್ಷತೆ ವಹಿಸಿದಂತಹ GM ಸಿದ್ದೇಶ್ವರ್ ಮಾತಾಡ್ಬೇಕು ಅಂತ ವಿಜಯ ಕರ್ನಾಟಕ. ಹಾಗೆ ಇನ್ವೆಸ್ಟ್ ದಾವಣಗೆರೆ ಮೂಲಕ ಕೇಳ್ತಿದ್ದೇನೆ. GM ಸಿದ್ದೇಶ್ವರ್. ಎಲ್ಲರಿಗೂ ನಮಸ್ಕಾರ. ವಿದೇಶದಿಂದಲೂ ಕೂಡ ಈ ಒಂದು ವೆಬಿನಾರ್ ನಲ್ಲಿ ಭಾಗವಹಿಸಿದ್ದೀರಾ ಮತ್ತು ದಾವಣಗೆರೆಯಲ್ಲೇ ಹುಟ್ಟಿ ಬೆಳೆದವರು ಕೂಡ ಬಹಳ ಜನ ಇದರಲ್ಲಿ ಭಾಗವಹಿಸಿದ್ದೀರಾ. ಅದೇ ರೀತಿ ಕರ್ನಾಟಕದಲ್ಲಿ ಇರುವಂತ ಜನರು ಕೂಡ ಭಾಗವಹಿಸಿದ್ರು. ಇದಕ್ಕೂ ಕೂಡ ಸಂತೋಷದ ವಿಷಯ. ಇದು ಕೊರೋನಾ ಟೈಮ್ ನಲ್ಲಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಏನಾದ್ರೂ ಕೂಡ
ವ್ಯವಸ್ಥೆ ಮಾಡಕ್ ಸಾಧ್ಯ ಅನ್ನೋದನ್ನ ಚಿಂತೆ ಮಾಡಿ ವಿಶೇಷವಾಗಿ ಇವತ್ತು ನಮ್ಮೆಲ್ಲರ ಅಭಿಪ್ರಾಯವನ್ನ ನಾವು ಕೇಳಿದ್ವಿ. ಬಹಳ ಮುಖ್ಯವಾಗಿ ಹಿಂದೆ ನಮ್ಮ ಸರ್ಕಾರದಾಗ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇರೋದು, ಕೇಂದ್ರದಲ್ಲಿ ನಮ್ಮ ಸರ್ಕಾರದಾಗ ಇಲ್ಲಿ ಬೇರೆ ಸರ್ಕಾರ ಇರೋದು. ನಮಗೂ ಅವ್ರಿಗೂ ಹೊಂದಾಣಿಕೆ ತಾಳೆ ಆಗ್ತಾ ಇರ್ಲಿಲ್ಲ. ಈಗ ಎರಡೂ ಕಡೆನೂ ಕೂಡ ನಮ್ದೇ ಸರ್ಕಾರ ಇದೆ. ಕೇಂದ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇದೆ, ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಕ್ಷ ಇದೆ. ಆದ್ರೆ ಏನಾದ್ರೂ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಭಾರಿ ಮಳೆ ಬಂದು ಬಹಳ ಹಣದ ಆರ್ಥಿಕ ದುಸ್ಥಿತಿ ಆಗಿದ್ದನ್ನ ನಾವು ನೋಡಿದ್ವಿ. ಇತ್ತೀಚೆಗೆ ಕೊರೋನಾ ಬಂದು ಬಹಳ ಸಂಕಟದಲ್ಲಿ ನಮ್ಮ ರಾಜ್ಯ ಇರೋದನ್ನ ನಾವು ನೋಡ್ತಾ ಇದ್ವಿ. ಆದ್ರೂ ನಾವು ಕೊರೋನಾ ಮಧ್ಯೆನೆ ಜೀವನ ಮಾಡ್ಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು ಈಗಾಗಲೇ ತೀರ್ಮಾನ ಮಾಡಿ ಯಾವುದೂ ಕೂಡ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ, ಈಗ ನಾವು ಮಾಡ್ಬೇಕು ಅಂತ ತೀರ್ಮಾನ ಮಾಡೇ ಆಗಿದೆ. ಬಹಳ ಮುಖ್ಯವಾಗಿ ನಮ್ ದಾವಣಗೆರೆ ಮ್ಯಾಂಚೆಸ್ಟರ್ ಸಿಟಿ ಅಂತೇಳಿ ಹಿಂದೆ ಬಹಳ ಫೇಮಸ್ ಆಗಿದ್ದಂತ ಒಂದು ನಗರ. ಇದರ ಜೊತೆಗೆ ಇವತ್ತು ಬಹಳ ಜನದ ನಿಮ್ಮ ಅನಿಸಿಕೆ ಇದೆ, ಇದು ಸಿಂಗಲ್ ವಿಂಡೋಗೆ ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ ಅನ್ನ ದಾವಣಗೆರೆ ಪ್ರಾರಂಭ ಮಾಡಲಿಕ್ಕೆ ಅದನ್ನು ಸಂದರ್ಭದಲ್ಲೂ ಕೂಡ ನಾನು ಭಾಷೆಯನ್ನು ಹೊಂದಿರ್ತೇನೆ. ಆದಷ್ಟು ಜಾಗೃತಿಯಾಗಿ ಇದು ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ ದಾವಣಗೆರೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನಮ್ಮ ದಾವಣಗೆರೆ ಒಳಗೆ STPI ಅಂತೇಳಿ ದಾವಣಗೆರೆ ಒಳಗೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅಂತೇಳಿ ಇದನ್ನ ಪ್ರಾರಂಭ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇನ್ನು 2-3 ತಿಂಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ರೈತರು ಬಹಳ ಜನ ಜಮೀನು ಸಮಸ್ಯೆ ಹೇಳಿದ್ರಿ. ಜಮೀನಿನ ಸಮಸ್ಯೆಗೋಸ್ಕರ ಈಗಾಗಲೇ ನಮ್ಮ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. 17A and B ರದ್ದು ಮಾಡಿ 35 ಮೂಲಕ ಯಾರೇ ಕೂಡ ಇವತ್ತು ಜಮೀನನ್ನ ಕೊಳ್ಳಬಹುದು ಮತ್ತು ಇಂಡಸ್ಟ್ರಿ ಮಾಡಬಹುದು ಅಥವಾ ಅವ್ರು ವ್ಯವಸಾಯ ಮಾಡಬಹುದು. ಇನ್ನು ಏನಾದ್ರು ಕೂಡ ಮಾಡ್ಲಿಕ್ಕೆ ಅದನ್ನು ಕೂಡ ರೆಗ್ಯುಲೈಸ್ ಮಾಡಿ ಈಗಾಗಲೇ ಅದು ಚಾಲ್ತಿಯಲ್ಲಿ ಬರ್ತದೆ. ಇದ್ರ ಜೊತೆಗೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಹಳ ಕಡೆ ಮಾಡ್ತಾರೆ. ನೀವ್ ಹೇಳಿದಾಗೆ ದಾವಣಗೆರೆ ಮಧ್ಯ ಕರ್ನಾಟಕ ಕಿಲೋಮೀಟರ್, ಇತ್ತ ಬೆಳಗಾವಿ 260 ಕಿಲೋಮೀಟರ್ ಮಧ್ಯ ಇರೋಂತ ಕರ್ನಾಟಕದಲ್ಲಿ ಇದು ಇಂಡಸ್ಟ್ರಿಗಳು ರಶ್ ಹೋಗಿ ಇವತ್ತು ವಿದ್ಯಾ ಹಬ್ ಆಗಿದೆ. ಇವತ್ತು ಎಜುಕೇಶನ್ ಹಬ್ಬ ಆಗಿರೋದ್ರ ಜೊತೆಗೆ ಇಂಡಸ್ಟ್ರಿ ಹಬ್ಬ ಆದ್ರೆ ಇನ್ನು ಹೆಚ್ಚು ನಾವೇನಾದ್ರು ಕೂಡ ಈ ಒಂದು ದಾವಣಗೆರೆ ಸಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಈಗಾಗಲೇ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶಯದಂತೆ ದಾವಣಗೆರೆ ಜಿಲ್ಲೆಗೆ ತಂದಿದ್ದೀವಿ. ಈ ಸ್ಮಾರ್ಟ್ ಸಿಟಿ ಒಳಗೆ 24 ಗಂಟೆ ನೀರು ಕೊಡೋದಿರ್ಬೋದು, ರಸ್ತೆಗಳು ಇರ್ಬೋದು, ಡ್ರೈನೇಜ್ ಇರ್ಬೋದು, ಮತ್ತು 24 ಗಂಟೆ ಕರೆಂಟ್ ಅಂತ ಇರ್ಬೋದು, ಮತ್ತು ನಗರವನ್ನ ಶುದ್ಧವಾಗಿ ಬಹಳ ಕ್ಲೀನ್ ಆಗಿ ಇಡಬೇಕು ಅನ್ನೋದ ನಮ್ಮ ಚಿಂತನೆ ಇದೆ. ಅದಕ್ಕೆ ನಮ್ಮೆಲ್ಲರೂ ಕೂಡ ಸಾಕಷ್ಟು ಮಾತ್ರ ಸಾಧ್ಯ. ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಮೈಸೂರು ನಂಬರ್ 1, ದಾವಣಗೆರೆ ಲಾಸ್ಟ್ ಅಂತ ಹಾಕಿದ್ರು. ಆದ್ರೆ ಇದಕ್ಕೆ ಬಹಳ ಜನ ನಮ್ಮ ಕಾರ್ಪೊರೇಟ್ಗಳಾಗ್ಲಿ, ಕಮಿಷನರ್ ಆಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ ಎಲ್ಲರ ಜವಾಬ್ದಾರಿ ಇದೆ, ಶಾಸಕರ ಜವಾಬ್ದಾರಿ ಕೂಡ ಇದೆ. ಇದನ್ನ ನಾವು ಮಾಡಿದಾಗ ಇದು ದಾವಣಗೆರೆ ಸ್ಮಾರ್ಟ್ ಸಿಟಿ ಜೊತೆಗೆ ನಂಬರ್ 1 ಸಿಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಚೈನಾದ ಎಲ್ಲಾ ಪ್ರಾಡಕ್ಟ್ ಗಳನ್ನ ನಾವು ಬ್ಯಾನ್ ಮಾಡಿದ್ವಿ, ಭಾರತ ದೇಶದಲ್ಲಿ ಬ್ಯಾನ್ ಮಾಡಿದ್ವಿ. ಇವತ್ತು ಆಪ್ ಇರ್ಬೋದು, ಯಾವುದೇ ಇರ್ಬೋದು, ಬ್ಯಾನ್ ಮಾಡೋದ್ರಿಂದ ಇವತ್ತು ಚೈನಾದಲ್ಲಿ ಹೊರದೇಶದಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೋ ಅವರೆಲ್ಲರೂ ಕೂಡ ಬಹಳ ಜನ ಭಾರತ ದೇಶಕ್ಕೆ ಬಂದ್ರೆ ನಮ್ಮ ಇಂಡಸ್ಟ್ರಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳಿ ಬಹಳ ಜನ ಇದ್ರಗಡೆ ಗಮನ ಹರಿಸಿದ್ರೆ. ಅದೇ ರೀತಿ ನರೇಂದ್ರ ಮೋದಿ ಅವರು ಕೂಡ ಬಹಳ ಕಡೆಗೆ ಈ ಭಾರತ ದೇಶಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನೀವೇನು ಹೊರದೇಶದಲ್ಲಿರೋ ಅಥವಾ ದಾವಣಗೆರೆಯಲ್ಲಿರೋ ಇನ್ವೆಸ್ಟ್ಮೆಂಟ್ ಮಾಡೋ ಜನ ಮೂಲಭೂತ ಸೌಕರ್ಯವನ್ನ ಖಂಡಿತವಾಗ್ಲೂ ಕೂಡ ನಾನು ಒದಗಿಸ್ಕೊಡ್ತೀನಿ. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಸುಮಾರು 2,000 ಎಕರೆ ಲ್ಯಾಂಡ್ ಅನ್ನ ಮಾಡ್ಲಿಕ್ಕೆ KEDBಗೆ ನಾನು ಜಗದೀಶ್ ಮಾತಾಡ್ತೀನಿ. ಈಗಾಗಲೇ ಅದನ್ನ ಮುಗಿಸುವಂತ ಕೆಲಸವನ್ನ ನಮ್ಮ ಜಿಲ್ಲಾಧಿಕಾರಿ ಮಾಡ್ತಾರೆ. ಅದಾದ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ವಿಶೇಷವಾಗಿ ನಾವು ಇದರಲ್ಲಿ 100 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಆಗ್ಬೇಕು ಎನ್ನುವ ಉದ್ದೇಶ ಯೋಜನೆ ಇದೆ. ಇದರಲ್ಲಿ ನಮ್ಮ ದಾವಣಗೆರೆ
ಪ್ರಯತ್ನ ಮಾಡ್ತೀನಿ. ಬಹುಶಃ ಅದು ಹಂತವಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ಅಂದ್ರೆ ಎಲ್ಲದೂ ಕೂಡ ಕಷ್ಟವಾದಂತ ಕೆಲಸ. ಯಾಕೆ ನಾವು ನಮ್ಮ ದಾವಣಗೆರೆಗೆ ಹೆಚ್ಚು ಮಾಡ್ಬೇಕು ಅಂದ್ರೆ ಈಗಾಗಲೇ ಮೆಕ್ಕೆಜೋಳದ ನಮ್ಮ ಶ್ರೀಧರ್ ಅವರು ಹೇಳಿದ್ರು, ಮೆಕ್ಕೆಜೋಳದಲ್ಲಿ ಅದ್ರ ಬೇಕಾದಷ್ಟು ಮೆಡಿಸಿನ್ ಮತ್ತು ಉಪಯೋಗ ಆಗುವಂತ ಪ್ರಾಡಕ್ಟ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಅದನ್ನು ಕೂಡ ಯಾರಾದ್ರೂ ಮಾಡಲು ಅಂದ್ರೆ ಅವರಿಗೆ ಕರೆಂಟ್ ಇರ್ಬೋದು, ನೀರು ಇರ್ಬೋದು. ನಮ್ಮಲ್ಲಿ 75 ಕಿಲೋಮೀಟರ್ ಸಿಗಬಹುದು, ನೀರಿನ ಕೊರತೆನೇ ಆಗೋದಿಲ್ಲ. 365 ಕೂಡ ನೀರು ಸಿಗ್ತದೆ. ಇದರಲ್ಲೂ ಕೂಡ ನಾವು ಹೆಚ್ಚು ನೀರನ್ನ ಮತ್ತು ಕರೆಂಟ್ ಅನ್ನ ಮತ್ತು ಜಾಗವನ್ನ ಕೊಡ್ಲಿಕ್ಕೆ ಸರ್ವ ಪ್ರಯತ್ನ ಮಾಡೋದಿದ್ರೆ ಬಂದ್ರೆ ಅವ್ರಿಗೆ ತುಂಬಾ ಸಹಕಾರವನ್ನು ಕೂಡ ನಾನು ಕೊಡ್ತೀನಿ. ವಿಶೇಷವಾಗಿ ಫಾರ್ಮಿಕಲ್ ಸೆಕ್ಟರ್ ಮಾಡ್ಬೋದು, ನಮ್ಮಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ ಮಾಡ್ಬೋದು, ಹೆಲ್ತ್ ಸೆಕ್ಟರ್ ಮಾಡ್ಬೋದು, IT ಸೆಕ್ಟರ್ ಮಾಡ್ಬೋದು, ಆಗ್ರೋ ಸೆಕ್ಟರ್ ಮಾಡ್ಬೋದು. ಇಂಥವುಗಳನ್ನ ನಮ್ಮಲ್ಲಿ ಮಾಡ್ಲಿಕ್ಕೆ ಹೆಚ್ಚು ಒತ್ತಾಗ್ತದೆ. ಇದೇ ರೀತಿ ಅಗ್ರಿಕಲ್ಚರ್ ಅಲ್ಲಿ ಈಗ ಅಡಿಕೆದೊಂದು ಹೇಳಿದ್ರು, ಅಡಿಕೆ ಒಳಗೆ ನಮ್ಮಲ್ಲಿ ಇಂಪೋರ್ಟ್ ಆಗುವಂತ ಅಡಿಕೆನ ಬ್ಯಾನ್ ಮಾಡಿ ನಿಲ್ಲಿಸಿದ್ರಿಂದ ಇವತ್ತು ಅಡಿಕೆ ರೇಟ್ ಇವತ್ತು ಇಂಥ ಕೊರೋನಾ ಟೈಮ್ ನಲ್ಲೂ ಕೂಡ ಯಾವ್ದಾದ್ರು ಇವತ್ತು ಅಡಿಕೆ ರೇಟು ಹೆಚ್ಚಿದೆ ಅಂತ ಹೇಳಿದ್ರೆ ಅಡಿಕೆ ಮತ್ತು ಬಂಗಾರ ಮತ್ತು ಬೆಳ್ಳಿ ಮಾತ್ರ. ಇದೆಲ್ಲವೂ ಕೂಡ ಕಡಿಮೆ ಆಗಿದೆ. ಅದರಿಂದ ಇವತ್ತು ನಾವು ಅಡಿಕೆ ಒಳಗೆ ಏನಾದ್ರು ಕೂಡ ಪ್ರಾಡಕ್ಟ್ ಕಾಫಿ ಮಾಡ್ತಾರೆ ಅಂತೇಳಿ ಯಾರೋ ತೀರ್ಥಹಳ್ಳಿ ಹತ್ರ ಒಬ್ರು ಕಂಡುಹಿಡಿದಾರೆ. ಇದರಲ್ಲಿ ಬೀರ್ ಮಾಡ್ಬೋದು ಅಂತ ಕಂಡುಹಿಡಿದಾರೆ. ಇದ್ರಲ್ಲಿ ಇನ್ನೂ ಕೆಲವು ಔಷಧಿಗಳನ್ನ ತಯಾರು ಮಾಡಬೇಕು ಅಂತ ಕಂಡಿದ್ದಾರೆ. ಇದರಲ್ಲೂ ಕೂಡ ಈಗಾಗಲೇ ಇಂಥವೇನಾದ್ರೆ ಯಾರು ಕೂಡ ಮುಂದೆ ಬಂದ್ರೆ ಅವಕ್ಕೂ ಕೂಡ ಹೆಚ್ಚು ಗಮನವನ್ನು ಹರಿಸ್ತೀವಿ. ಅದೇ ರೀತಿ ಕಾಯರ್ ಬೋರ್ಡ್ ನಿಂದ ಯಾರಾದ್ರೂ ಕೂಡ ಈ ತೆಂಗಿನಕಾಯಿನ ರಸವನ್ನ ಅಥವಾ ತೆಂಗಿನಕಾಯಿನ ಎಕ್ಸ್ಪೋರ್ಟ್ ಮಾಡೋದಿರ್ಲಿ ಅಥವಾ ತೆಂಗಿನಕಾಯಿನಿಂದ ಜ್ಯೂಸ್ ಮಾಡೋದಿರ್ಲಿ, ತೆಂಗಿನ ಎಳ್ನೀರಿಂದ ಅಥವಾ ನಾರಿಂದ ಏನಾದ್ರು ಮಾಡೋದಿದ್ರೆ ಅದಕ್ಕೂ ಕೂಡ ಇದನ್ನ ಒತ್ತನ್ನ ಕೊಡ್ತೀವಿ. ಈಗಾಗಲೇ ನಾನು ಕೇಂದ್ರ ಸರ್ಕಾರದಲ್ಲೂ ಕೂಡ ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ನಾನು ಒಂದು ಮನವಿಯನ್ನ ಕೊಟ್ಟಿದ್ದೀನಿ. ಅದನ್ನು ಕೂಡ ನಾನು ಸರ್ವ ಪ್ರಯತ್ನ ಮಾಡ್ತೀನಿ. ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತೇಳಿ ಹರಪನಹಳ್ಳಿ ಒಳಗೆ ಸುಮಾರು 1000 ಜನಕ್ಕೆ ಕೆಲಸ ಸಿಗೋಂಥದ್ದು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಕೂಡ ಒಂದು 100 ಎಕರೆ ಜಮೀನನ್ನ ಗುರುತಿಸಿದ್ವಿ. ಈಗಾಗಲೇ ಆ ಜಮೀನನ್ನು ಕೂಡ ಕರ್ನಾಟಕ ಪೊಲೀಸ್ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದೆ. ಈಗಾಗಲೇ ಅದು ಕೂಡ ಬಹುಶಃ ಮಂಜೂರಾತಿ ಹಂತದಲ್ಲಿದೆ, ಅದು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಮತ್ತೊಂದು 2G ಎಥನಾಲ್ ಘಟಕ ಅಂತೇಳಿ ಹನಗವಾಡಿ ಅಂತ ಮಾಡ್ತಾ ಇದ್ವಿ. 966 ಎಕರೆ MRPL ಮಾಡ್ತಾ ಇದಾರೆ. ಅದು ಬಹುಶಃ ಇಂದ ಒಂದ್ 2 ವರ್ಷದಲ್ಲಿ ಒಂದು ಹಂತಕ್ಕೆ ಬಂದು ಪ್ರಾರಂಭ ಮಾಡ್ಬೋದು ಅಂತ ಮಾಡಿದ್ರಿ. ಮತ್ತು ಫರ್ಟಿಲೈಸರ್ಗೋಸ್ಕರ 300 ಚಿಲ್ಲರೆ ಎಕರೆ KIDB ಇಂದ ಮಂಜೂರಾತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಈಗಾಗಲೇ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇನ್ವೆಸ್ಟರ್ ಮಾರ್ಕೆಟ್ ಫೆಡರೇಷನ್ ಅವರು ನಾವು ಹೊರಗಡೆಯಿಂದ ಯಾರನ್ನ ಕರ್ಕೊಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಕೊರೋನಾ ಬಂದ್ಮೇಲೆ ನಾವೊಂದು ಮೀಟಿಂಗ್ ಮಾಡ್ಲಿಕ್ಕೆ ಆಗಿಲ್ಲ. ಮುಖ್ಯಮಂತ್ರಿ ಜೊತೆಗೆ ನಾನು, ಸದಾನಂದ ಗೌಡರು ಮತ್ತು ನಮ್ಮ ಮಾರ್ಕೆಟ್ ಫೆಡರೇಷನ್ ಅಧ್ಯಕ್ಷ ಅಂತ ರಾಜೇಂದ್ರ ನಾಯ್ಕ್ ಅಂತ ಹೇಳಿ ಅವರು ನಾವು ಇದನ್ನ ಚರ್ಚೆ ಮಾಡಿ ಒಂದು ಫೈನಲಿ ಬರ್ಬೇಕಾಗ್ತದೆ. ಆಗ ಇದು ಒಂದು ಮಾರ್ಗ ಆಗ್ಲಿಕ್ಕೆ ಸಂಪೂರ್ಣವಾಗಿ ಆಗ್ತದೆ. ಮತ್ತು ಇವತ್ತು ನಾಗರ ಶೆಟ್ಟಿ ಅವರಿರ್ಬೋದು, ವಿನಾಯಕ್ ಇರ್ಬೋದು, ರಾಜೇಶ್ ಅವರಿರ್ಬೋದು, ವಿನಾಯಕ್ ಪುರಾಣಿಕ್ ಇರ್ಬೋದು, ಅರ್ಜುನ್ ಪುರಾಣಿಕ್ ಇರ್ಬೋದು, ಸಿದ್ದರಾಮ್ ನರ ಇರ್ಬೋದು, ಹಾಗೂ ಹಾಲ್ಸ್ವಾಮಿ ಮಾಗೋಡ್ ಅವರು ಇರ್ಬೋದು. ಬಹುಶಃ ಅವರ ತಂದೆಯವರು ಕೂಡ ನನಗೆ ಬಹಳ ಚಿರಪರಿಚಿತರು. ಅವ್ರ ಮನೆಯಲ್ಲೂ ಕೂಡ ಊಟ ಮಾಡಿ ಬಂದಿದ್ದೀನಿ ನಾನು. ಅವರ ರವಿ ಅವರು ತಮ್ಮ ಸೈನಿಕರಾಗಿ ಅತ್ಯುನ್ನತ ಒಂದು ಸಾರ್ಜೆಂಟ್ ಅನ್ನ ಪಡೆದಂತವರು. ಬಹುಶಃ ಅವರ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗವಹಿಸಿದ್ದೀನಿ ನಾನು, ಮತ್ತು ಅವರ ಕೈಲಾಸವನಲ್ಲೂ ಕೂಡ ಭಾಗವಹಿಸಿದ್ದೀನಿ. ರವಿರಾಜ್ ಅವರು ಈಗಾಗಲೇ ನಮ್ಮ ದಾವಣಗೆರೆ ಒಳಗೆ ಒಂದು ಹೊಸ ಇತಿಹಾಸವನ್ನ ಬರೆದಿದ್ದಾರೆ. ಬಹುಶಃ ಮಹಾರಾಜ್ ಸೋಪ್ಸ್ ಅಂದ್ರೆ ಅವರು ಇಡೀ ಕರ್ನಾಟಕದಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಫೇಮಸ್ ಆಗಿ ಕೆಲಸ ಮಾಡಿದ್ದಾರೆ. ಶ್ರೀಧರ್ ಅವರು ಬಹಳ ಎಜುಕೇಶನ್, ಇವತ್ತು ಅವ್ರದ್ದು ಸರ್ ಕಾಲೇಜ್ ಅಂತ ಹೇಳಿದ್ರೆ ಬಹಳ ಜನ ನಮಗೆ ಸರ್ ಕಾಲೇಜ್ ನಲ್ಲಿ ಸೀಟ್ ಕೊಡ್ಸಿ PUC ಓದಕ್ಕೆ ಅಂತ ಹೇಳಿ ಆ ಮಟ್ಟಕ್ಕೆ ಅವರು ಆ ಕಾಲೇಜನ್ನ ತಗೊಂಡಿದ್ದಾರೆ. ಅದೇ ರೀತಿ ರಾಜಶೇಖರ್ ಸಂಕಟ್ಟು ಇರ್ಬೋದು, ಮತ್ತು ಈ ಎಲ್ಲ ಮಾತಾಡುವಂತವ್ರು ನಾವು ನೋಡಿದಾಗ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಸೇರಿ
ಮಾತಿನಲ್ಲೇ ಉಳಿಬಾರ್ದು. ಇದನ್ನೇನಾದ್ರೂ ಕೂಡ ಕಾರ್ಯಗತ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಂದು ದಾವಣಗೆರೆ ಒಳಗೆ ಒಂದು ಒಳ್ಳೆಯ ಸಿಟಿಯನ್ನ ಮಾಡಬಹುದಾಗುತ್ತೆ. ಇವತ್ತು ಅಗ್ರಿಕಲ್ಚರ್ ಕಮಾಂಡಿಟಿ ಒಳಗೆ ಬಹಳ ಅವಕಾಶ ಇದಾವೆ ನಮ್ಮಲ್ಲಿ. ಆರ್ಗ್ಯಾನಿಕ್ ಸೆಕ್ಟರ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಕಮಾಂಡಿಟಿಗಳು ಬಹಳ ಅದಾವೆ. ಅಂಥದ್ರಲ್ಲಿ ಕೂಡ ಹೆಚ್ಚು ನಾವು ಶ್ರಮ ವಹಿಸಿದ್ರೆ ಇಲ್ಲಿ ಇಂಡಸ್ಟ್ರಿಗಳು ಆಗ್ಲಿಕ್ಕೆ ಆಗ್ತದೆ. ಏನ್ ನಿಮ್ಮ ಸಿಂಗಲ್ ವಿಂಡೋ ಅಂತ ಏನಿದೋ ಅಥವಾ ಸಿಂಗಲ್ ವಿಂಡೋ ಜೊತೆಗೆ ರೆಗ್ಯುಲೇಟರ್ ಸೆಂಟರ್ ಅಂತ ಏನಿದೋ, ರೆಗ್ಯುಲೇಟರ್ ಸ್ಯಾಂಡ್ ಬಾಕ್ಸ್ ಅನ್ನ ಖಂಡಿತವಾಗ್ಲೂ ಕೂಡ ಆದಷ್ಟು ಜಾಗೃತಿಯಾಗಿ ತರ್ತೀವಿ. ಈ ಸ್ಮಾರ್ಟ್ ಸಿಟಿಯಿಂದಲೂ ಕೂಡ 24 ಗಂಟೆ ಕರೆಂಟ್ ಕೊಡುವಂತ ವ್ಯವಸ್ಥೆ, 24 ಗಂಟೆ ಕುಡಿಯ ನೀರಿನ ವ್ಯವಸ್ಥೆ, ರಸ್ತೆಗಳು, ಹೊರಚರಂಡಿ, UGD ಅವೆಲ್ಲವೂ ಕೂಡ ಸಿಗ್ನಲ್ ಲೈಟ್ಗಳು ಇವನ್ನೆಲ್ಲರೂ ಕೂಡ ಮಾಡಿಸ್ತಾ ಇದೀವಿ. ಇದಾದಾಗ ದಾವಣಗೆರೆ ಒಳಗೆ ಏನಾದ್ರೂ ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಮಧ್ಯ ಕರ್ನಾಟಕದಲ್ಲಿ ರೈಲ್ವೆ ಸೌಲಭ್ಯ ಮತ್ತು ನ್ಯಾಷನಲ್ ಹೈವೇ ಬಹಳ ಮುಖ್ಯವಾಗಿ ಇಲ್ಲಿಂದ ನಾವು 6 ವೇ ಆಗ್ತಾ ಇದೆ. ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗಕ್ಕೆ ಕೇವಲ 3 ಗಂಟೆ ಸಾಕು. ರೈಲ್ನಲ್ಲಿ ಈಗ ತುಮಕೂರು ದಾವಣಗೆರೆ ನೇರ ರೈಲ್ ಆಗ್ತಾ ಇದೆ. ತುಮಕೂರು ದಾವಣಗೆರೆ ನೇರ ರೈಲ್ ಆದ್ರೆ ಇಲ್ಲಿಂದ ರೈಲ್ನಲ್ಲೂ ಕೂಡ 3 ಗಂಟೆಗೆ ನಾವು ಬೆಂಗಳೂರು ತಲುಪಬಹುದು. ಬಹುಶಃ ರೈಲ್ವೆ ಕನೆಕ್ಟಿವಿಟಿ ಕೂಡ ಬಹಳ ಚೆನ್ನಾಗಿ ಆಗ್ತದೆ. ಮುಂಬೈ ಮತ್ತು ಮುಂಬೈ ಮತ್ತು ಬೆಂಗಳೂರು ಕಾರಿಡಾರ ಈಗಾಗಲೇ ಗುರುತಿಸಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಗುರುತಿಸಿದೆ, ರಾಜ್ಯ ಸರ್ಕಾರ ಗುರುತಿಸಿದೆ. ಅದು ದಾವಣಗೆರೆ ಮೇಲೆ ಹೋಗ್ಬೇಕಾಗ್ತದೆ. ಅದು ದಾವಣಗೆರೆನೇ ಇಂಪಾರ್ಟೆಂಟ್ ಸಿಟಿ ಆಗ್ತದೆ. ಅದರಿಂದ ದಾವಣಗೆರೆ ಒಳಗೆ ನಾವು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ಲಿಕ್ಕೆ KIDB ಇಂದ ಅದನ್ನ ಉಪಯೋಗವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಗ್ಲೋಬಲ್ ಇನ್ವೇಟಿವ್ ಹಬ್ ಅಂತ ಖ್ಯಾತಿ ಕಲಿಸಿದೆ. ಕರ್ನಾಟಕದ ಹಲವಾರು ವಿದೇಶಗಳಲ್ಲಿ ಗ್ಲೋಬಲ್ ಅಲಯನ್ಸ್ ಹೊಂದಿದೆ. ಭಾರತ ನೀತಿ ಆಯೋಗ ರಾಜ್ಯವನ್ನು ಟಾಪ್ ಮೋಸ್ಟ್ ಇನೋವೇಟಿವ್ ಸ್ಟೇಟ್ ಎಂದು ಪರಿಗಣಿಸಿದೆ. ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿವೆ. ಕೈಗಾರಿಕಾ ಸ್ನೇಹ ನೀತಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿದ್ದಾರೆ. ಈ ಮೊದಲು ಇಂತಹ ಮಾರ್ಗಸೂಚಿಗಳನ್ನು ಕೈ ಬಿಟ್ಟು ಈಗ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಂದು ಹೆಚ್ಚು ಒತ್ತು ಕೊಡ್ತಾ ಇದೆ. ಇಂಥ ಹಲವಾರು ಯೋಜನೆಗಳನ್ನ ನಾವು ಮಾಡ್ತಾ ಇದೀವಿ. ಟೈರ್ 2 ಸಿಟಿ ಬಹಳ ಬೆಂಗಳೂರಲ್ಲಿ ಟೈರ್ 1 ಸಿಟಿ. ಟೈರ್ 1 ಸಿಟಿ ಒಳಗೆ ಈಗಾಗಲೇ ಬೆಂಗಳೂರಲ್ಲಿ ಜಾಗ ಇಲ್ಲ, ವಾಸ ಮಾಡಕ್ಕಾಗಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ. ಅದರಿಂದ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರಗಳಲ್ಲಿ ಟೈರ್ 2, ಟೈರ್ 3 ಸಿಟಿಗಳನ್ನ ಡೆವಲಪ್ ಮಾಡಬೇಕು ಅಂತ ಹೊಸದಾಗಿ ಈಗಾಗಲೇ ತಗೊಂಡಿದ್ದಾರೆ. ಅದರಿಂದ ಏನ್ ಆತ್ಮ ನಿರ್ಭರ್ ಭಾರತ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿ ಅದಕ್ಕೆ ಹೆಚ್ಚು ಅವಕಾಶ ಕೊಡ್ತಿದಾರೋ ಅದ್ರ ಮೂಲಕ ನಾವು ಸ್ಟ್ಯಾಂಡ್ ಅಪ್ ಇರ್ಬೋದು, ಸ್ಟಾರ್ಟ್ಅಪ್ ಇರ್ಬೋದು, ಈ ಒಂದು ಎಲ್ಲ ಕೆಲಸಗಳನ್ನ ಮಾಡುವ ಮೂಲಕ ದಾವಣಗೆರೆಯನ್ನ ಮುಂದೆ ತಡೆಯುವಂತ ಕೆಲಸವನ್ನ ನಾವು ಮಾಡೋಣ.